ಬಟ್ ಸಮ್ವೇರ್ ಐ ನ್ಯೂ ಇಟ್ ಹ್ಯಾಸ್ ಟು ಬಿ ವೆರಿ ಪ್ಯೂರ್, ತುಂಬ ಪ್ಯೂರೆಸ್ಟ್ ಫಾರ್ಮಲ್ಲಿ ಇರಬೇಕು ಇದನ್ನು ನಾನು ಬರಿತಾ ಇದ್ದೀನಿ ಅಂತಂದರೆ. ಇಲ್ಲ ಅಂದರೆ ಏನೋ ಒಂದು ನನ್ನ ಹತ್ರ 4-5 ವರ್ಡ್ ಇದೆ, ಇಲ್ಲ ನಾನೇನೋ ಓದ್ಕೊಂಡಿದ್ದೀನಿ ಅದನ್ನು ತಂದಿಲ್ಲ ಹಾಕ್ಬಿಟ್ಟು ಒಳ್ಳೆ ಪ್ಯಾಕೇಜ್ ಮಾಡ್ಬೋಣ ಅಂತ ಆಗಬಾರ್ದಿತ್ತು ನನಗೆ. ಇದೊಂದು ರೈಟರ್ಸ್ ಕಿಕ್ ಇದು. ಈ ಥರ ಮಾಡೋಣ ನಾವು ಅಂದರೆ ಅದು ನನಗೆ ಅರ್ಥ, ಈಗ ಸದ್ಯಕ್ಕೆ ನನಗೆ ಅರ್ಥ ಆದರೆ ಸಾಕು. ಮುಂದೊಂದು ದಿನ ಯಾರಾದರೂ ಕಂಡು ಹಿಡಿದ್ರೆ ಸೂಪರ್. ಬರೆದ್ರೇ ಎಲ್ಲಾನು, ಅಂದರೆ ಜೀವನ ಇರ್ಬೋದು, ಇನ್ನೊಂದು ಇರ್ಬೋದು, ಎಲ್ಲಾನು ಇಫ್ ವಿ ರೈಟ್. ಸಿನಿಮಾ ಮಾಡ್ತಾನೆ ಅದು ನಮಗೆ ಕಲಿಸುತ್ತೆ. ಅದೇ ಥರ ಸಾಂಗು ಬರಿತಾನೆ ಅದೇ ನನಗೆ ಕಲಿಸ್ತಾ ಇದೆ. ಕನ್ನಡ ಎಕ್ಸಾಮ್ ಇದ್ರೆ ನಾನು ಓದಲ್ಲ, ನಾನು ಬರೀತೀನಿ ಹಂಗೆ ಹೋಗಿ ಅನ್ನೋದು ನನಗೆ ಅದು ಕಾನ್ಫಿಡೆನ್ಸು. ಒಬ್ಬರು ಡೈರೆಕ್ಟ್ರಿಗೆ ಅವ್ರಿಗೆ ಒಂದು ಆ ಕನಸನ್ನು ಅವರು ಸ್ಕ್ರೀನ್ ಮೇಲೆ ತಂದು ಅದನ್ನು ದೇ ವಿಲ್ ಕನ್ವರ್ಟ್ ಇನ್ ಟು ಬಿಸ್ನೆಸ್. ವೈಲ್ ರೈಟಿಂಗ್ ನನಗೆ ಸ್ಟ್ರೈಕ್ ಆಗಿದ್ದ ಲೈನೇ ಇದು, ಚರಿತ್ರೆ ಸೃಷ್ಟಿಸೋ ಅವತಾರ. ಯುಗದ ಹಿತಕ್ಕೆ ಪುನಃ ಜನನ, ನಿಜದ ಮುಂದೆ ಕಪಟ ದಹನ, ನಡೆಯುತ್ತಿದೆ ಅಂತರಾಳದೊಳಗೆ ಮಂಥನ, ಆಗಬೇಕು ದುಷ್ಟರ ಸಂಹಾರ, ಇದು ಚರಿತ್ರೆ ಸೃಷ್ಟಿಸುವಂಥ ಅವತಾರ ಅಂತ ಅದನ್ನು ಫಿನಿಶ್ ಮಾಡಿದ ಹಾಗೆ. ಇದಕ್ಕೋಸ್ಕರ ಹೀಸ್ ಚರಿತ್ರೆ ಸೃಷ್ಟಿಸೋ ಅವತಾರ. ಈ ನಂಗೆ ಅಲ್ಲವಾ ಅನ್ನೋದು ಆ ಒಂದು ವರ್ಡ್ನ ಇಟ್ಕೊಂಡು ವಿ ಹ್ಯಾವ್ ಟು ಡೂ ಸಮಥಿಂಗ್ ಅಂತ ನಮಗೆ ಅವಾಗ ಏನಂದರೂ ಹಾಗೆ ನೀ ನಂಗೆ ಅಲ್ಲವಾ ಅಂದರೆ ನಾನು ಏನೇ ಅಂದರೂ ನೀನು ಹಂಗೆ ಅಲ್ವಾ. ಟುಮಾರೋ ಇಫ್ ಸಮ್ಮನ್ ಲಿಸನ್ಸ್ ಟು ದಿಸ್ ಸಾಂಗ್, ಈ ಒಬ್ಬ ಪೇಂಟಿಂಗ್ ಬ್ರಷ್ ಹಿಡ್ಕೊಂಡು ಒಬ್ಬ ಆರ್ಟ್ ಇದು ಮಾಡೋರು, ಇಮ್ಯಾಜಿನ್ ಮಾಡೋರು ನಿಮ್ಮ ಸಾಂಗ್ ಕೇಳಿ ಹಿ ಹ್ಯಾಸ್ ಟು ಪೇಂಟ್. ನೀವು ಹಾಗೆ ಬರಿಬೇಕು ಈ ಸಾಂಗ್ ನನಗೆ. ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇದ್ದೀರಾ ನಿಮ್ಮ ಪರ್ಸ್ಪೆಕ್ಟಿವ್ ಟಾಕ್ ಶೋ. ಇವತ್ತಿನ ಎಪಿಸೋಡಲ್ಲಿ ನಮ್ಮ ಜೊತೆ ಇದ್ದಾರೆ ಸ್ಯಾಂಡಲ್ವುಡ್ನ ಯಂಗ್ ಕ್ರಿಯೇಟಿವ್ ಲಿರಿಸಿಸ್ಟ್ ನಾಗಾರ್ಜುನ್ ಶರ್ಮಾ ಸರ್ ಅವರು. ಅವ್ರು ಬರೆಯೋ ಲಿರಿಕ್ಸಿಂದ ಹೇಗೆ ಒಂದು ಇಡೀ ಸಾಂಗ್ದು ವೈಬ್ ಚೇಂಜ್ ಆಗುತ್ತೆ ಅನ್ನೋದನ್ನು ಈ ಎಪಿಸೋಡಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಲಿರಿಕ್ ರೈಟಿಂಗ್ ಮತ್ತು ಕ್ರಿಯೇಟಿವ್ ರೈಟಿಂಗ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಎಪಿಸೋಡ್ ತುಂಬ ಇಷ್ಟ ಆಗುತ್ತೆ. ಹೋಪ್ ಯು ಆಲ್ ಎಂಜಾಯ್ ದಿಸ್ ಎಪಿಸೋಡ್. ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇದ್ದೀರಾ ನಿಮ್ಮ ಪರ್ಸ್ಪೆಕ್ಟಿವ್. ಇವತ್ತು ನಮ್ಮ ಜೊತೆ ಇದ್ದಾರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒನ್ ಆಫ್ ದಿ ಮೋಸ್ಟ್ ವರ್ಸಿಟೈಲ್ ಲಿರಿಕ್ ರೈಟರ್ ಅಂತಾನೆ ಹೇಳ್ಬೋದು, ನಾಗಾರ್ಜುನ್ ಸರ್. ಹಲೋ ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸರ್. ಈಗ ನಿಮ್ಗೆ ಗೊತ್ತಿರೋ ಹಂಗೆ ದಿಸ್ ವಿಲ್ ನಾಟ್ ಬಿ ಅ ವೆರಿ ಫಾರ್ಮಲ್ ಇಂಟರ್ವ್ಯೂ ಟೈಪ್ಸ್. ಪೂರ್ತಿ ಏನಿರುತ್ತೆ ಅಷ್ಟು ಇಂಪ್ರಾಂಪ್ಟು ಆಗೇ ಇರುತ್ತೆ ಆ್ಯಂಡ್ ಎಲ್ಲ ಅನ್ಎಡಿಟೆಡ್ ಕಾನ್ವರ್ಸೇಷನ್. ಓಕೆ ಸರ್, ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಬಿಕಾಸ್ ನೀವು ಇಂಡಸ್ಟ್ರೀಲಿ ಈಗ ಮರಳಿ ಮನಸ್ಸಾಗಿದೆ ಅನ್ನೋ ಸಾಂಗ್ ಕೊಟ್ಟಿರೋರು. ಈಗ ಸಲಾಗ ಮೂವಿ ಟೈಟಲ್ ಟ್ರ್ಯಾಕ್ ಸಹ ನೀವೇ ಬರ್ದಿರೋ. ಅದಲ್ಲದೆ ಈಗ ಭೀಮಾದು ಬೇಬಿ ಸಾಂಗ್ ಬರ್ದಿರೋರು ನೀವೇ. ಆ್ಯಂಡ್ ಸಂಚಿತ್ ಹೆಗಡೆ ಸರ್ ಅವ್ರದ್ದು ಈಗ ರೀಸೆಂಟಾಗಿ ನಂಗೆ ಅಲ್ಲವ ಸಾಂಗ್ ಬರ್ದಿರೋದು ನೀವೇ. ಸೊ ಈ ಫ್ಲಿಪ್ ನಿಮಗೆ ಎಲ್ಲಿಂದ ಸ್ಟಾರ್ಟ್ ಆಯಿತು ಸರ್? ಬಿಕಾಸ್ ನಾವು ನೋಡಿರೋ ಹಂಗೆ ಇಂಡಸ್ಟ್ರಿಲಿ ಎಲ್ಲರೂ ದೇ ಆರ್ ಸ್ಪೆಸಿಫೈಡ್ ಟು ಒನ್ ಸ್ಪೆಸಿಫಿಕ್ ಜಾನ್ರಾ, ಮೋಸ್ಟ್ ಆಫ್ ದೆಮ್. ಈ ಥರ ಫ್ಲಿಪ್ ಮಾಡಿಕೊಂಡು ಈ ಲೆವೆಲ್ ಥಿಂಕಿಂಗಲ್ಲಿ ನೀವು ಲಿರಿಕ್ಸ್ ಹೇಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಸರ್? ಇದು ಇನಿಷಿಯಲಿ ಯಾರು ಇದನ್ನು ಯೋಚನೆ ಮಾಡಬಾರ್ದು, ಯೋಚನೆ ಮಾಡೋಕ್ಕೂ ಆಗಲ್ಲ. ಯಾಕಂದರೆ ಇನಿಷಿಯಲಿ ನಮಗೇನಿರುತ್ತೆ ಅಂದರೆ ಯಾರನ್ನೋ ಒಬ್ಬರು ನಮ್ಮನ್ನ ಕರೆದು 3 ಲೈನ್ ಕೊಟ್ಬಿಡ್ಲಪ್ಪ ಸಾಕು ಅಂತ ಹಾಗೆ ಶುರುವಾಗೋದೆಲ್ಲ. ಆಸೆ ಇರ್ಬೋದು. ಆಮೇಲೆ ಬೀಟ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್. ಇಫ್ ಯು ಆರ್ ಎ ಸ್ಪೋರ್ಟ್ಸ್ ಮ್ಯಾನ್, ಯಾರೋ ಒಬ್ರು ಕರೆದು ನಮಗೆ ಚಾನ್ಸ್ ಕೊಟ್ಬಿಡ್ಲಿ ಅಂತಿರುತ್ತೆ. ಐ ವಿಲ್ ನಾಟ್ ಪ್ಲ್ಯಾನ್ ಮೈ ಶಾರ್ಟ್ಸ್. ಸೊ ಇದು ಹಾಗೆ ಯಾರೋ ಒಬ್ರು ಕರೆದು ನನಗೊಂದು 3 ಸಾಂಗ್ ಕೊಟ್ಟರೆ ನಾನು ಪ್ರೂವ್ ಮಾಡ್ಕೋಬೇಕು. ಓಕೆ, ಅವ್ರಿಗೆ ಅರ್ಥ ಆಗಬೇಕು ನಾನು ಬರೆಯೋಕ್ಕೆ ಇಷ್ಟು ಮಟ್ಟದಲ್ಲಿ ರೆಡಿ ಇದ್ದೀನಿ ಅಂತ. ಸೊ ಅದೇ ರೀತಿಯಲ್ಲಿ ನನಗೂ ಈ ಥರ ಇಷ್ಟೊಂದು ಫ್ಲಿಪ್ ಬರುತ್ತೆ ಆ್ಯಂಡ್ ಈ ಥರ ಜಾನರ್ ಜಂಪ್ಗಳಾಗುತ್ತೆ ಅನ್ನೋದು ನಾನು ಆ ಟೈಮ್ಗೆ ಆ ಪ್ಲ್ಯಾನ್ ಇಟ್ಟಿರಲಿಲ್ಲ. ಅದು ಓವರ್ ದ ಪೀರಿಯಡ್ ಆಫ್ ಟೈಮ್ ಹೇಳ್ತಾರಲ್ಲ, ಆದರೆ ಅದನ್ನು ಕಲೀಲೇಬೇಕು ಅನ್ನೋ ಒಂದು ಮೈಂಡ್ ಫಿಕ್ಸೇಷನ್ ಏನಿದೆ ಅದು ಬರಿತಾನೆ ಬಂದಿದ್ದದು. ಬಟ್ ಎಲ್ಲೋ ಒಂದು ಕಡೆ ನನಗೆ ಇದು ಯಾರಿಂದಾನೋ ಅಂದರೆ ಅವರು ನನಗೆ ಹೇಳಿದ್ರು, ಅಂದರೆ ಹಿ ಮೇಡ್ ಎ ಸ್ಟೇಟ್ಮೆಂಟ್. ಐ ಡೋಂಟ್ ನೋ ಯಾಕೆ ಅದು ಅವರು ನನ್ನ ಮುಂದೆ ಆ ಸ್ಟೇಟ್ಮೆಂಟ್ ಮಾಡಿದ್ರು ಅಂತ. ಅವರು ನನಗೆ ನೀನು ಒಂದೇ ಇದಕ್ಕೆ ಫಿಕ್ಸ್ ಆಗದೆ ಇರೋ ಥರನೇ ಬರಿಬೇಕು. ದಟ್ ಈಸ್ ಹೌ ಯು ಹ್ಯಾವ್ ಟು ಫಿಕ್ಸ್ ಯುವರ್ ಮೈಂಡ್ ಆ್ಯಂಡ್ ಸ್ಟಾರ್ಟ್. ಯಾಕಂದರೆ ಅದಿಲ್ಲ ಅಂದರೆ ನಿನ್ನ ಹತ್ರ ಯಾಕೆ ಬರಬೇಕು ಡೈರೆಕ್ಟರ್ಸ್? ಕರೆಕ್ಟ್. ನೀನು ಇದೇ ರೂಟಲ್ಲಿ ಇದೆಯಾ ಅಂತಂದರೆ ಬರೀ ಅದಕ್ಕೆ ಮಾತ್ರ ಬರ್ತಾರೆ ನಿನ್ನ ಹತ್ರ. ಸೊ ಇಫ್ ಯು ಹ್ಯಾವ್ ಟು ಆ ಲಾಂಗಿವಿಟಿ ಅಂತ ಏನು ಇದೆಯಲ್ಲ ಅದನ್ನು ನೀನು ತುಂಬ ದಿನ ಇಟ್ಕೋಬೇಕು ಅಂತಂದರೆ ಡೂ ದಿಸ್. ಹೇಗೆ ಮಾಡ್ತೀಯ ಅದು ಅವರವರ ಸ್ಟೈಲ್, ಅವರ ರಿಸರ್ಚ್, ಅವರವರ ಗ್ರೌಂಡ್ ವರ್ಕ್, ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ಹೇಗೆ ಮಾಡ್ತೀಯ ಅದು ನಿನಗೆ ಬಿಟ್ಟಿದ್ದು. ಮಾರ್ಕ್ ದಿಸ್, ಆಮೇಲೆ ನೋಡು. ದೆರ್ ವಿಲ್ ಬಿ ವೆರಿ ನಿನಗೆ ಅನಿಸುತ್ತೆ ನಾಳೆ ದಿನ ನಿನ್ನ ವರ್ಡ್ಸ್ನ ನೀನು ಕೇಳಿದಾಗ ನಿನಗೆ ಅನಿಸುತ್ತೆ ಇಷ್ಟು ವರ್ಸಟ್ಯಾಲಿಟಿ ಇತ್ತಾ ಅಂತ ನಿನಗೆ ಅನಿಸುತ್ತೆ ಅಂತ ಹೇಳಿದ್ರು. ಐ ಟುಕ್ ಇಟ್ ವೆರಿ ಸೀರಿಯಸ್ಲಿ.
ಏನು ಮಾಡಬೇಕು ಅದಕ್ಕೋಸ್ಕರ ಅನ್ನೋದು ನನಗೆ ಗೊತ್ತಿರಲಿಲ್ಲ. Correct. ಯಾಕಂದರೆ ಸಿನಿಮಾ ಬಗ್ಗೆ ಯಾರು ಎಜುಕೇಟ್ ಮಾಡೋಕ್ಕೆ ಆಗಲ್ಲ ಅಂತ ನಾನು ನಂಬಿದ್ದೀನಿ. ಯಾಕಂದರೆ ಸಿನಿಮಾ ಮಾಡಿದಾಗಲೇ ಅದು ನಮಗೆ ಕಲಿಸ್ಕೊಡುತ್ತೆ ಎಲ್ಲ. ನಾನು ಹಿಂಗೆ ಮಾಡ್ಬೇಕು ಸಿನಿಮಾ, ಹಿಂಗೆ ಮಾಡಬಾರ್ದು ಅನ್ನೋದು ದೊಡ್ಡವರೆಲ್ಲ ಹೇಳಿದ್ದಾರೆ ಇದನ್ನು. ಸೊ ಅವರಿಂದ ಕಲ್ತಿರೋ ನಾನು ಅದನ್ನೇ ಹೇಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಮಾಡ್ತಾನೆ ಅದು ನಮಗೆ ಕಲಿಸುತ್ತೆ. ಅದೇ ಥರ ಸಾಂಗು ಬರಿತಾನೆ ಅದೇ ನನಗೆ ಕಲಿಸ್ತಾ ಇದೆ, ಈ ಥರ ಬರೀಬೇಕು ಅಂತ. ಸೂಪರ್ ಸರ್. ಅಂದರೆ ನೀವು ಎಷ್ಟು ಚೆನ್ನಾಗಿ ಹೇಳಿದ್ರಿ ಅಂತ ಹೇಳಿದ್ರೆ, ಸೊ ಒನ್ ಪರ್ಟಿಕ್ಯುಲರ್ ಜಾನ್ರಾಗ್ ಫಿಕ್ಸ್ ಆಗಿದ್ರೆ ಸೊ ನೀವು ಅದಕ್ಕೆ ಸೀಮಿತ ಆಗಿರ್ತೀರ. ಸೊ ಯು ವಾಂಟೆಡ್ ಟು ಟ್ರೈ ಎವ್ರಿ ಅದರ್ ಜಾನ್ರಾ. ಎಸ್, ಟ್ರೈ ಅಂತಾನೆ ಅಲ್ಲ, ಯು ಹ್ಯಾವ್ ಟು ಹಿಟ್ ಇಟ್ ಔಟ್ ಆಫ್ ದ ಪಾರ್ಕ್. ಯಾಕಂದ್ರೆ ಇಲ್ಲಿ ನಿಮಗೆ ಟ್ರಯಲ್ ಅಂಡ್ ಎರರ್ಗೆ ಸ್ಪೇಸ್ ಇಲ್ಲ. ಹೌದು, ವೆರಿ ಟ್ರೂ ಸರ್. ಬಿಕಾಸ್ ಈಗ ಹ್ಯಾಂಡ್ಸ್ ಅಪ್ ಸಾಂಗ್ ಬರ್ದಿರೋದು ಸಹ ನೀವೇ. ಅದು ಸ್ವಲ್ಪ ಫನ್ ಲವಿಂಗ್ ಸಾಂಗ್. ಈಗ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ, ಈ ಆಪರೇಷನ್ ಅಲ್ಲಮೇಲಮ್ಮ ಮೂವಿ ತಿಳಿ ಸಂಜೆ ಸಾಂಗ್. ಸೊ ಆ ಸಾಂಗ್ ಸಹ ಬರ್ದಿರೋದು ನೀವೇ. ಸೊ ಅದರಲ್ಲಿರೋ ಫನ್ ಎಲಿಮೆಂಟು ಆ್ಯಂಡ್ ಈ ಭೀಮಾ ಮೂವಿ ಸಾಂಗ್ಸ್ ಅಲ್ಲಿರೋ ಫನ್ ಎಲಿಮೆಂಟು ಟೂ ಡಿಫ್ರೆಂಟ್ ಫನ್ ಎಲಿಮೆಂಟ್ಸ್. ಆ್ಯಂಡ್ ಎರಡು ಬೇರೆ ಬೇರೆ ಥರ ಆಡಿಯನ್ಸ್ಗೆ ಹಿಟ್ ಆಗೋ ಥರ ಸಾಂಗ್ಸ್. ಆ್ಯಂಡ್ ಎಲ್ಲ ಸಾಂಗ್ಸು ಸೂಪರ್ ಹಿಟ್. ಸೊ ಅದನ್ನ ಕೇಳೋಕ್ಕೋಸ್ಕರ ನಿಮ್ಗೆ ಹಂಗೆ ಕೇಳಿದ್ದೆ. ಇಷ್ಟು ವರ್ಸಟಾಲಿಟಿ ಇಟ್ಕೊಂಡು ಈ ಲೆವೆಲ್ ಸಕ್ಸಸ್ ರೇಷಿಯೋ ಮೇಂಟೈನ್ ಮಾಡೋದಿದೆಯಲ್ಲ, ಅದು ಕಷ್ಟ ಇದೆ ಸರ್. ಕಷ್ಟನೇ, ಬಟ್ ಎರಡು ಡಿಫ್ರೆಂಟ್ ವರ್ಲ್ಡ್. ತಿಳಿ ಸಂಜೆ ವರ್ಲ್ಡ್ ಬಂದು ಕಂಪ್ಲೀಟ್ಲಿ ಡಿಫ್ರೆಂಟ್. ಅದು ಒಂದು ಮನೆ, ಆ ಈವ್ನಿಂಗ್ ಸೀರಿಯಲ್ಲು, ಆಮೇಲೆ ಅಲ್ಲಿ ಆಗೋವಂಥ ಮಾತುಕತೆಗಳು. ಬಟ್ ಅದರಲ್ಲಿ ಒಂದು ಪೊಯಟ್ರಿನ ತರಬೇಕು ನಾವು. ಸಿನಿಮಾ ಕತೆ ಇದೆ ಇಲ್ಲಿ. ಹೌದು, ಯಾಕಂದರೆ ಒಬ್ಬ ಡೈರೆಕ್ಟರ್ ಹ್ಯಾಸ್ ಟು ಟೆಲ್ ಸ್ಟೋರಿ ಅಲ್ವಾ. ಸೊ ಆ ಸಿನಿಮಾ ಕಥೆನ ಈ ವರ್ಲ್ಡ್ ನೀವು ಹೇಗೆ ಮಿಕ್ಸ್ ಮಾಡ್ತೀರಾ ಅನ್ನೋದೇ ಮೇಯ್ನ್ ಥಾಟ್ ಅಲ್ಲಿ. ಆ್ಯಂಡ್ ಆ ತಿಳಿ ಸಂಜೆ ಸಾಂಗ್ನ ಎಷ್ಟೋ ಜನ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ರಿಲೇಟ್ ಮಾಡ್ಕೋತಾರೆ. ಬಿಕಾಸ್ ಈಗ ನಾವು ಸ್ಕೂಲಿಂದ ಮನೆಗೆ ಹೋದಾಗ ನಮ್ಮ ತಾಯಿಂದ್ರು ಕೂತ್ಕೊಂಡು ಏನು ಸೀರಿಯಲ್ ನೋಡ್ತಾ ಇದ್ರು. ಸೊ ಅದು ಕರೆಕ್ಟಾಗಿ ಸಿಂಕ್ ಆಗುತ್ತೆ. ಎಸ್ ಎಸ್ ಸರ್. ಆ್ಯಂಡ್ ನನಗೆ ಗೊತ್ತಿರೋ ಪ್ರಕಾರ ನೀವು ಇನಿಷಿಯಲ್ ಡೇಸಲ್ಲಿ ನಿಮ್ಗೆ ಯಾವುದೇ ರೀತಿ ಸಿನಿಮಾ ಬ್ಯಾಕ್ಗ್ರೌಂಡ್ ಆಗಿರಲಿ, ಈ ಪೊಯೆಟ್ರಿ ಬ್ಯಾಕ್ಗ್ರೌಂಡ್ ಆಗಿರಲಿ ಏನೂ ಇರಲಿ. ಸೊ ಹೇಗೆ ಇದೆಲ್ಲ ನಿಮಗೆ ಹುಟ್ಕೋತು ಸರ್? ಅಂದರೆ ವಾಟ್ ವೇರ್ ಯು ಡೂಯಿಂಗ್ ಬಿಫೋರ್ ಬಿಕಮಿಂಗ್ ಲಿರಿಕ್ ರೈಟರ್? ನಾನು ಕಾರ್ಪೊರೇಟಲ್ಲಿ ಕೆಲಸ ಮಾಡಿದ್ದೀನಿ 2 ವರ್ಷ. ಓಕೆ. ಆ್ಯಂಡ್ ಅದಕ್ಕೆ ಮುಂಚೆ ನಾನು ಓದಿರೋದು BCom. ಓಕೆ. ನನಗೆ ಫಸ್ಟ್ ಸ್ಪ್ರೌಟ್ ಅಂತ ಏನು ಆಗಿದ್ದು ಎಲ್ಲಿಂದ ಅಂದರೆ, ನಾನು ಸ್ಕೂಲಲ್ಲಿ ಐ ಯೂಸ್ ಟು ಈ ಸ್ಟೇಜ್ ನಾಟಕ ಎಲ್ಲ ನಮ್ಮ ಮಿಸ್ ಮಾಡಿಸೋರು. ಓಕೆ. ನನಗೆ ಅವಾಗಿಂದನೂ ಕನ್ನಡ ಅಂದರೆ ತುಂಬ ಯಾವ ಥರ ಅಂತಂದರೆ, ಕನ್ನಡ ಎಕ್ಸಾಮ್ ಇದ್ರೆ ನಾನು ಓದಲ್ಲ, ನಾನು ಬರೀತೀನಿ ಹಂಗೆ ಹೋಗಿ ಅನ್ನೋದು ನನಗೆ ಅದು ಕಾನ್ಫಿಡೆನ್ಸ್. ಕನ್ನಡ ಅಂದರೆ ಅವತ್ತು ನಮಗೆ ಹಬ್ಬ, ಹೋಗಿ ಎಕ್ಸಾಮ್ ಬರೆಯೋಕ್ಕೆ, ಆನ್ಸರ್ಸ್ ಬರೆಯೋಕ್ಕೆ. ಓಕೆ. ಆ ಥರ ಅದನ್ನು ನಮ್ಮ ಮಿಸ್ಸು ಅಬ್ಸರ್ವ್ ಮಾಡಿದ್ದಾರೆ ಅಂತ ಅನ್ಕೊತೀನಿ ನಾನು. ಆವಾಗ ಅವರು, ನೀನು ಯಾಕೆ ಅವಾಗೆಲ್ಲ ನಮಗೆ ಬರೀ ಹಾಡು, ಡ್ಯಾನ್ಸು, ಸ್ಪೋರ್ಟ್ಸನ್ನೇ ತುಂಬ, ಕ್ರಿಕೆಟ್ ಅಂದರೆ ಎಲ್ಲಿಂದಿರೋ ಪ್ರೀತಿ, ನೀನು ಬರೀ ಕ್ರಿಕೆಟೇ ಆಡ್ಕೊಂಡಿರೋದಲ್ಲ, ಒಂದು ಸ್ವಲ್ಪ ಇದನ್ನು ಏನಾದ್ರು ಮಾಡು ಅಂತ ಅವರು ಒಂದು 2-3 ನಾಟಕಗಳಿಗೆ ಮಾಡಿಸಿದ್ರು. ಬಟ್ ಆವಾಗ ನಮಗೆ ಐಡಿಯಾನೂ ಇರಲಿಲ್ಲ ನನಗೆ ಈ ಥರದ್ದು ಒಂದೇನು ಅನ್ನೋದು. ನನ್ನ ಕಾಲೇಜಲ್ಲಿ ಏನಾಯಿತು, ನನ್ನ ಫ್ರೆಂಡ್ಸ್ ಗ್ರೂಪು ಅವರು ಅಲ್ಲಿ ಈ ತುಂಬ ಸಾಂಗ್ಸ್, ಕನ್ನಡ ಸಾಂಗ್ಸ್ ಎಲ್ಲ ಹಾಡ್ತಿದ್ವಲ್ಲ ನಾವು. ಅಂದರೆ ತುಂಬ ಕನ್ನಡ ಫಿಲ್ಮ್ ಸಾಂಗ್ಸ್ನ ನಾನು ಫಾಲೋ ಮಾಡ್ತಿದ್ದೆ ರೈಟ್ ಫ್ರಮ್ ನನಗೆ ಬುದ್ಧಿ ಬಂದಾಗ್ಲಿಂದಾನು. ಸ್ಪೆಷಲಿ ಇವಾಗ ಪರಮಾತ್ಮ ಸಾಂಗ್ ಎಲ್ಲಾನು ಯಾವಾಗ ರಿಲೀಸ್ ಆಗುತ್ತೆ ಅಂತ ಕಾಯ್ಕೊಂಡು ಕೂತಿದ್ವಿ. ಯಾಕಂದರೆ ಜಯಂತ್ ಸರ್ ಸಾಂಗ್ಸ್ನ ಕೇಳ್ಬೇಕು ನಾನು, ಯುವರಾಜ್ ಭಟ್ ಸರ್ ಸಾಂಗ್ಸ್ನ ಕೇಳ್ಬೇಕು ನಾನು, ಆಮೇಲೆ ನಾಗೇಂದ್ರ ಪ್ರಸಾದ್ ಸರ್ ಸಾಂಗ್ಸ್ನ ಕೇಳ್ಬೇಕು ನಾನು. ಈ ಥರ ನನಗೆ ಬುದ್ಧಿ ಬರೋ ಅಷ್ಟೊತ್ತಿಗೆ ಈ ಕೆಲವೊಂದು ಚಿ ಉದಯಶಂಕರ್ ಸರ್ ಬರೆದಿರೋ ಸಾಂಗ್ಸ್ ಎಲ್ಲ ನಾವು ಎಂಜಾಯ್ ಮಾಡೋಕೆ ಆಗಲಿಲ್ಲ. ಯಾಕಂದರೆ ಐ ವಾಸ್ ಟು ಯಂಗ್ ಅವಾಗ. ನನಗೆ ಬುದ್ಧಿ ಬರೋ ಅಷ್ಟೊತ್ತಿಗೆ ನಾವು ಎಲ್ಲ ಒಂದು ಶಿಫ್ಟ್ ಆಗಿತ್ತು, ಮ್ಯೂಸಿಕಲ್ ಶಿಫ್ಟ್ ಆಗಿತ್ತು. ಅವಾಗ ನಮಗೆ ಈ ಸಾಂಗ್ಸ್ ತುಂಬ ಹತ್ರ ಆಗಕ್ಕೆ ಶುರು ಆಯಿತು. ಆ್ಯಂಡ್ ಅಲ್ಲಿಂದ ವಿ ವೆಂಟ್ ಬ್ಯಾಕ್. ಓಕೆ. ಇನ್ನೂ ಮಾಸ್ಟರ್ ಪೀಸ್ ಸಾಂಗ್ಗಳಿದೆಯಂತೆ ಅಂತ ವಿ ವೆಂಟ್ ಬ್ಯಾಕ್ ಬೈ ಲಿಸ್ನಿಂಗ್ ಟು ಆರ್ ಸೀನಿಯರ್ಸ್ ಆರ್ ಫಾದರ್ ಮದರ್. ನಮ್ಮ ಅಣ್ಣಂದರು ನಮಗಿನ್ನ ಮುಂಚೆ ಮ್ಯೂಸಿಕ್ ಎಲ್ಲ ಎಂಜಾಯ್ ಮಾಡ್ಕೊಂಡು ಬಂದಿದ್ರಲ್ಲ, ಆ ಶಿಫ್ಟ್ ನಮಗೆ ಆಲ್ರೆಡಿ ಆಗೋಗಿತ್ತು. ಆ್ಯಂಡ್ ಕಾಲೇಜಲ್ಲಿ ನನಗೆ ನನ್ನ ಫ್ರೆಂಡು, ನೀನು ಇಷ್ಟೊಂದು ಸಾಂಗ್ಸು ನೀನು ಹೇಳ್ತೀಯಾ, ಆ್ಯಂಡ್ ಅಷ್ಟು ಸಾಂಗ್ಸ್ ಗೊತ್ತಿರಬೇಕು ಅಂತಂದರೆ ನಿನಗೊಂದು ಎಲ್ಲೋ ಗೊತ್ತಿದ್ದಾರೋ ಅಂತ ಒಂದು ಲವ್ ರೈಟಿಂಗ್ ಮೇಲೆ ಇರಬೇಕು ನನಗೆ, ಇಲ್ಲ ಅಂದರೆ ಇದು ಸಾಧಾರಣವಾಗಿ ಬರಲ್ಲ. ಆ್ಯಂಡ್ ನನಗೆ ಸ್ಕೂಲಲ್ಲಿ ನಾನು ಹೇಳಿದ್ನಲ್ಲ, ಈ ಥರ ನಮ್ಮ ಟೀಚರ್ ಎಲ್ಲ ಇದೆಲ್ಲ ಮಾಡಿಸಿದ್ರು ಅಂತ. ಅಲ್ಲಿ ನಾವು ಏನು ಮಾಡಿದ್ರೆ, ಈ 4 ಲೈನ್ ಬರೆದು ಇನ್ನೊಬ್ರು ರೇಕ್ಸಾಗಿ ಯೂಸ್ ಮಾಡ್ತಿದ್ವಿ ನಾವು. ಏನೋ ಬರೆದು ನಮ್ಮ ಹುಡುಗನ ರೇಕ್ಸೋದು, ಇಲ್ಲ ಏನೋ ಈ ಥರ ಆ್ಯಕ್ಟಿವಿಟೀಸ್ ಎಲ್ಲ ನಡೀತಿತ್ತು. ನನಗೆ ಅವಾಗ ಅನಿಸಿದ್ದು, ಇವನು ಏನೋ ವ್ಯಾಲಿಡ್ ಆಗಿರೋದು ಹೇಳ್ತಾ ಇದ್ದಾನೆ ಇವನು, ಏನಕ್ಕೆ ನಾನು ಇವತ್ತಿಂದ ಸುಮ್ಮನೆ ನನಗೆ ಅನಿಸಿದ್ದನ್ನು ಬರೆಯೋದಕ್ಕೆ ಟ್ರೈ ಮಾಡಬಾರ್ದು ಅಂತ. ಅಲ್ಲಿಂದ ಇಟ್ ಸ್ಟಾರ್ಟೆಡ್. ನಮ್ಮದು ಇಷ್ಟು ದೊಡ್ಡದು ಬುಕ್ ಇತ್ತು, ಅದು ಈಗಲೂ ಇದೆ ನನ್ನ ಹತ್ರ ಮನೇಲಿ. 6 ಲ್ಯಾಂಗ್ವೇಜಸ್ ನೋಟ್ ಬುಕ್ ಅಂತ.
ಅಂದರೆ ಒಂದು 5 ಸಬ್ಜೆಕ್ಟ್ದು ಕ್ಲಾಸ್ ವರ್ಕ್ನ ಮೇಂಟೈನ್ ಮಾಡೋಷ್ಟು ದೊಡ್ಡ ಬುಕ್ ಕೊಟ್ಟಿದ್ರು. ಪಿ ಯು ಜೋಸೆಫ್ಸಲ್ಲಿ ಓದಿದ್ದು. ಹಾಂ ಒಂದು 450 ಪೇಜಸ್ ಹೆಚ್ಚು ಕಮ್ಮಿ ಇತ್ತು ಅನ್ಸುತ್ತೆ ಅದರಲ್ಲಿ. ಆ ಕ್ಲಾಸ್ ವರ್ಕ್ನೇ ನಾನು ನನ್ನ ರೈಟಿಂಗ್ ಕನ್ವರ್ಟ್ ಮಾಡಿಕೊಂಡು ಅದರಲ್ಲಿ ಇದನ್ನು ಬರೆಯೋಕ್ಕೆ ಶುರು ಮಾಡಿದೆ. ಓಕೆ ಇನ್ಕ್ಲೂಡ್ ವಿತ್ ಡೇಟ್ಸಾ ನಾನು ಮೆನ್ಷನ್ ಮಾಡಿದ್ದೀನಿ, ಯಾವ ಡೇಟ್ ನಾನು ಯಾವ ಸಾಂಗ್ ಬರೀತಾ ಇದ್ದೀನಿ, ಓ ಇದು ಯಾವ ಥರ ಜಾನರ್ ಸಾಂಗು. ಹಾಗಾದ್ರೆ ಇನ್ನ ಒಂದು ಹೆಚ್ಚು ಕಡಿಮೆ ಒಂದು 3,000 ಸಾಂಗ್ಸ್ ಇದೆ ಅದರಲ್ಲಿ. ಬಿಕಾಸ್ ಅಲ್ಲಿ ನನಗೆ ಜ್ಞಾಪಕ ಇರೋ ಪ್ರಕಾರ ಐ ಥಿಂಕ್ ಒಂದು 170ರಿಂದ 250 ಒಳಗಡೆ ಬರೆದಿಟ್ಕೊಂಡಿದ್ದೀನಿ ಸುಮ್ಮನೆ ಅದರೊಳಗಡೆ ನಾನು ಏನೇನೋ. ಓಕೆ ಅದರಲ್ಲಿ ನೀವು ಹೇಳ್ದಂಗೆ ಇವಾಗ ನೀವು ಹೇಳಿದ್ರಲ್ಲ ಅವಾಗಲೇ ಡಿಫ್ರೆಂಟ್ ಜಾನರ್ ಅಂತ, ಅದು ಅಲ್ಲಿಂದಾನೇ ಗೊತ್ತಿಲ್ಲದೆ ಶುರು ಆಗೋಯ್ತು ನನಗೆ. ಓಕೆ ಇಲ್ಲಿ ಏನಾಯಿತು, ಇಟ್ ವೆಂಟ್ ಇನ್ ಟು ಮೈ ಮೈಂಡ್. ಅಲ್ಲಿ ಗೊತ್ತಿಲ್ಲದೇ ಸುಮ್ಮನೆ ಏನೋ ಅವತ್ತಿನ ದಿನ ಕ್ಲೈಮೇಟ್ ಹೆಂಗಿತ್ತು ಅಂದರೆ ಆ ಕ್ಲೈಮೇಟ್ ಬಗ್ಗೆ ಬರೀಬೇಕು, ಓಕೆ ಇಲ್ಲ ಇನ್ನೊಂದೇನೋ ಬೇಜಾರಾಗ್ತಿದ್ರೆ ಆ ಬೇಜಾರ ಬಗ್ಗೆ ಬರೆಯೋಣ, ಇಲ್ಲ ಏನೋ ವಿಚಾರನೇ ಇಲ್ಲ ಏನೋ ಬರೀ ಗೀಚು. ಇದು ಗೊತ್ತಿಲ್ಲದೇ ಅಲ್ಲಿಂದನೇ ಅದು ಶುರು ಆಗಿತ್ತು. ಬಟ್ ಯಾರೋ ಒಬ್ರು ಬಂದು ಅದನ್ನು ಮಾರ್ಕ್ ಮಾಡಿದ್ರು, ಈ ಥರ ಮಾಡು. ಸೂಪರ್ ಸರ್. ಅಂದರೆ ಈಗ ನಾನು ಅದೇ ಹೇಳ್ತಿದ್ನಲ್ಲ, ತುಂಬ ಜನ ಸ್ಪಾಟಿಫೈ ಪ್ಲೇಲಿಸ್ಟಲ್ಲಿ ಕನ್ನಡ ಸಾಂಗ್ಸ್ ಕೇಳೋರು ಪ್ಲೇಲಿಸ್ಟಲ್ಲಿ ನೀವು ಬರೆದಿರೋ ಸಾಂಗ್ಸೇ ಹೆಚ್ಚಿನ ಅಂಶ ಇದ್ದೇ ಇರುತ್ತೆ. ಈಗ ರೀಸೆಂಟಾಗಂತೂ ನನಗೆ ಹಲವ ಸಾಂಗ್ ಆಗಿರ್ಬೋದು, ಭೀಮಾ ಮೂವಿದು ಬೇಬಿ ಸಾಂಗ್ ಅಲ್ಲ, ಸೊ ಬೇಬಿ ಸಾಂಗ್ ಆಗಿರ್ಬೋದು, ಅದು ಪ್ಲೇಲಿಸ್ಟಲ್ಲಿ ಇದ್ದೇ ಇರುತ್ತೆ. ಆ್ಯಂಡ್ ಆ ಬೇಬಿ ಸಾಂಗ್ ಲಿರಿಕ್ಸು ನನಗೆ ಹಲವ ಸಾಂಗ್ ಲಿರಿಕ್ಸ್ ನೋಡಿದಾಗ ಅನ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಇಬ್ಬರು 2 ಸಾಂಗ್ನೂ ಬರೆದಿರೋದು ಒಬ್ಬರೇ ವ್ಯಕ್ತಿ ಅಂತ ಹೇಳಿ. ಆ್ಯಂಡ್ ಆ ಬೇಬಿ ಸಾಂಗಲ್ಲಿ ನೀವು ಆ್ಯಕ್ಚುಲ್ ಬೆಂಗಳೂರಲ್ಲಿ ಏನಿದೆ ಆ ಸ್ಲ್ಯಾಂಗ್ ಅದನ್ನು ಯೂಸ್ ಮಾಡಿ ಬರ್ತಿದ್ರು. ಹೌದು, ನಂಗೆ ಅಲ್ಲವಾಲಿ ಈಗ ಯಾರು ಒಬ್ರು ರೊಮ್ಯಾಂಟಿಸೈಸ್ ಮಾಡ್ಬೇಕಾದ್ರೆ ಹೇಗೆ ಬರೀತಾರೋ ಎಕ್ಸಾಕ್ಟಾಗಿ ಅದೇ ಪದಗಳನ್ನ ಯೂಸ್ ಮಾಡಿ ಬರ್ತಿದ್ದೀರಾ ಸರ್. ಆ್ಯಂಡ್ ಎಲ್ಲೋ ಒಂದು ಕಡೆ ನೀವು ಕಾರ್ಪೊರೇಟ್ಸಲ್ಲಿ ಇರ್ಬೇಕಾದ್ರೆ ನಿಮಗೆ ಏನೋ ಆ ಕನ್ಫ್ಯೂಷನಲ್ಲಿದ್ದು ನೀವು ಲಿರಿಕ್ ರೈಟಿಂಗ್ ಸ್ಟಾರ್ಟ್ ಮಾಡಿದ್ದು ಅವ್ರು ಮುಂಚೆನೇ ಫಿಕ್ಸ್ ಆಗಿಬಿಟ್ಟಿದ್ರಾ? ನನಗೆ ಡಿಗ್ರಿ ಹೊತ್ತಿಗೆ ಐ ವಾಂಟೆಡ್ ಟು ಗೋ ಇನ್ ದಿಸ್ ಫೀಲ್ಡ್. ಓಕೆ ಬಟ್ ಅವಾಗ ಇವಾಗ ಸೋಷಿಯಲ್ ಮೀಡಿಯಾ ಏನಿದೆಯಲ್ಲ ಇಷ್ಟು ಏನಂತಾರೆ ಸ್ಪ್ರೆಡ್ ಆಗಿರಲಿಲ್ಲ. ಸೋಷಿಯಲ್ ಮೀಡಿಯಾದು ಒಂದು ಆಕ್ಸೆಸಿಬಿಲಿಟಿ ಎಲ್ಲರಿಗೂ ಇರಲಿಲ್ಲ. ಆ್ಯಂಡ್ ಯಾವ ಒಂದು ಈಗ ಸಿನಿಮಾ ಫ್ಯಾಕಲ್ಟಿನೂ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇರಲಿಲ್ಲ ಅವಾಗ ನಮ್ಮ ಡಿಗ್ರಿ ಟೈಮ್ಗೆ. 2013-11 ನಾನು ಡಿಗ್ರಿ ಸೇರಿ 2011-12 11ಇಂದ 14 ಸಾರಿ ಎಸ್ ಸಮ್ವೇರ್ ಅಲ್ಲಿ. ಅವಾಗ ಇಷ್ಟೊಂದು ನಮಗೂ ಗೊತ್ತಿರಲಿಲ್ಲ, ಫೇಸ್ಬುಕ್ ಎಲ್ಲ ಅವಾಗ ಇನ್ನೂ ಶುರು ಆಗ್ತಿತ್ತು. ಎಕ್ಸಾಕ್ಟ್ಲಿ ಜಿಯೋ ರೆವಲ್ಯೂಷನ್ ಆದ್ಮೇಲೆ ಶುರು ಆಗ್ತಿತ್ತು. ಆ್ಯಂಡ್ ತುಂಬ ದೊಡ್ಡ ಸ್ಪೈಕ್ ಆಯಿತು ಇದೆಲ್ಲ ಆದಮೇಲೆ. ಸೊ ಆಗ ಒಂದು ಯಾರು ಗೊತ್ತಿಲ್ಲ, ಯಾರನ್ನ ಹಿಡಿಬೇಕು ಗೊತ್ತಿಲ್ಲ, ಯಾರನ್ನ ಕೇಳಬೇಕು ಚಾನ್ಸ್ ಅದು ಗೊತ್ತಿಲ್ಲ, ಕೇಳಿದ್ರೆ ಏನು ಬೈತಾರೋ ಅಂತ ಒಂದು ಭಯ. ಯಾಕಂದರೆ ಒಬ್ಬರು ಡೈರೆಕ್ಟ್ರಿಗೆ ಅವ್ರಿಗೆ ಒಂದು ಆ ಕನಸನ್ನು ಅವರು ಸ್ಕ್ರೀನ್ ಮೇಲೆ ತಂದು ಅದನ್ನು ದೇ ವಿಲ್ ಕನ್ವರ್ಟ್ ಇನ್ ಟು ಬಿಸ್ನೆಸ್. ಸೊ ಈ ಟ್ರಾನ್ಸ್ಫಾರ್ಮೇಷನ್ ಇದೆಯಲ್ಲ ಇದರಲ್ಲಿ ಅವ್ರದ್ದು ಒಂದು ದೊಡ್ಡ ಇದಿರುತ್ತೆ, ಸಾಧನೆ ಇರುತ್ತೆ. ಕರೆಕ್ಟ್. ಅವ್ರ ವರ್ಕ್ನ ನನಗೆ ಕೊಡಬೇಕು ಅನ್ನೋದು ಇದೆಯಲ್ಲ ಅದು ಸುಮ್ಮನೆ ಬರಲ್ಲ. ಹೌದು. ಇಫ್ ದೇ ವಾಂಟ್ ಟು ಶೇರ್ ದೇ ಡ್ರೀಮ್ ವಿತ್ ಮೀ ಇಟ್ಸ್ ನಾಟ್ ಅನ್ ಈಸಿ ಥಿಂಗ್. ಇದೆಲ್ಲ ನನಗೆ ನನ್ನ ಫ್ರೆಂಡು ನನಗೆ ಒಂದಿನ ಕ್ವಶನ್ ಕೇಳ್ಬಿಟ್ಟು ಈ ಥರ ಎಲ್ಲ ಡಿಗ್ರಿ ಟೈಮಲ್ಲಿ. ನಾನು ಇನ್ನೂ ನಂದು ರೆಸ್ಯೂಮೇನೂ ಪ್ರಿಪೇರ್ ಮಾಡಿರಲಿಲ್ಲ ಅವಾಗ, ಪ್ಲೇಸ್ಮೆಂಟ್ಸ್ ನಡೀತಾ ಇರ್ಬೇಕಾರೆ. ಏನೋ ನೀನು ರೆಸ್ಯೂಮೆ ರೆಡಿ ಮಾಡಿಲ್ವಾ ಅಂತ ಕೇಳಿದೆ. ಇಲ್ಲ ನಾನು ಹೇಳಿದ್ದೀನಿ ನನಗೆ ನಾನು ಲಿರಿಸಿಸ್ಟ್ ಆಗಬೇಕಂತ ಇದ್ದೀನಿ ಅಂತ. ಅವ್ನು ಸರಿಯಾಗಿ ಒಂಥರ ನಿನ್ನ ಹತ್ರ ಯಾರೋ ಬರೆಸ್ತಾರೆ ಲಿರಿಕ್ಸು, ಈಗ ಆಲ್ರೆಡಿ ಇಂಡಸ್ಟ್ರಿಯಲ್ಲಿ ಅಷ್ಟು ಜನ ಎಲ್ಲ ಇದ್ದಾರೆ, ಅವ್ರನ್ನ ಬಿಟ್ಟು ನಿನಗೆ ಯಾಕೆ ಬರ್ತಾರೆ, ನಿನಗೇನು ತಲೆ ಇಲ್ವಾ, ರೆಸ್ಯೂಮ್ ರೆಡಿ ಮಾಡ್ಕೊ ನಡಿ ಅಂತೇಳಿ ಅವ್ನು ಬಲವಂತವಾಗಿ ಇಂಟರ್ವ್ಯೂ ಕರ್ಕೊಳೋದ. ಓಕೆ. ಆವಾಗ ನನಗೆ ಅಲ್ಲೊಂದು ಸ್ಟ್ರೈಕ್ ಆಯಿತು. ಹೌದಲ್ವಾ, ಯಾಕೆ ಬರ್ಬೇಕು ಲಿರಿಕ್ಸ್ ಬರ್ಸೋಕ್ಕೆ, ಇವ್ನು ಹೇಳ್ತಿರೋ ಪಾಯಿಂಟ್ ಸರಿ ಇದೆಯಲ್ವಾ, ನಾನು ಇದು ಯೋಚನೆ ಮಾಡಿಲ್ಲ. ಸರಿ ಬಿಡು ಆಯಿತು ಅಂತ ಅವನ ಜೊತೆ ಹಾಗೆ ಹೋದೆ. ಆ್ಯಂಡ್ ದೆನ್ ಕಾರ್ಪೊರೇಟ್ ಜರ್ನಿ ಶುರು ಆಯಿತು. ಇವಾಗ ಕಾರ್ಪೊರೇಟ್ ಜರ್ನಿ ಶುರು ಆಯಿತು ಅಂತಂದರೆ ಇವಾಗ ಜೀವನ ನಡಿಬೇಕಲ್ಲ, ಇದಕ್ಕಂತ ನಾನು ಹಾಗೆ ಆಗ್ತೀನಿ ಅಂತ ನಾನು ಬ್ರೇಕ್ ಮಾಡ್ಕೊಂಡಿರೋಕ್ಕಾಗಲ್ಲ. ಸೊ ವಿ ಹ್ಯಾವ್ ಟು ಗೋ ದೇರ್. ಅವಾಗ ಅಟ್ಲೀಸ್ಟು ನಿಲ್ಲಲ್ಲ, ಮುಂದೆ ಹೋಗುತ್ತೆ, ಅದು ನನಗೆ ಗೊತ್ತಿತ್ತು. ಬಟ್ ಅಲ್ಲೋಗಿನೂ ಐ ಡಿಂಟ್ ಸ್ಟಾಪ್. ನಂಗೆ ಇನ್ನೂ ಜ್ಞಾಪಕ ಇದೆ, ನಾನು ಫಸ್ಟ್ ಡೇ ನಂದು ಇಂಡಕ್ಷನ್ ಎಲ್ಲ ಆಗಿ ನಾನು ಹೋಗಿ ಟೀಮ್ನ ಮೀಟ್ ಮಾಡಿದಾಗ ನನ್ನ ಲೀಡು ನನ್ನ ಕೇಳಿದ್ರು, ಏನು ಇಫ್ ನಾಟ್ ದಿಸ್ ನೀನು ಏನಾಗಬೇಕು ಅಂತಿದ್ಯಾ ಅಂತ. ನಾನು ಅವಾಗ ಬ್ಲ್ಯಾಂಕ್ ಆದೆ. ಬಟ್ ಪಟ್ ಅಂತ ನಾನು ಲಿರಿಸಿಸ್ಟ್ ಆಗಬೇಕು ಅಂತ. ಓಕೆ. ಅವಾಗ ಹೆಂಗೆ ನಿಮ್ಮದು ಇದೆಲ್ಲ ಫುಲ್ ಬ್ಯಾಕ್ಗ್ರೌಂಡ್ ಎಲ್ಲ ಆ ಥರನ? ಇಲ್ಲ ಯಾರೂ ಗೊತ್ತಿಲ್ಲ. ಮತ್ತು ಹೆಂಗೋ ಆಗ್ತೀಯ? ಗೊತ್ತಿಲ್ಲ, ಆಗ್ತೀನಿ ಗೊತ್ತಿಲ್ಲ ಹೆಂಗೆ ಅಂತ. ಬಟ್ ಐ ಆಮ್ ಟ್ರೈಯಿಂಗ್, ಐ ಮೀನ್ ದಟ್ ಸರ್ಚಿಂಗ್ ಕರ್ವ್. ಗೊತ್ತಿಲ್ಲ, ಬಟ್ ಸರಿನಪ್ಪ, ನಿನಗೆ
ಏನೋ ಆಗಲಿ ಖುಷಿಯಾಗಿ ಆಗಲಿ ಬಿಡು. ಆ್ಯಂಡ್ ನೀವು HR ಆಗಿದ್ರಲ್ಲ ಸರ್? HR ಆಫೀಸರ್ ಡೆಸಿಗ್ನೇಷನ್. ಓಕೆ. ಬಟ್ ಇಟ್ಸ್ ನಾಟ್ ಲೈಕ್ ಹೈರಿಂಗ್ HR. ಇಟ್ಸ್ ಅದು ಹೆಂಗೆ ಅಂತಂದರೆ ವಿ ಯೂಸ್ ಟು ವರ್ಕ್ HR ಆಫೀಸರ್ ಫಾರ್ UK. ಓಕೆ. ಈ ಥರ ನಾವೇನು ಇಂಡಿಯನ್ ಇದರಲ್ಲಿ ಹೈರ್ ಮಾಡ್ತೀವಿ ಇಂಟರ್ವ್ಯೂಸ್ ತೊಗೊಂಡು ಆ ಥರ ಅಲ್ಲ, ಅದು ಕಂಪ್ಲೀಟ್ ಬೇರೆ ಥರನೇ ಅದು. ಓಕೆ. ಅಲ್ಲಿ ನನಗೆ ಡೈಲಿ ಐ ಯೂಸ್ ಟು ಫೀಲ್ ಏನು ಮಾಡ್ಬೋದು ಈಗ ನಾವು ಅಲ್ಲಿಗೆ ಹೋಗ್ಬೇಕು ಅಂತಂದರೆ ಯಾರನ್ನ ಹಿಡಿಬೇಕು, ಯಾರಿಗೆ ಮೆಸೇಜ್ ಮಾಡಬೇಕು. ಆವಾಗ ನನಗೆ ಅಂದರೆ ಒಂದಷ್ಟು ಡೈರೆಕ್ಟರ್ಸ್ ಯಾರ್ದಾರು ರಿಕ್ವೆಸ್ಟ್ ಎಲ್ಲ ಕಳ್ಸೋದಿತ್ತಲ್ಲ, ಅವ್ರಿಗೆ ಮೆಸೇಜ್ ಮಾಡೋದು. ಓಕೆ. ಸರ್ ಈ ಥರ ಒಂದು 3 ಲೈನ್ಸ್ ಇದ್ದರೆ ಚಾನ್ಸ್ ಕೊಡಿ, 3 ಲೈನ್ಸ್ ಸಾಕು ಸರ್, ಈ ಥರ ಎಷ್ಟೋ ಜನಕ್ಕೆ ಮಾಡಿದ್ದೀನಿ. ಈಗ ನನಗೆ ಜ್ಞಾಪಕ ಇಲ್ಲ ನಾನು ಯಾರು ನೋಡಿ, ಅಂದರೆ ಫುಲ್ ಅದೇ ಕಳ್ಸೋದು. ಬಟ್ ನಾನು ನೋಡಿದ್ದೀನಿ ಸರ್ ನೀವು ಹೇಳಿರೋದನ್ನ. ಸೊ ಸಿಂಪಲ್ ಸುನಿ ಸರ್ನ ನೀವು ಈಗ ಒಂದು ಮೀಮ್ ಪೇಜ್ ಏನು ನಮ್ಮ ಕನ್ನಡ ಹ್ಯಾಂಡ್ಲರ್, ನಿಮ್ಮ ಫ್ರೆಂಡ್, ಸೊ ಅವ್ರ ಜೊತೆಗೆ ಹೋದಾಗ ನೀವು ಮೀಟ್ ಮಾಡಿದ್ರಿ. ಹೌದು. ಆ್ಯಂಡ್ ನೀವು ಹುಮ್ಮಸ್ಸಲ್ಲಿ ನೀವು ಅವ್ರನ್ನ ಕೇಳಿದಾಗ ಅವರು ಕಿವಿ ಕೊಟ್ಟು ನೀವು ಯಾವುದೋ ಒಂದು ಸಾಂಗ್ ಬರೆದಿರೋದನ್ನ ಕೇಳಿದಾರಂತೆ. ಆ್ಯಂಡ್ ದೆನ್ ಆನ್ ಸ್ಪಾಟಲ್ಲಿ ನೀವೇನೋ ಅಲ್ಲೊಂದು ಲಿರಿಕ್ಸ್ ರೆಡಿ ಮಾಡಿ ಆನ್ ಸ್ಪಾಟ್ ಅಲ್ಲ, ಅದು ಏನಾಯಿತು ಅಂತಂದರೆ ಅವರು ಆ ಫಿಲ್ಮ್ದು ಸಾಂಗ್ಸ್ 2 ಆಗ್ಬಿಟ್ಟಿದ್ಯಪ್ಪ, ಬಟ್ ನೀನು ಚೆನ್ನಾಗಿ ಬರೀತೀಯಾ, ಫ್ಯೂಚರ್ ಫಿಲಮ್ಸ್ಗೆ ನಿಜ ಕನ್ಸಿಡರ್ ಮಾಡೋ ಪ್ರಯತ್ನ ಮಾಡ್ತೀನಿ ನಾನು ಅಂತ ಹೇಳಿದ್ರು. ಬಟ್ ನಾನು ಎಂಥ ಚಾನ್ಸ್ ಮಿಸ್ ಮಾಡ್ಕೊಂಡಲ್ಲ ಅಂತ ಇರ್ಬೇಕಾದ್ರೆ, ಆ್ಯಂಡ್ ನಮಗವರು ಒಂದು ಆಪ್ರೇಷನ್ ಆಲ್ಮೇಲಮ್ಮ ಅದು ಒಂದು ಥಿನ್ 1 ಲೈನರ್ ಸ್ಟೋರಿ ಹೇಳಿದ್ರು. ಈ ಥರ ಅಂದ್ಕೊಂಡಿದ್ದೀನಿ, ಇದು ಫಿಲಮ್ ಕತೆ ನಂದು ಅಂತ. ನನಗೆ ನಾನು ಅಲ್ಲಿಂದ ಹೊರಟೆ. ಹೊರಟು ನಮ್ಮ ಮನೆಗೆ ಬರೋ ಗ್ಯಾಪಲ್ಲಿ ನನಗೇನು ಅನ್ನಿಸ್ತು ಅವ್ರು ಹೇಳಿದ ಕತೆ ಇಟ್ಕೊಂಡು ಅದನ್ನು ನಾನೊಂದು 6-7 ಲೈನ್ಸ್ ಥರ ಮಾಡಿ ಅವ್ರಿಗೆ ಹಾಡಿ ಕಳಿಸ್ದೆ. ಅದು ಅವ್ರಿಗೆ ಇಷ್ಟ ಆಯಿತು. ನೀನು ನಾಳೆ ಬೆಳಿಗ್ಗೆ ಬಾ ಮತ್ತೆ ಆಫೀಸ್ಗೆ, ನಿನ್ನ ಹತ್ರ ನಾನು ಮಾತಾಡಬೇಕು ಅಂತ ಹೇಳಿ ನೆಕ್ಸ್ಟ್ ದಿನ ಹೋದಾಗ, ಸರಿ ಒಂದು ಕೆಲಸ ಮಾಡು, ಇದನ್ನು ನೆಕ್ಸ್ಟ್ ಡೆವಲಪ್ ಮಾಡೋಣ, ನೀನು ಕಳಿಸಿದ್ದು ಏನು 4 ಲೈನ್ಸ್ ಇದೆಯಲ್ಲ ಅದನ್ನು ಇನ್ನೂ ಡೆವಲಪ್ ಮಾಡೋಣ, ಒಂದು ಫುಲ್ ಸಾಂಗ್ ಮಾಡೋಣ. ನನಗೆ ಗೊತ್ತಿಲ್ಲ ಇದನ್ನು ನಾನು ಇಡ್ತೀನಾ ಇಲ್ವಾ ಅಂತ ನನಗೆ ಐಡಿಯಾ ಇಲ್ಲ, ಬಟ್ ನನಗೆ ಇಷ್ಟ ಆಗಿದೆ ನೀನೇನು ಬರೆದಿದ್ಯಾ ಅದು. ಐ ವಿಲ್ ಸೆಂಡ್ ದಿಸ್ ಟು ಮ್ಯೂಸಿಕ್ ಡೈರೆಕ್ಟರ್, ನೋಡೋಣ ಇದು ಹೇಗಾಗುತ್ತೆ ಅಂತ ಹೇಳಿದ್ರು. ನಾನು ಸರಿ ಅಂತ ಫುಲ್ ಖುಷಿಯಾಗಿ ಎಲ್ಲ ಆಗಿ ಆಫೀಸಲ್ಲೆಲ್ಲ ಹೋಗಿ ಎಲ್ಲರಿಗೂ ಈ ಥರ, ಅಂದರೆ ನನ್ನ ಫ್ರೆಂಡ್ಸ್ ಕ್ಲೋಸೆಸ್ಟ್ ಸರ್ಕಲ್ ಇದ್ರಲ್ಲ ಆಫೀಸಲ್ಲಿ, ಅವ್ರಿಗೆ ಮಾತ್ರ ಈ ಥರ ಹೋಗಿದ್ದೆ, ಅವ್ರಿಗೆ ಸಾಂಗ್ ಬರ್ದಿದ್ದೀನಿ ನಾನು. ಅವ್ರಿಗೆಲ್ಲ ಸಿಂಪಲಾಗಿ ಒಂದಷ್ಟು ಡೈರೆಕ್ಟರ್ಗೆ ಸಾಂಗ್ ಬರ್ದಿದ್ದೆ ನೀನು ಅಂತ. ನಾನು ಫುಲ್ ಖುಷಿ. ಆಮೇಲೆ ಒಂದಿನ ಸರ್ರು ನಾಗಾರ್ಜುನ್ ಆ ಸಾಂಗು ಅಂದರೆ ಫುಲ್ ಸಿನಿಮಾ ನೋಡಿದಾಗ ಬೇಡ ಅನಿಸ್ತಾ ಇದೆ ಆ ಸಾಂಗ್ ನನಗೆ. ಅಯ್ಯೋ ಸರ್ ಎಲ್ಲರಿಗೂ ಹೇಳ್ಕೊಬಿಟ್ಟಿದ್ದೀನಲ್ಲ, ಇವಾಗ ಅವಮಾನ ಆಗೋದು ನನಗೆ ಅಂತ ಅದ. ಇಲ್ಲಪ್ಪ ಆ ಸಾಂಗ್ ಬೇಡ, ಬೇರೆದು ಬರೀ ನೀನು ಅಂತ ಹೇಳಿ ಸಂಜೆ ಅವಾಗ ಕೊಟ್ಟರು. ಇದಕ್ಕೆ ಮುಂಚೆ ಇದ್ದಿದ್ದು ಬೇರೆ ಸಾಂಗ್. ಆಗ ತಿಳಿ ಸಂಜೆ ಕಳಿಸಿ ಅದ್ರದ್ದೇನು ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ವಿತಿನ್ ಅ ಸ್ಪ್ಯಾನ್ ಆಫ್ 3 days ಹಾಗೆ ನಾವು ಸಾಂಗ್ ಮುಗಿಸ್ಕೊಂಡ್ವಿ. ಓಕೆ. ಐ ಥಿಂಕ್ ಯುನೋ ಆಪ್ರೇಷನ್ ಅಲಮೇಲಮ್ಮ ಮೂವಿ ಏನಿದೆ, ಆವಾಗಿನ ಟೈಮ್ಗೆ ಅದು ರಿಲೀಸ್ ಆದಾಗ ಅದು ಬೇರೆ ಜಾನ್ರ, ಕನ್ನಡಲ್ಲಿ ಆ ಥರ ಜಾನ್ರ ಮೂವಿ ಯಾವುದು ಬಂದಿರಲಿಲ್ಲ. ಒಂಥರ ಟಾಮ್ ಆ್ಯಂಡ್ ಜೆರಿ ಈ ಥರ ಸ್ಟೋರಿ ಅದು. ಬಿಕಾಸ್ ರಿಷಿ ಅವರು ಏನು ಆ್ಯಕ್ಟಿಂಗ್ ಮಾಡಿದ್ರು, ಫನ್ ಥ್ರಿಲ್ಲರ್, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅದು. ಆ್ಯಂಡ್ ಅದಾದಮೇಲೆ ಸರ್ ನಿಮಗೆ ಬ್ರೇಕ್ ಥ್ರೂ ಕೊಟ್ಟಿರೋದು ಅಂತ ಬಂದಿರೋ ಒಂದು ಸಾಂಗ್ ನೋಡಿದ್ರೆ ಅವನೇ ಶ್ರೀಮನ್ನಾರಾಯಣ ಸಾಂಗ್. ಸೊ ಆ ಸಾಂಗ್ ಎಲ್ಲಿ ಹುಡ್ಕೋತು ಸರ್? ಆ ಸಾಂಗ್ ಅದು ಕಂಪ್ಲೀಟ್ಲಿ ರಕ್ಷಿತ್ ಸರ್ ಅವರೊಂದು ರಕ್ಷಿತ್ ಸರ್ ನನಗೆ ಹೇಳ್ಬೇಕಾದ್ರೆ ಅವನೇ ಶ್ರೀಮನ್ನಾರಾಯಣ ಲಿರಿಕ್ಸು ಎವ್ರಿ ಸಾಂಗ್ ಶುಡ್ ಟೆಲ್ ಎ ಸ್ಟೋರಿ ಅಂತ ಅದನ್ನು ಹೇಳಿದರು ಮುಂಚೆನೆ. ಆ್ಯಂಡ್ ಅದು ಸಿನಿಮಾದ ಸ್ಕ್ರೀನ್ ಪ್ಲೇನ ಮುಂದೆ ತೊಗೊಂಡೋಗ್ಬೇಕು ಪ್ರತಿ ಸಾಂಗ್ನು. ಇಫ್ ಯು ಅಬ್ಸರ್ವ್ ಎವ್ರಿ ಸಾಂಗ್ ಸಿನಿಮಾ ಸ್ಕ್ರೀನ್ ಪ್ಲೇನ್ ಮುಂದೆ ತೊಗೊಂಡೋಗುತ್ತೆ. ನಾವು ಸ್ಕ್ರೀನ್ ಪ್ಲೇಲಿ ಹೇಳೋಕ್ಕಾಗದೇ ಇರೋ ಕತೆ ಅಂಶಗಳನ್ನ ಸಾಂಗಲ್ಲಿ ಹೇಳಿದ್ವಿ ನಾವು. ಸೊ ಇದೊಂದು ಅಂದರೆ ನೀವು ಯಾವ ಸಾಂಗ್ ಬರೋದು ಇದೊಂದು ತಲೆಯಲ್ಲಿ ಇಟ್ಕೋಬೇಕು. ದಿಸ್ ಇಸ್ ಹೌ ವಿ ಹ್ಯಾವ್ ಟು ಕ್ರ್ಯಾಕ್ ಅಂತ ಹೇಳಿದರು. ಸೇಮ್ ಅಪ್ಲೈಡ್ ಟು ಹ್ಯಾಂಡ್ಸಪ್. ಆಮೇಲೆ ಹ್ಯಾಂಡ್ಸಪ್ಪಲ್ಲಿ ಇಟ್ ಹ್ಯಾಸ್ ಟು ಬಿ ಕಮರ್ಷಿಯಲ್ ವೇ ಆಫ್ ರೈಟಿಂಗ್. ಕಮರ್ಷಿಯಲ್ ಆಗಿ ಕ್ರ್ಯಾಕ್ ಆಗಬೇಕು. ಅಂದರೆ ಒಂದು ಟೈಟಲ್ ಟ್ರ್ಯಾಕ್ ಅಂತ ಅಲ್ಲದೆ ಇರೋದ್ರಿಂದ ಒಂದು ಕಮರ್ಷಿಯಲ್ ಟ್ರ್ಯಾಕ್ ಅದು ನಾವು ಆ ಸಿನಿಮಾಗೆ ಹಂಗೂ ಕ್ರ್ಯಾಕ್ ಆಗಬೇಕು. ಅಟ್ ದ ಸೇಮ್ ಟೈಮ್ ವಿ ಹ್ಯಾವ್ ಟು ಟೆಲ್ ಕ್ಯಾರೆಕ್ಟರ್ಸ್ ಸ್ಟೋರಿ ಆ್ಯಂಡ್ ಸಿನಿಮಾ ಕಥೆಯನ್ನು. ಅದರಲ್ಲಿ ತುಂಬ ವಿಷಯಗಳಿದೆ. ಇಫ್ ಯು ಅಬ್ಸರ್ವ್, ಗಾಳಿ ಮಾತಿನ ಬಜಾರು, ಸುದ್ದಿ ಸಾರಿದ ಸುಮಾರು, ಆ ಪಾತ್ರದ ಪರಿಚಯ ಇರೋರು, ಬಂದೂಕಿಗೆ ಇದೆ ಘನ ಹೆಸರು. ಆ ಗನ್ ಹೆಸರನ್ನ ನಾವು ಅಲ್ಲಿ ಪಾಸ್ ಮಾಡೋಣ ಈ 4 ಲೈನ್ಸಲ್ಲಿ. ಹ್ಯಾಂಡ್ಸಪ್ ಅಂತ ನಾರಾಯಣ ಗನ್ ಹೆಸರು. ಆಮೇಲೆ ಎಲ್ಲರೂ ಅದನ್ನ ನೋಡಿ ಹ್ಯಾಂಡ್ಸಪ್ ಅಂತ ಶುರು ಮಾಡ್ತಾರೆ. ಸೊ ಆ ಗನ್ ಹೆಸರನ್ನ ಹಾಕಿ ಪಾಸ್ ಮಾಡೋಣ. ಸೊ ಅಲ್ಲಿ ಆ ಕ್ಯಾರೆಕ್ಟರ್ದು ಒಂದು ಇಂಟ್ರೊಡಕ್ಷನ್ ಆಗುತ್ತೆ ಒಂಥರ. ಈ ಥರದನ್ನೆಲ್ಲ ಒಂದೊಂದೇ ವಿ ಸ್ಟಾರ್ಟೆಡ್ ಟು ಕ್ರ್ಯಾಕ್ ಲೈಕ್ ದ್ಯಾಟ್. ಆಮೇಲೆ
ಇದಕ್ಕೆ ಇವಾಗ ಕಮರ್ಷಿಯಲ್ ಟಚ್ ಏನು ಕೊಡ್ಬೋದು ಅಂತ ಅಗೇನ್ ಇನ್ನೊಂದು ರೌಂಡ್ ಆಫ್ ರೈಟಿಂಗ್. ಈ ಥರ ಅದನ್ನು ನಾವು ಅಪ್ಲೈ ಮಾಡೋಕ್ಕೆ ಶುರು ಮಾಡಿದ್ವಿ. ಬಟ್ ನನಗೆ ಫಸ್ಟು ಅದರಲ್ಲಿ ತುಂಬ ಹುಟ್ಕೊಂಡಿದ್ದು ಅಂತ ಹೇಳಲ್ಲ ನಾನು. ವೈಲ್ ರೈಟಿಂಗ್ ನನಗೆ ಸ್ಟ್ರೈಕ್ ಆಗಿದ್ದ ಲೈನೇ ಇದು ಚರಿತ್ರೆ ಸೃಷ್ಟಿಸೋ ಅವತಾರ, ಆ ಪಾರ್ಟ್ಗೇನೆ. ಅದು ಸ್ಟ್ರೈಕ್ ಆಗ್ತಿದ್ದಂಗೆ ಐ ಫೆಲ್ಟ್ ವಾವ್, ಅಂದರೆ ನನಗೇನಂತ ಅರ್ಥ ಆಗಲಿಲ್ಲ. ಬಟ್ ದ ಮೂಮೆಂಟ್ ನನಗೆ ಅನಿಸಿದ್ರೆ ನಾನು ಅದು ರಕ್ಷಿತ್ ಸರ್ಗೂ ಹೇಳಿದೆ, ಪವರ್ಫುಲ್ ಆಗಿದೆ ಲೈನು, ಬಟ್ ಲೆಟ್ಸ್ ರೈಟ್ ಫುಲ್ ಸಾಂಗ್. ಅದಾದ್ಮೇಲೆ ಲೆಟ್ಸ್ ಕಮ್ ಟು ದಿಸ್ ಡಿಸಿಷನ್. ನನಗೆ ಆ ಲೈನ್ ಬಂದಿದ ತಕ್ಷಣ ಇದೊಂದು ಏನೋ ಟ್ರಂಪ್ ಕಾರ್ಡ್ ಇದು. ಬಿಕಾಸ್ ಅದನ್ನ ವಿಜಯ್ ಪ್ರಕಾಶ್ ಸರ್ ಹಾಡಿರೋದ್ರಲ್ಲಿ ಆ ಲೈನ್ ಏನಿದೆ ಅದೇ ಆ ಸಾಂಗ್ ಅವಾಗಿನ ಟೈಮ್ ತುಂಬಾ ರೀಲ್ಸ್ ಮಾಡೋದು, ಟಿಕ್ಟಾಕ್ ಏನೋ ಇತ್ತು ಅನ್ಸುತ್ತೆ ಅವಾಗ. ಸೊ ಆ ಟೈಮಲ್ಲಿ ಆ ಟ್ರೆಂಡ್ ಸ್ಟಾರ್ಟ್ ಆಗಿತ್ತು. ಹೌದು. ಅದಲ್ಲದೆ ಅದ್ರಲ್ಲಿ ಆ ಮೂವಿ ನೀವು ಇನ್ನೊಂದು ನಾರಾಯಣ ಸಾಂಗಲ್ಲೂ ಲಿರಿಕ್ಸ್ ಬರ್ದಿದ್ದೀರ. ಹಾಗೇನು ಅದು ಬೇರೆ ಜಾನ್ರ, ಅನನ್ಯ ಭಟ್ ಅವ್ರು ಹಾಡಿರೋದು. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನಾರಾಯಣ ಇಟ್ಸ್ ಲೈಕ್ ಎ ಫೋಕ್ಲೋರ್. ನೀವು ಈ ಅವನೇ ಶ್ರೀಮನ್ನಾರಾಯಣ ಆಲ್ಬಮ್ ಇದೆಯಲ್ಲ, ಅದು ನಿಮಗೆ ಆ ಕಡೆ ಪುರಾಣದ ಸೈಡು ಕಥೆಗಳು, ಅಂದರೆ ಕತೆ ಅಂದರೆ ಅಂಶಗಳು ಕಾಣಿಸುತ್ತೆ. ಈ ಕಡೆ ನಾವು ಅದನ್ನು ಒಂದು ಸಿನಿಮಾ ಸಾಂಗ್ನ ಸೌಂಡ್ ಮಾಡಬೇಕಲ್ಲ, ಆ ಥರನೂ ನಾವು ಮಾಡಬೇಕಾಗುತ್ತೆ. ಇವಾಗ ಇಂಡೈರೆಕ್ಟ್ಲಿ ಇಫ್ ಯು ಸಿ, ಅಂದರೆ ಅವನೇ ನಾರಾಯಣ ಆ್ಯಂಡ್ ಹ್ಯಾಂಡ್ಸಪ್ ಎರಡೂ ಪಕ್ಕದಲ್ಲಿ ಇಟ್ಟು ನೋಡಿದ್ರೆ ನೀವು, ಹ್ಯಾಂಡ್ಸಪ್ ಇಸ್ ಲೈಕ್ ಸಪೋಸ್ ಇಫ್ ಐ ರೈಟ್ ಆನ್ ಎಂಟ್ರಿ ಟ್ರ್ಯಾಕ್ ಫಾರ್ ಶ್ರೀ ಮಹಾವಿಷ್ಣು, ಆ ಥರ ಅದು. ಅಂದರೆ ತಲೆ ಮೇಲಿದೆ ಕಿರೀಟ, ತೀರಾಹಟ, ಇದೆಲ್ಲಾನು ಆ ಅವತಾರ ವಿಷ್ಣುವಿಗೆ ಹೋಲಿಕೆ ಆಗೋವಂಥದ್ದೇ. ಅದನ್ನು ನಮ್ಮ ಕ್ಯಾರೆಕ್ಟರ್ ಇಸ್ ವಿ ಆರ್ ಮೆಟಫಾರಿಕಲಿ ಟೆಲಿಂಗ್ ನಾರಾಯಣ. ಥಾಟ್ಸ್ ಎಲ್ಲ ಹಾಗೇ ಇದೆ. ಸೊ ನನಗೆ ಆ ಥರ, ಅಂದರೆ ಇದನ್ನು ಅಂದ್ಕೊಂಡು ಬರ್ದಿಲ್ಲ, ಬಟ್ ಎಲ್ಲೋ ಒಂದು ಕಡೆ ನಮ್ಮನ್ನು ಆ ದಾರಿಗೆ ಕರ್ಕೊಂಡೋಯ್ತು. ಆ್ಯಂಡ್ ನಾರಾಯಣ ಇಸ್ ಲೈಕ್ ಅಲ್ಲೂ ಕೂಡ ನಿಮ್ಮ ಕಥೆ ಮುಂದೆ ಹೋಗ್ತಾ ಇದೆ. ನೀವು ಅಂದರೆ ಸಿನಿಮಾಲಿ ಇಫ್ ಯು ಅಬ್ಸರ್ವ್, ಅಲ್ಲಿ ಶಾನ್ವಿ ಮ್ಯಾಮ್ ಅವ್ರದ್ದು ಗ್ರೂಪ್ ಏನಿದೆ, ದೇ ಡೌಟ್ ಆನ್ ನಾರಾಯಣ. ಅದಕ್ಕೆ ಈ ಲೈನ್ಸ್ ಬರುತ್ತೆ, ಶಂಖ ಚಕ್ರ ಗದೆ ಹೇಳು ಸ್ವಾಮಿ ಎಲ್ಲಿದೆ, ಕೈ ಜೋಡಿಸಿ ದೇವರನ್ನ ಡೌಟ್ ಯಾಕೆ ಕೇಳೋಣ, ಯಾಕಪ್ಪ ಬಂದೂಕು ವೇರ್ ಈಸ್ ಯುವರ್ ಬಿಲ್ಲು ಬಾಣ ಅಂತ. ಇದು ಅವರು ಕೇಳ್ತಾ ಇರೋ ಕ್ವಶನ್ಸ್ ನಾರಾಯಣಗೆ. ನಿನ್ನ ಹತ್ರ ಗನ್ ಇದೆ, ನಮ್ಮ ನಾರಾಯಣ ಬೇರೆ, ಈ ಬೇರೆ. ಅಂಡ್ ನೀವು ಹೇಳ್ದಂಗೆ ಫೋಕ್ಲೋರ್ ಮತ್ತೆ ಕಮರ್ಷಿಯಲ್ ಎಲಿಮೆಂಟ್ಸ್ ನ ನೀಟಾಗಿ ಬ್ಲೆಂಡ್ ಮಾಡಿ. ಹೌದು ಸರ್, ಈ ತರ ಇನ್ಸ್ಪಿರೇಷನ್ಸ್ ಎಲ್ಲಿಂದ ಬರುತ್ತೆ ಸರ್ ನಿಮಗೆ? ದಿಸ್ ಇಸ್ ಅದೇ ಅಗೇನ್, ಇವಾಗ ರಕ್ಷಿತ್ ಸರ್ ಅಂತ ಒಬ್ರು ನಮ್ಮ ಜೊತೆ ಇದ್ರೆ, ದೇ ವಿಲ್ ಗೈಡ್ ಅಸ್ ಲೈಕ್ ದ್ಯಾಟ್. ಕರ್ಕೊಂಡು ಹೋಗಿ ಕೂಡಿಸ್ತಾರೆ ಅಲ್ಲಿ. ದಿಸ್ ಈಸ್ ವೇರ್ ಯು ಹ್ಯಾವ್ ಟು ಸಿಟ್, ಅಂದರೆ ಆ ಥಿಂಕಿಂಗ್ ಸ್ಪಾಟ್ಗೆ ಕರ್ಕೊಂಡು ಹೋಗಿ ಕೂಡಿಸ್ತಾರೆ, ನಾಟ್ ಫಿಸಿಕಲ್. ಆ ಥಿಂಕಿಂಗ್ ಸ್ಪಾಟ್ಗೆ ನಮ್ಮನ್ನ ಕೂಡಿಸಿದಾಗ ಏನಾಗುತ್ತೆ, ಇಟ್ ವಿಲ್ ಚರ್ನ್, ಓಡಕ್ಕೆ ಶುರು ಆಗುತ್ತೆ. ಬಿಕಾಸ್ ಈಗ ಪುರಾಣಗಳು ತಿಳ್ಕೊಂಡಿಲ್ದೇ ಇರೋರು ಯಾರು ಈ ಸಾಂಗ್ ನ ಕೇಳಿದಾಗ ಕಮರ್ಷಿಯಲ್ ಆಗಿ ಕೇಳ್ತಾರೆ. ಎಸ್, ಪುರಾಣದ ಬಗ್ಗೆ ಅವ್ರಿಗೆ ಸ್ವಲ್ಪ ನಾಲೆಜ್ ಇದ್ದಾಗ ಕರೆಕ್ಟ್ ಆಗಿ ನೀವು ಬರ್ದಿರೋ ಲಿರಿಕ್ಸ್ ನ ನೀಟಾಗಿ ತಲೆಗೆ ಹಾಕೋತಾರೆ. ಅಂಡ್ ದಟ್ಸ್ ವೇರ್ ಯು ನೋ ಬೋತ್ ಕ್ಯಾನ್ ಬಿ ರಿಲೇಟಬಲ್. ಐ ಥಿಂಕ್ ಇದು ನಿಮ್ದು USP ಅಂತಾನೆ ಹೇಳ್ಬೋದು ಅನ್ಸುತ್ತೆ, ಅನ್ಕೋಬಹುದು. ಅಂಡ್ ಅಗೇನ್ ವಿ ಹ್ಯಾವ್ ಟು ಫಿನಿಶ್ ಇಟ್ ವೆಲ್. ಅವನೇ ಶ್ರೀಮನ್ನಾರಾಯಣ ಅಲ್ಲಿ ಲಾಸ್ಟ್ ಸಾಂಗ್ ಒಂದು ಬರುತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ. ಏನಕ್ಕೆ ನಮಗೆ ನಾರಾಯಣನ ನಾವು ಚರಿತ್ರೆ ಸೃಷ್ಟಿಸೋ ಅವತಾರ ಅಂತ ಕರಿತಾ ಇದೀವಿ ಅಂತ ಫಿನಿಶ್ ಮಾಡಬೇಕು ಅಂತ ನನಗೆ ಅನಿಸ್ತಾ ಇದೆ ಸರ್. ಲೆಟ್ಸ್ ಅದನ್ನು ಫಿನಿಶ್ ಮಾಡ್ತೀನಿ ನಾನು ಅಂತ. ನನಗೆ ಅವಾಗ ಏನು ಫಿನಿಶ್ ಮಾಡ್ಬೋದು ಅಂತ ಅವಾಗ ನನಗೆ ಅನಿಸಿದ್ದು, ಯುಗದ ಹಿತಕ್ಕೆ ಪುನಃ ಜನನ, ನಿಜದ ಮುಂದೆ ಕಪಟ ದಹನ, ನಡೆಯುತ್ತಿದೆ ಅಂತರಾಳದೊಳಗೆ ಮಂಥನ, ಆಗಬೇಕು ದುಷ್ಟರ ಸಂಹಾರ, ಇದು ಚರಿತ್ರೆ ಸೃಷ್ಟಿಸುವಂಥ ಅವತಾರ ಅಂತ ಅದನ್ನು ಫಿನಿಶ್ ಮಾಡಿದ ಹಂಗೆ. ಇದಕ್ಕೋಸ್ಕರ ಹೀಸ್ ಚರಿತ್ರೆ ಸೃಷ್ಟಿಸುವ ಅವತಾರ. ಸುಮ್ಮನೆ ನಾವು ಆ ಕ್ಯಾರೆಕ್ಟರ್ಗೆ ನಾವು ಶುರು ಮಾಡಿದ್ದೀವಿ, ವಿ ಹ್ಯಾವ್ ಟು ಫಿನಿಶ್ ಇಟ್ ವೆಲ್. ಸೊ ಈ ಥರ ಒಂದು ಸ್ಕ್ರೀನ್ ಪ್ಲೇ ಥ್ರೂ ಔಟ್ ಅವನೇ ಶ್ರೀಮನ್ನಾರಾಯಣ ಆಲ್ಬಮ್ ಇದೆ. ಸೂಪರ್ ಸರ್. ಐ ಥಿಂಕ್ ಒನ್ ಆಫ್ ದಿ ಮೋಸ್ಟ್ ಕ್ರಿಯೇಟಿವ್ ಲಿರಿಕ್ ರೈಟರ್ ನಾನು ರೀಸೆಂಟ್ ಟೈಮ್ಸಲ್ಲಿ ಅಂದರೆ ನೋಡಿರೋಂಗೆ. ಆಬ್ವಿಯಸ್ಲಿ ನೀವೇ ಫಸ್ಟ್ ಲಿರಿಕ್ ರೈಟರ್ ನಾವು ಮೀಟ್ ಮಾಡ್ತಾ ಇರೋದು ಇನ್ ಪರ್ಸನ್ ಇದ್ದಾರೆ. ಪ್ರಾಬ್ಲಿ ಅವ್ರದ್ದು ಇನ್ಸೈಟ್ಸ್ ಎಲ್ಲ ಬಂದರೆ ಅವಾಗ ಅದು ಬೆಳಕಿಗೆ ಬರುತ್ತೆ, ತುಂಬ ಇನ್ಸೈಟ್ಸ್ ಅವಾಗ. ಸರ್, ಆ್ಯಂಡ್ ನೀವು ಈ ಥರ ಸಾಂಗ್ಸ್ ಬರಿಬೇಕಾದ್ರೆ ನೀವು ಹೇಳಿದ್ರಿ ಆ ಒಂದು ಕ್ರಿಯೇಟಿವ್ ವೈಬ್ ಹೋಗ್ತಾರೆ ಪ್ರಾಬ್ಲಿ. ಇಸ್ ದರ್ ಎನಿ ವೇ ನೀವು ಕುತ್ಕೊಂಡು, ಈಗ ನಿಮಗೆ ಹಾಬಿ ಅಂತ ಏನಾದ್ರು ಇದ್ದಾಗ ನೀವು ರೀಡಿಂಗ್, ವಿಲ್ ದಟ್ ಹೆಲ್ಪ್ ಯು? ಈಗ ಬುಕ್ ಯಾವುದಾದ್ರು ಒಂದು ಬುಕ್ ಓದಿರ್ತೀರಾ, ಅದರಲ್ಲಿರೋ ಒಂದು ರೆಫರೆನ್ಸ್ನ ನೀವು ಇಲ್ಲಿಗೆ ಇನ್ಕಲ್ಕೇಟ್ ಮಾಡೋಕೆ ನೋಡ್ತೀರಾ? ಬಿಕಾಸ್ ಆಗಲೇ ನೀವು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರಿ ನಮ್ಮ ಹತ್ರ ಶಂಕರಾಚಾರ್ಯರ ಬಗ್ಗೆ ನಿಮಗೆ ತುಂಬ ಒಲವಿದೆ ಅಂಥೇಳಿ. ಸೊ ಅವ್ರು ಬರ್ದಿರೋದು ಯಾವ್ದಾದ್ರು ಒಂದು ಪೋಯೆಟ್ನ ನೀವು ಇಲ್ಲಿ ಇನ್ಕಲ್ಕೇಟ್ ಮಾಡೋದು, ಈ ಥರದ್ದು ಯಾವ್ದಾದ್ರು ಒಂದು ಸಾಂಗಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ದೀರಾ? ಅವ್ರು ಬರ್ದಿರೋದು ನೇರವಾಗಿ ಆ ಥರ ನಾನು ತಂದಿಲ್ಲ. ಬಹುಶಃ ಅವ್ರ ಥಾಟ್ಸ್ನ ತರ್ಬೋದೇನೋ. ಯಾಕೆ ಅಂತಂದರೆ ಇಫ್ ಯು ಅಬ್ಸರ್ವ್ ಗೀಜಗ ಹಾಕಿ ಅದರಲ್ಲಿ ನಾ ಯಾರು ಈ ಸೃಷ್ಟಿಯಲ್ಲಿ ತಂಗಿತ್ತು ಹೋಗೋವನು ಕ್ಷಣ ಮಾತ್ರದಲ್ಲಿ, ನಾವು ಅವ್ರು ಬರ್ದಿರೋದನ್ನ ಬಟ್ ದಿಸ್ ಇಸ್ ವಾಟ್ ಎಲ್ಲೋ ಒಂದು ಕಡೆ ಅವರು
ಹೇಳಿರೋವಂಥದ್ದು. ನಾವು ಯಾರೂ ಅಲ್ಲ ಈ ಭೂಮಿ ಮೇಲೆ, ನಾವು ಇದ್ದು ಹೋಗೋರಷ್ಟೇ. ಅದನ್ನು ನಾವು ಎಲ್ಲಿ ಆಪರ್ಚುನಿಟಿ ಸಿಗುತ್ತೆ ಅಂದರೆ ಎಲ್ಲಂದ್ರಲ್ಲಿ ಹೇಳೋಕ್ಕಾಗಲ್ಲ ಇದನ್ನು. ಗಿಜಗ್ ಹಾಕಿಲಿ ಆ ಒಂದು ಸಿಚುವೇಶನ್ ಇತ್ತು, ಆ್ಯಂಡ್ ಅಲ್ಲಿ ನಾವು ಸತ್ಯದ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಸತ್ಯನೇ ಹೇಳಬೇಕು. ಸೊ ಯಾವುದು ಸತ್ಯ? ಇದು ಸತ್ಯ. ಏನು ನಾವು ಬಂದು ಇದ್ದು ತಂಗಿದ್ದು ಹೋಗೋದು ಸತ್ಯ, ಯಾರು ಡಿನೈ ಮಾಡೋಕ್ಕಾಗಲ್ಲ ಅದನ್ನು. ಆ್ಯಂಡ್ ಗೀಜಗಾದ ಹಕ್ಕಿ ಅಂತ ಬಂದಾಗ ಸರ್, ನೀವು ಅದರಲ್ಲಿ ಎಷ್ಟೊಂದು ಕಡೆ ಈ ಈಗೋ ಅನ್ನೋದಿರುತ್ತಲ್ಲ, ಅದನ್ನು ಕ್ಲೀನಾಗಿ ಹಿಟ್ ಮಾಡಿ ನೀವು ಹೇಳಿದಿರ, ಇಷ್ಟೆಲ್ಲ ಈಗೋ ಇದ್ರೂ ನಾವು ಹೋಗೋದು ವಿಲ್ ಬಿ ಇನ್ ಅ ಸ್ಪ್ಯಾನ್ ಆಫ್ ಸೆಕೆಂಡ್. ಸೊ ನಾವು ಏನೇ ಮಾಡಿಟ್ಟು ಹೋದ್ರು ನಾವು ಮಾಡಿರೋ ಕೆಲಸ ಉಳ್ಕೊಳತ್ತೆ ಹೊರತು ಜೊತೆಗೆ ಯಾವುದು ಬರಲ್ಲ. ನೀಟಾಗಿ ಅರ್ಥ ಮಾಡಿಸಿದಿರ. ಈ ಸಾಂಗ್ ಬರಿಬೇಕಾದ್ರೆ ಸರ್ ನಿಮ್ಗೆ ಎಲ್ಲಿಂದ ಇನ್ಸ್ಪಿರೇಷನ್ ಹುಟ್ಕೋತು? ಮೇಯ್ನ್ ನಾವು ಸತ್ಯನ ಡಿರೈವ್ ಮಾಡ್ಕೊಂಡು ಹೋದ್ವಿ. ಸತ್ಯ ಏನು ಹೇಳ್ಬೇಕು ನಾವು ಸತ್ಯದ ಬಗ್ಗೆ? ಏನು ಇಲ್ಲಿರೋ ಸತ್ಯಗಳು? ಸತ್ಯ ಅಂದರೆ ಇಟ್ ನೀಡ್ ನಾಟ್ ಬಿ ದಟ್ ಪರ್ಮನೆಂಟ್ ಸತ್ಯ, ಪರಮ ಸತ್ಯ ಅಂತ ಕರೀತಾರೆ. ಸತ್ಯ ಬೇರೆ, ಪರಮ ಸತ್ಯ ಬೇರೆ. ಪರಮ ಸತ್ಯ ಇಸ್ ಲೈಕ್ ಅಲ್ಟಿಮೇಟ್ ಆಫ್ ದ ಟ್ರೂತ್. ಸೊ ಅಂಥ ಪರಮ ಸತ್ಯಗಳನ್ನ ನಾವು ಹೇಳೋಣ ಅಂತ ನಾನು ಸಂಜಿತ್ ಮಾತಾಡ್ಕೊಂಡ್ವಿ. ಆ್ಯಂಡ್ ಪರ್ಟಿಕ್ಯುಲರ್ಲಿ ಆ ಸಾಂಗ್ಗೆ ವಿ ಹ್ಯಾವ್ ಟು ಲಿಸ್ನಿಂಗ್ ವ್ಯಾಲ್ಯೂ ಕೂಡ ನಾವು ಕ್ರಿಯೇಟ್ ಮಾಡಬೇಕು. ನಾವು ನನ್ನ ಹತ್ರ ನಾನು ಓದ್ಕೊಂಡಿದ್ದೀನಿ, ಈ ಥರದ ಐಡಿಯಾಗಳಿದೆ, ಈ ಥರ ವರ್ಡ್ಸ್ಗಳಿದೆ ಅಂತ ಹೇಳಿ ನಾನು ಅದನ್ನು ಪ್ರಯೋಗಾತ್ಮಕವಾಗಿ ಬರೆಯೋಕ್ಕೂ ಆಗಲ್ಲ. ಸೊ ವಿ ಹ್ಯಾವ್ ಟು ಇನ್ಕ್ರೀಸ್ ದ ಲಿಸ್ನಿಂಗ್ ವ್ಯಾಲ್ಯೂ ಆಫ್ ದಟ್ ಸಾಂಗ್. ಆ್ಯಂಡ್ ಆಲ್ಸೋ ಫಸ್ಟ್ ಟೈಮ್ ವಿ ಆರ್ ರೈಟಿಂಗ್ ಫಾರ್ ಒಂದು ಏನಂತಾರೆ ರೆಪ್ಯೂಟೆಡ್ ಪ್ಲ್ಯಾಟ್ಫಾರ್ಮ್ಗೆ ಬರೀತಾ ಇದ್ದೀವಿ ಸಂಜಿತ್ ಆ್ಯಂಡ್ ನಾನು. ಆ್ಯಂಡ್ ಅದನ್ನು ವಿ ಹ್ಯಾವ್ ಟು ಮೇಕ್ ಇಟ್ ವರ್ಕ್. ಅಗೇನ್ ಟ್ರಯಲ್ ಆ್ಯಂಡ್ ಎರರ್ ಎಲ್ಲ ಮಾಡೋಕ್ಕಾಗಲ್ಲ. ನಾವು ಹಿಂಗೇನೋ ಬರ್ದಿರ್ತೀನಿ, ಇದು ಕನ್ವೆ ಆದರೆ ಆಗುತ್ತಾ ಇಲ್ವಾ ನೋಡೋಣ ಅಂತ ಹೇಳೋಕ್ಕಾಗಲ್ಲ. ನಾನು ಕನ್ವೆ ಆಗಲೇಬೇಕು. ಸೊ ಅವಾಗ ಹೌ ಟು ಮೇಕ್ ಇಟ್ ಈಸಿಯರ್. ಇವಾಗ ನೀವೇ ಹೇಳಿದ್ರಿ ಅದು ಈಗೋನ ತುಂಬ ಸೆಟಲ್ ಆಗಿ. ಸೊ ಈ ಥರ ಒಂದು 10 ಜನಕ್ಕೆ ಅರ್ಥ ಆದ್ರೂ ಐ ಥಿಂಕ್ ವಿ ಹ್ಯಾವ್ ಡನ್ ಸಮಥಿಂಗ್ ಗುಡ್ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಇಟ್ ಹ್ಯಾಸ್ ಟು ಹಿಟ್ ವೆರಿ ವೆಲ್. ಎಲ್ಲಿ ನಾವು ಏನನ್ನು ಹೇಳಬೇಕು ಅನ್ನೋದು ಮ್ಯಾಟ್ರ್ ಆಗುತ್ತೆ ಒಂದು ಸಾಂಗಲ್ಲಿ ಅಂತ ನಾನು ನಂಬಿದ್ದೀನಿ. ಯಾಕಂದರೆ ಈಗ ಎಕ್ಸಾಂಪಲ್ ಚರಿತ್ರೆ ಸೃಷ್ಟಿಸೋ ಅವತಾರನ ನಾನು ಮೇಲೆಲ್ಲೋ ಹೇಳ್ಬಿಡ್ಬೋದಿತ್ತು, ಕರೆಕ್ಟ್, ಕೇಳಿ ಕಾದಿರುವ ಅಲ್ಲೆಲ್ಲೋ ಚರಿತ್ರೆ ಅಂತ ಹೆಂಗೋ ಮಾಡಿ ಕುಡಿಸ್ಬಿಡ್ಬೋದಿತ್ತು. ಬಟ್ ಇಲ್ಲೇ ಯಾಕಂದ್ರೆ ಹೇಳಬೇಕು ಅಂದರೆ ಅಲ್ಲೇ ಹಿಟ್ ಆಗಬೇಕದು. ಈ ವಿಷನ್ನು ನಾವು ಕೂತಾಗಲೇ ಅದು ಬರುತ್ತೆ. ಆ್ಯಂಡ್ ಆ ಫ್ಲೋನಲ್ಲೇ ಬರೋವಂಥದ್ದು. ಆ್ಯಂಡ್ ಸರ್ ಈಗಿನ ಜನ್ರೇಷನಲ್ಲಿ ಇಟ್ ಇಸ್ ಮ್ಯಾಟ್ರ್ ಆಫ್ ಮಿನಿಟ್ಸ್ ಟು ಫೈಂಡ್ ಔಟ್ ಇಫ್ ಸಮಥಿಂಗ್ ಇಸ್ ಯಾವ್ದಾದ್ರು ಒಂದು ಕಾಪಿ ಮಾಡಿರೋ ಸಾಂಗ್ ಅಥವಾ ಇನ್ಸ್ಪಿರೇಷನ್ ಆಗಿ ತೊಗೊಂಡಿರೋ ಸಾಂಗ್ನ ಹುಡ್ಕೋದು ಭಾರಿ ಈಸಿ. ಈ ಥರ ಟೈಮಲ್ಲಿ ಈ ಲೆವೆಲ್ ಕ್ರಿಯೇಟಿವಿಟಿ ಯೂಸ್ ಮಾಡಿ ನೀವು ಬರೋ ಲಿರಿಕ್ಸ್ ಇದೆಯಲ್ಲ ಸರ್, ಐ ಥಿಂಕ್ ಈ ಥರ ಇನ್ ಪರ್ಸನ್ ಮಾತಾಡೋವಾಗ ಅದನ್ನ ನೋಡಿದಾಗ್ಲೇ ಗೊತ್ತಾಗೋದು. ಬಿಕಾಸ್ ಆ ಸಾಂಗ್ ತುಂಬ ಜನ ಕೇಳಿರ್ತಾರೆ. ಆ ಹ್ಯಾಂಡ್ಸ್ ಅಪ್ ಸಾಂಗ್ ಆಗಿರಲಿ, ಗೀಜುಗಾದ ಹಕ್ಕಿ ಆಗಿರಲಿ, ಎಲ್ಲ ಅದು ಕೇಳಿರ್ತಾರೆ ಹೊರತು ಅದರಲ್ಲಿರೋ ಆ ಫೋಕ್ಲೋರ್ ಕಂಟೆಂಟ್ ಮ್ಯೂಸಿಕ್ ಆಗಿರ್ಬೋದು, ಈ ಲಿರಿಕ್ಸ್ನ ಕೂತ್ಕೊಂಡು ಅರ್ಥ ಮಾಡ್ಕೊಂಡಾಗ ಅದರಲ್ಲಿರೋ ಮೀನಿಂಗ್ ಇರುತ್ತಲ್ಲ, ಐ ಥಿಂಕ್ ಅದರಲ್ಲಿ ನೀವು ಮಾಡಿರೋ ಕೆಲಸಕ್ಕೆ ಕಂಪ್ಲೀಟ್ ಪ್ರತಿಫಲ ಸಿಗ್ದಂಗೆ. ಅದೊಂಥರ ಡಿಫ್ರೆಂಟ್ ಕಿಕ್ ಅರ್ಥ ಮಾಡ್ಕೊಂಡು ಕೇಳಿದಾಗ ಸಾಂಗ್. ಕರೆಕ್ಟ್. ಬಿಕಾಸ್ ಸರ್ ಈಗ ಇದು ಒಂದು ಜಾನ್ರ ಆಯಿತು ಅಂತ ಹೇಳಿದ್ರೆ ನಿಮ್ಮದು. ಈಗ ಕಮಿಂಗ್ ಬ್ಯಾಕ್ ಟು ಈಗ ರೀಸೆಂಟ್ ಆಗಿ ನೀವು ಬರೆದಿರೋ ಬೇಬಿ ಸಾಂಗ್, ಬೇಬಿ ಅಮ್ಮ, ಭೀಮಾ ಮೂವಿದು. ಆಬ್ವಿಯಸ್ಲಿ ಈಗ ಎಪಿಸೋಡ್ ಔಟ್ ಆಗೋಷ್ಟು ಮೂವಿ ರಿಲೀಸ್ ಆಗಿ ಚೆನ್ನಾಗಿ ಇದಾಗಿರುತ್ತೆ. ಸೊ ಆ ಬೇಬಿ ಸಾಂಗಲ್ಲಿ ಸರ್ ಈಗ ಒಂದು ನಾವೇ ನೋಟಿಸ್ ಮಾಡೋದು ಅಂತ ಹೇಳಿದ್ರೆ ಆಲ್ರೆಡಿ ಯಾರೋ ಎಕ್ಸ್ಪೈರ್ ಆಗಿದ್ದಾರೆ. ಆ್ಯಂಡ್ ಈ ಎಕ್ಸ್ಪೈರ್ ಆಗಿರೋ ಟೈಮಲ್ಲಿ ವೈಬ್ ಇರುತ್ತೆ ಕಳಿಸ್ಕೊಡೋ ಇದಕ್ಕೆ. ಸೊ ಅದಕ್ಕೆ ಕರೆಕ್ಟಾಗಿ ಕೂತ್ಕೊಂಡು ಈ ಸಾಂಗ್ ಬರ್ತಿದ್ರ. ಇದಕ್ಕೆ ಎಲ್ಲಿಂದ ಇನ್ಸ್ಪಿರೇಷನ್ ಬರುತ್ತೆ ಸರ್ ನಿಮಗೆ? ಇದಕ್ಕೆ ಇನ್ಸ್ಪಿರೇಷನ್ನೇ ಅವರು ಕ್ರಿಯೇಟ್ ಮಾಡಿರೋವಂಥ ವರ್ಲ್ಡ್. ಯಾರು? ವಿಜಯ್ ಸರ್. ಅವರು ತುಂಬ ಚೆನ್ನಾಗಿ ನಮಗೆ ಆ ಇಮೇಜಸ್ ಕೊಟ್ಟರು, ನಂಗಾಗಲಿ ಚರಣ್ ಸರ್ಗಾಗಲಿ. ಅಂದರೆ ವಾಟ್ ಐ ಆಮ್ ಗೋಯಿಂಗ್ ಟು ಶೂಟ್ ಹಿಯರ್. ಆಮೇಲೆ ಅಲ್ಲಿರೋವಂಥ ಇನ್ಸೈಟ್ ಏನು, ಸಾವು ಅಂದರೆ ಎಲ್ಲರೂ ತುಂಬ ಏನೋ ಆಳವಾಗಿ ಹತ್ಕೊಂಡು ಇದು ಯೂಶಲಿ ನಮ್ಗೆ ಅದೇ ಇಮೇಜಸ್ ಬರೋದು. ಹೌದು, ಯಾರ್ದು ನಾವೇ ಅಂತೀವಿ ಅಯ್ಯೋ ಪಾಪ ಹೌದಾ ಅಂತ. ಬಟ್ ಆದರೆ ಎಲ್ಲೋ ಒಂದು ಕಡೆ ಈ ಮನುಷ್ಯ ತುಂಬ ಪ್ರಬುದ್ಧತೆಯಿಂದ ಬದುಕಿ ಇವಾಗ ಅವರೆಲ್ಲ ಇವನ್ನ ಖುಷಿಯಾಗಿ ಕಳ್ಸ್ಕೊಡು. ಇವಾಗ ನಾವು ಜೋಗಿ ಸಿನಿಮಾಲು ನಾವು ನೋಡಿರ್ತೀವಿ, ಏನೋ ಅವ್ರು ಹೇಳ್ತಾರೆ ಡೈಲಾಗ್ ಏನಂತ, ಖುಷಿಯಾಗಿ ಕಳ್ಸ್ಕೊಡ್ಬೇಕು, ಹಂಗೆ ಇದು ಮಾಡಬಾರ್ದು ಅಂತ. ಸೊ ಇಲ್ಲೂ ನಮಗೇನು ಅಂತಂದರೆ ಈಗ ಇದು ನಡೀತಾ ಇರೋ ಏರಿಯಾ ಯಾವುದು. ಆ್ಯಂಡ್ ನಾನು ಒಂದು ಸಿನಿಮಾ ವರ್ಲ್ಡ್ ಒಳಗಡೆ ಯಾವ ವರ್ಲ್ಡ್ಗೋಸ್ಕರ ನಾನು ಬರಿತಾ ಇದ್ದೀನಿ ನನ್ನ ಸಾಂಗ್ನ, ಇದು ತುಂಬ ಮ್ಯಾಟ್ರ್ ಆಗುತ್ತೆ. ಇವಾಗ ಇದೇ ಬೇಬಿ ಅಮ್ಮ ಸಾಂಗ್ನ ಬೇರೆ ಅಪ್ರೋಚಲ್ಲೂ ಮಾಡ್ಬೋದಿತ್ತು. ಬಟ್ ಈ ಅಪ್ರೋಚ್ ನಾವು ಯಾಕೆ ಚೂಸ್ ಮಾಡಿದ್ವಿ ಅಂದರೆ ಅಲ್ಲಿ ಅವರು ಯಾರೂ ದೇ ಆರ್ ನಾಟ್ ಇನ್ ಸೋ ಡೆಪ್ತ್. ತುಂಬ ಅಯ್ಯೋ ಹಿಂಗಾಗೋಯ್ತಲ್ಲ ಆ ಥರ ಹುಡುಗರಲ್ಲ ಅವ್ರು, ಅಲ್ಲಿರೋರೆಲ್ಲ. ಈವನ್ ಇನ್ ದ ಡೆತ್ ದೇ ಆರ್ ಫೈಂಡಿಂಗ್ ದ ರಿವೆಂಜ್. ಅದ್ರಲ್ಲಿ ಒಂದು ಲೈನ್ ಬರುತ್ತೆ, ರಿವೆಂಜು ಗ್ಯಾರಂಟಿ ನೋಡಮ್ಮ ಅಂತ ಬರುತ್ತೆ ಲಾಸ್ಟಲ್ಲಿ. ಅದರೊಳಗಡೆ ಅವರು ಅವ್ರದ್ದೇ ಆದ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಈ ಸಾಂಗ್ನ.
ಯಾಕಂದರೆ ನಿಮಗೆ ಇವಾಗ ನಾವು ಆ ಥರ ಇದು ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿರೋರು ಎಲ್ಲರೂ ಇಷ್ಟೇ ಓದ್ಕೊಂಡಿದ್ದಾರೆ, ಅಲ್ಲಿರೋರೆಲ್ಲರೂ ಇಂಥದ್ದೇ ಕೆಲಸ ಮಾಡ್ತಾ ಇದ್ದಾರೆ, ಅಲ್ಲಿರೋರೆಲ್ಲರೂ ಈ ಥರ ಬ್ಯಾಕ್ಗ್ರೌಂಡಿಂದನೇ ಬಂದಿದ್ದಾರೆ ಅಂತ ಖಂಡಿತವಾಗಿ ನಾವು ಸಾಂಗಲ್ಲಿ ಹೇಳೋಕ್ಕಾಗಲ್ಲ. ಇದೊಂದು ಡಿಫ್ರೆಂಟ್ ಇರೋರು ಬರ್ತಾ ಇದ್ದಾರೆ ಅವ್ರನ್ನ ನೋಡೋಕ್ಕೆ. ಅವರೆಲ್ಲರೂ ಇವಾಗ ಈ ಯಾರು ವ್ಯಕ್ತಿ ಅಲ್ಲಿ ಎಕ್ಸ್ಪೈರ್ ಆಗಿದ್ದಾರೆ ಅವ್ರನ್ನ ಒಂದು ಫನ್ನು ಅಲ್ಲ, ಈ ಕಡೆ ತೀರಾ ಸೀರಿಯಸ್ನೆಸ್ ಅಲ್ಲ, ಸೆಂಟ್ರಲ್ಲಿ ಈ ಸಾಂಗ್ನ ಪ್ಲೇಸ್ ಮಾಡಬೇಕು ನಾವು ಅಂತ ಹೇಳಿದಾಗ ವಿ ಸ್ಟಾರ್ಟೆಡ್ ಏನು ಬರಿಬೋದು ನಾವು, ಯಾವ ಥರ ಬರೆದ್ರೆ ಈ ಸಾಂಗ್ ಏನಾಗುತ್ತೆ ಅಂತ ಹೇಳಿದಾಗ ವಿ ಸ್ಟಾರ್ಟೆಡ್. ಅಂದರೆ ಅವಳಿಗೆ ಇವಾಗ ಆ ಬೇಬಿ ಅಮ್ಮಂಗೆ ಆ್ಯಕ್ಚುಲಿ ಇವರೆಲ್ಲ ಸೇರಿಕೊಂಡು ಕನ್ಸೋಲ್ ಮಾಡ್ತಾ ಇರೋದು. ಓಕೆ, ಬೇಜಾರಾಗ್ಬೇಡಮ್ಮ, ನಿನ್ನ ಅಣ್ಣಮ್ಮ ಕಾಪಾಡ್ತಾಳೆ, ಎಲ್ಲರೂ ಏನು ಡಲ್ ಆಗ್ಬೇಡ ನೀನು, ಅಣ್ಣಮ್ಮನ ಆಶೀರ್ವಾದ ನಿನಗಿದೆ, ಬಟ್ ಆದರೆ ನಾವು ಬಿಡಲ್ಲ, ಓಡಿ ಮಗ ಕ್ರ್ಯಾಕರ್ಸು ಕೇಳಿಸ್ಕೊಳ್ಳಿ ಹೇಟರ್ಸು, ಇದು ಅವ್ರಿಗೆ ಇಂಡೈರೆಕ್ಟಾಗಿ ಮೆಸೇಜ್ ಪಾಸ್ ಮಾಡ್ತಾ ಇದ್ದಾರೆ ಅವರಲ್ಲಿ. ಜೊತೆಯಲ್ಲಿದ್ದಾಗ ನಮ್ಮವರೇ, ನಗನಗುತ್ತಾ ಗುಮ್ಮವರೇ, ಇದೆಲ್ಲ ನಾವು ಸಿನಿಮಾ ಕಥೆನೂ ಹೇಳ್ತಾ ಇದೀವಿ. ಆ ಗ್ರೂಪ್ ಯಾರೋ ಇವ್ರು ಗುಮ್ಮಿದ್ದಾರೆ, ಇದನ್ನು ಪಾಸ್ ಆಗಬೇಕು. ಆ್ಯಂಡ್ ಇಟ್ ಹ್ಯಾಸ್ ಟು ಸೌಂಡ್ ವೆರಿ ಜನರಿಕ್ ಕೇಳೋರಿಗೆ. ತುಂಬ ಕಾಲೇಜ್ ಇರ್ಬೋದು, ತುಂಬ ಕೆಲಸ ಮಾಡುವಂಥ ಜಾಗಗಳಿರ್ಬೋದು, ಅಲ್ಲೂ ಎಷ್ಟೋ ಜನ ಜೊತೆಗಿದ್ದವ್ರು ಗುಮ್ಮಿರ್ತಾರೆ. ಸೊ ಇಟ್ ಹ್ಯಾಸ್ ಟು ರಿಲೇಟ್ ದೆಮ್ ಆಸ್ ವೆಲ್. ಈ ಎಲ್ಲ ಅಂಶಗಳನ್ನು ನಾವು ಅದರಲ್ಲಿ ಫಾಲೋ ಮಾಡಬೇಕಾಗಿ ಬಂತು. ಐ ಥಿಂಕ್ ಸರ್, ಮತ್ತೆ ನೀವು ಪದೇ ಅದನ್ನೇ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಬಿಕಾಸ್ ನಾನು ನಿಮ್ಮ ಜಾನ್ರ ನೋಡ್ತೀನಿ. ಈಗ ಸ್ಪಾಟಿಫೈಲ್ ಆಗಿರ್ಬೋದು, ಯಾವುದೇ ಲಿಸ್ನಿಂಗ್ ಪ್ಲಾಟ್ಫಾರ್ಮ್ಸಲ್ಲಿ ನಿಮ್ಮದು ಒಂದು ಸ್ಪೆಸಿಫಿಕ್ ಜಾನ್ರಾಸ್ ಇದೆ ಆ್ಯಂಡ್ ನೀವು ವರ್ಕ್ ಮಾಡಿರೋ ಎಲ್ಲ ಸಾಂಗ್ಸು ಇದೆ ಅದರಲ್ಲಿ. ಯಾವುದನ್ನು ರಿಲೇಟ್ ಮಾಡೋಕ್ಕಾಗಲ್ಲ. ಅಂದರೆ ಓಕೆ ಇವ್ರು ಇಷ್ಟಕ್ಕೆ ಇರೋದ್ರೆ, ಓಕೆ ಇದು ಬಿಟ್ಟು ಇನ್ನು ಬೇರೆ ಸಾಂಗ್ ನೋಡಿದಾಗ ಇದು ಬೇರೆ ಥರ ಇದೆ. 2 ಡಿಫ್ರೆಂಟ್ ಪರ್ಸ್ನಾಲಿಟೀಸ್ ಕಾಣುತ್ತೆ. 2 ಡಿಫ್ರೆಂಟ್ ಆಗಿಂತ ಮಲ್ಟಿಪಲ್ ಪರ್ಸ್ನಾಲಿಟೀಸ್ ಕಾಣುತ್ತೆ ಎಲ್ಲ ಸಾಂಗ್ಸಲ್ಲೂ ಅಷ್ಟೇ. ಆ್ಯಂಡ್ ನನಗಿದ್ದು ಒಂದೇ ಕ್ವೆಶನ್, ಈಗ ಬೇಬಿ ಅಮ್ಮನೂ ಒಂದೇ ಟೈಮಲ್ಲಿ ರಿಲೀಸ್ ಆಗಿದೆ, ಅದೇ ಟೈಮಲ್ಲಿ ನಂಗೆ ಅಲವಾ ಸಾಂಗ್ ಬಂತು. ಆ್ಯಂಡ್ ನಂಗೆ ಅಲವಾ ಸಾಂಗ್ ನೀವು ಬರಿಬೇಕಾದ್ರೆ ಇದ್ದಿದ್ದು ವೈಬ್ಸು, ಈ ಬೇಬಿ ಅಮ್ಮ ಸಾಂಗ್ ಬರಿಬೇಕಾದ್ರೆ ಇರೋ ವೈಬ್ಸು ಎರಡು ಡಿಫ್ರೆಂಟ್ ಇದೆ. ಆ್ಯಂಡ್ ಎರಡಕ್ಕೂ ನಿಮ್ದು ಎಲ್ಲರೂ ಒಂದು ಕಡೆ ಎಲ್ಲರೂ ಅಲ್ಲಿರೋ ಇಂಟೆನ್ಷನ್ಸ್ ನೀವು ಇಲ್ಲಿ ಬರಿಬೇಕಾದ್ರೆ ಇತ್ತು ಅಂತ ಹೇಳಿದ್ರೆ ಸಾಂಗಲ್ಲಿ ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ಎಷ್ಟೇ ದೊಡ್ಡ ಲಿಸ್ನರ್ ಆಗಿದ್ರು ಆ ಸಾಂಗ್ ಕೇಳಿದಾಗ ಇದೆರಡು ಸಾಂಗ್ ಬರ್ದಿರೋದು ಒಬ್ಬರೇ ಅಂತ ಹೇಳಿದಾಗ ಹೌದಾ ಗುರು ನಮ್ಮನ್ನ ವಾಪಸ್ ಕೇಳ್ತಾರೆ ಹೊರತು ನಂಬಕ್ ಹೋಗಲ್ಲ. ಈಗ ನೀವು ಅಗೇನ್ ಸರ್ ನಂಗೆ ಅಲ್ಲವಾ ಸಾಂಗ್ ಬರಿಬೇಕಾದ್ರೆ ನೀವು ಏನೇನು ಇನ್ಸ್ಪಿರೇಷನ್ ಆಗಿ ತೊಗೊಂಡ್ರಿ? ಬಿಕಾಸ್ ಅಗೇನ್ ಅದು ಬೇರೆ ಡಿಫ್ರೆಂಟ್ ಜಾನ್ರ. ಸೊ ಅದ್ರ ಬಗ್ಗೆ ಏನಾರು ಹೇಳ್ತೀರಾ ಸರ್? ಅದಕ್ಕೆ ಮೇನ್ಲಿ ನಾವು ಅಷ್ಟೊಂದು ಡೀಪಾಗಿ ಯೋಚನೆ ಮಾಡಬಾರ್ದು ಅಂತಲೇ ಇದ್ವಿ. ಯಾಕಂದರೆ ಇಟ್ ಹ್ಯಾಸ್ ಟು, ಅಂದರೆ ಒಬ್ಬ ನಾರ್ಮಲ್ ಹುಡುಗ ಅವ್ನ ಹುಡುಗಿಗೆ ಹೇಳ್ತಾ ಇರೋ ಥರ ಇರಬೇಕು ಅಂತ ನಾನು ಸಂಜಿತ್ ಅದನ್ನು ಟ್ರೀಟ್ ಮಾಡೋಕ್ಕೆ ಶುರು ಮಾಡಿದ್ದು. ಬಟ್ ಎಲ್ಲೋ ಒಂದು ಕಡೆ ಲೆಟ್ಸ್ ಬ್ರಿಂಗ್ ದ ಪೋಯಟ್ರಿ ಲೇಟರ್ ಆನ್. ಬಟ್ ವಾಟ್ ಈಸ್ ದ್ಯಾಟ್, ಆ ಹುಡುಗ ಏನು ಹೇಳ್ಬೋದು ಅಂತ ಹೇಳಿದಾಗ ನಮಗೆ ಈ ನಂಗೆ ಅಲ್ಲವಾ ಅನ್ನೋದು ಆ ಒಂದು ವರ್ಡ್ನ ಇಟ್ಕೊಂಡು ವಿ ಹ್ಯಾವ್ ಟು ಡೂ ಸಮಥಿಂಗ್ ಅಂತ ನಮಗೆ ಅನ್ನೋದು. ಅವಾಗ ಏನಂದರೂ ಹಾಗೆ ನೀ ನಂಗೆ ಅಲ್ಲವಾ, ಅಂದರೆ ನಾನು ಏನೇ ಅಂದರೂ ನೀನು ಹಂಗೆ ಅಲ್ವಾ. ಇವಾಗ ರಿಲೇಷನ್ಶಿಪ್ ಇರ್ಬೋದು, ಹಸ್ಬೆಂಡ್ ಆ್ಯಂಡ್ ವೈಫ್ ಇರ್ಬೋದು, ಇವಾಗ ನನಗೆ ಮದುವೆ ಆಗಿದೆ, ಇವಾಗ ನಾವೇನೋ ಮಾತುಕತೆಗಳು ಆಡ್ಬೋದು, ಇಲ್ಲ ಬೇರೆ ರೀತಿಯಾದಂಥ ಆಗು ಹೋಗುಗಳಿರ್ಬೋದು. ಅದೆಲ್ಲ ಆದ್ರೂ ಎಂಡ್ ಆಫ್ ದ ಡೇ ನೀನು ಹಂಗೆ ಅಲ್ವಾ. ಇನ್ ಬಿಟ್ವೀನ್ ಏನಿಲ್ಲ. ಬೇರೆಲ್ಲೂ ಹೋಗಬೇಡ ನೀನು ಹಂಗೆ ಅಲ್ಲವಾ, ಬೇರೆ ಹೋಗೋಕ್ಕೂ ಇಲ್ಲ, ನೀನು ಹಂಗೆ ಅಲ್ವಾ. ನೀನು ಕೋಪ ಮಾಡ್ಕೊಂಡಾದ್ರೂ ಹೋಗು, ಇದು ಮಾಡ್ಕೊಂಡಾದ್ರೂ ಹೋಗು, ಹಂಗೆ ಅಲ್ವಾ ನೀನು. ಇಲ್ಲಿಗೆ ತಂದು ಅದನ್ನು ನಾವು ಪ್ಲೇಸ್ ಮಾಡಿದ್ವಿ. ಲೆಟ್ಸ್ ಗೋ, ಈ ಫ್ಲೋನಲ್ಲಿ ಹೋಗೋಣ ಅಂತ ನಮಗೆ ಇದಾಯ್ತು. ಆ್ಯಂಡ್ ಈವನ್ ಹೀ ವಾಸ್ ವೆರಿ ಸರ್ಟೈನ್ ಅಬೌಟ್ ಸಮ್ಥಿಂಗ್ಸ್. ಅಂದರೆ ಇದು ಎಲ್ಲರಿಗೂ, ಈಗ ನಾವು ತುಂಬ ಪೊಯಿಟ್ರಿ ಬರ್ಬಿಟ್ರೆ ಒಂದಷ್ಟು ಜನ ದೇ ವಿಲ್ ಮಿಸ್ ಔಟ್ ದ ಫೀಲಿಂಗ್. ನಾನು ಇದಕ್ಕೆ ಮುಂಚೆ ನಂದು ಲಾಸ್ಟ್ ನಾವು ಇಬ್ಬನಿ ತಪ್ಪಿದ ಎಳೆಯಲಿಗೆ ಒಂದು ಸಾಂಗ್ ರಿಲೀಸ್ ಮಾಡ್ಬೇಕಂದ್ರೆ ನಾನು ಅಲ್ಲೂ ಮೆನ್ಷನ್ ಮಾಡಿದ್ದೆ. ಯೂಶಲಿ ಲಿರಿಸಿಸ್ಟ್ ಇರ್ಬೋದು, ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು, ಟೆಕ್ನಿಕಲಿ ಲಿರಿಕ್ಸ್ನಾಗಲಿ ಮ್ಯೂಸಿಕ್ನ ಮಾಡೋದು ಬೇರೆ. ಇವಾಗ ಟೆಕ್ನಿಕಲ್ ಕೆಲವರು ಇರುತ್ತೆ, ಇವಾಗ ಈ ಮೀಟ್ರಲ್ಲೇ ನಾವು ಬರೀಬೇಕು, ಈ ಇದರಲ್ಲೇ ನಾವು ಅಬೈಡ್ ಆಗಬೇಕು ಅಂತ. ಆ ಫೀಲ್ನ ಕ್ರ್ಯಾಕ್ ಮಾಡೋದು ಬೇರೆ, ಆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಕ್ರ್ಯಾಕ್ ಮಾಡೋದು ಬೇರೆ ಇವತ್ತು. ಸೊ ಈ ಫೀಲ್ ಕ್ರ್ಯಾಕ್ ಆಗೋದಿದೆಯಲ್ಲ, ದಟ್ಸ್ ದ ಮ್ಯಾಜಿಕ್ ಆಫ್ ಮ್ಯೂಸಿಕ್. ಅದು ನನಗೆ ಯಾವಾಗಲೂ ನಾನು ನಂಬಿರೋದೇನೆಂದರೆ ಅದನ್ನು ನಾನು ಡಿವೈನ್ ಪ್ರೋಸೆಸ್ ಅಂತ ನಂಬ್ತೀನಿ. ಯಾಕಂದರೆ ಅದು ಎಲ್ಲಿಂದ ಬರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ನೀವು ಒಂದು 2 ವರ್ಷ ಆದಮೇಲೆ ಕೇಳಿದ್ರೆ ಇದು ಹೇಗಾಯ್ತು ಸಾಂಗ್ ನಮ್ಮ ಹತ್ರ ಆನ್ಸರ್ ಇರಲ್ಲ. ಅದು ಆ ಟೈಮ್ಗೆ ಆಯಿತು ಸರ್. ನೀವು ಯಾರನ್ನೇ ಕೇಳಿ, ದೊಡ್ಡ ಮ್ಯೂಸಿಷಿಯನ್ಸ್ ಯಾರು ನೀವು ಕೇಳಿದ್ರು ಅವ್ರ ಆನ್ಸರ್ ಇಲ್ಲ, ಅದು ಆಯಿತು ಅಷ್ಟೇ ಆ ಟೈಮ್ಗೆ ಅಂತ ಹೇಳ್ತಾರೆ. ದಟ್ ಈಸ್ ದ ಪ್ರೋಸೆಸ್ ವಿಚ್ ವಿಲ್ ಗೋ. ಕೆಲವೊಂದು ಸಾಂಗು ರೆಕಾರ್ಡಿಂಗ್ ಟೈಮಲ್ಲಿ ಅದು
ಬೇರೆ ಲೆವೆಲ್ ಹೋಗಿರುತ್ತೆ, ಕೆಲವೊಂದು ಸಾಂಗ್ ಕಂಪೋಸಿಷನಲ್ಲೇ ಬಂದ್ಬಿಟ್ಟಿರುತ್ತೆ. ಸೊ ಆ ಥರ ನನಗೆ ಅಲ್ಲವಾ ಕಂಪೋಸಿಷನ್ನಿಂದನೂ ಇಟ್ ಹ್ಯಾಡ್ ಅ ವೆರಿ ಗುಡ್ ವೈಬ್ ನನಗೂ ಆಮೇಲೆ ಸಂಜಿತ್ಗೂ. ಸೂಪರ್ ಸರ್. ಬಿಕಾಸ್ ನಾನು ಅಗೇನ್ ನಿಮ್ಮದು ಬೇರೆ ಬೇರೆ ಸಾಂಗ್ಸ್ ಎಲ್ಲ ನಾನು ಕೇಳಿದ್ದೀನಿ. ಸೊ ಈ ನಂಗೆ ಅಲ್ಲವಾ ಅನ್ನೋ ಒಂದು ಸಾಂಗಲ್ಲಿ ಏನು ಬರ್ದಿದ್ದೀರಾ ನೀವು ನೀಟಾಗಿ, ಎವ್ರಿ ಒನ್ ಕ್ಯಾನ್ ರಿಲೇಟೆಡ್. ಹೌದು, ಈಗ ಯಾರೀಗ ಫೇಲಿಯರ್ ಆಗಿರ್ಬೋದು, ಅಥವಾ ಅವ್ರು ನಾಳೆ ದಿನ ಮದುವೆ ಆಗಿದ್ದಾರೆ, ಹೌದು. ಅಥವಾ ಮದುವೆ ಆಗಿ ಒಂದು 60 ವರ್ಷ ಒಟ್ಟಿಗೆ 30 ವರ್ಷ ಒಟ್ಟಿಗೆ ಸಂಸಾರ ಮಾಡಿದ್ದಾರೆ ಅಂದ್ರೂ ದೇ ಕ್ಯಾನ್ ರಿಲೇಟೆಡ್. ಹೌದು, ಹೌದು, ಆ ಹೌದು. ಸಾಂಗಲ್ಲಿರೋ ಅದೇ ನಮ್ಮ ಓವರ್ ಆಲ್ ರೀಚ್ ನಮ್ಮದು ಅದೇ ಇತ್ತು. ಎಲ್ಲರೂ ಅವ್ರಿಗೆ ಅದು ಯಾವುದೇ ರೀತಿಯಲ್ಲಾದ್ರೂ ರಿಗಾರ್ಡ್ಲೆಸ್ ದ ಮೂಡ್ ಅವ್ರಿಗದು ಲಿಂಕ್ ಆಗಬೇಕು, ಇಲ್ಲ ಫೀಲ್ ಆಗಬೇಕು ಅನ್ನೋದೇ ನಮ್ಮಿಬ್ಬರಿಗೂ ಇತ್ತು. ಅದಾಗಿದೆ. ಸೊ ವಿ ಆರ್ ಹ್ಯಾಪಿ. ಇಲ್ಲ ಆಗಿದೆ ಸರ್. ಸರ್ ಇಷ್ಟೊತ್ತು ನಿಮ್ಮದು ಸಾಂಗ್ಸ್ ಬಗ್ಗೆ ಮಾತಾಡಿದ್ವಿ. ಅಗೇನ್ ನಿಮ್ದು ಇವಾಗ ನಾನು ಅವಾಗಿಂದನೂ ಇದನ್ನೇ ಸ್ಟ್ರೆಸ್ ಮಾಡ್ತಾ ಇದ್ದೀನಿ, ಒಂದೇ ಲಿರಿಕ್ ರೈಟರ್ ಕೈಯಲ್ಲಿ ಈ ಥರ ಬೇರೆ ಬೇರೆ ಟೈಪ್ಸ್ ಆಫ್ ಸಾಂಗ್ ನಾವು ನೋಡಿದ್ದೀವಿ. ಒಂಥರ ಮಲ್ಟಿಪಲ್ ಪರ್ಸನಾಲಿಟಿ ಸಾಂಗ್ಸ್ ಅಂತಲೇ ನಾನು ಹೇಳ್ಬೋದು ಅದನ್ನ. ಇದು ಒಂದೇ ಮೂವಿಲಿ ನಾವು ನೋಡಿರೋದು ಎಲ್ಲಿ ಅಂದರೆ ಸಲಗ. ಯಾಕಂದರೆ ಅದರಲ್ಲಿ ಸಲಗ ಟೈಟಲ್ ಟ್ರ್ಯಾಕು ನೀವೇ ಬರ್ದಿರೋದು, ಆ್ಯಂಡ್ ಮಳೆಯ ಸಾಂಗು ನೀವೇ ಬರ್ದಿರೋದು. ಅಗೇನ್ ಎರಡು ಬೇರೆ ಬೇರೆ ಡಿಫ್ರೆಂಟ್ ಜಾನ್ರ. ಈ ಥರ ಕುತ್ಕೊಂಡು ಬರೀಬೇಕಾರೆ ಸರ್, ಡ್ಯೂ ಟೇಕ್ ಎನಿ ರೆಫರೆನ್ಸಸ್, ಆರ್ ನಿಮಗೆ ಈ ಥರ ಓಕೆ ಒಂದು ಕಾಫಿ ಕುಡಿದ್ರೆ ನನಗೆ ಈ ಥರ ಸಾಂಗ್ ಬರೆಯೋಕ್ಕೆ ಇಷ್ಟ ಆಗುತ್ತೆ, ಆರ್ ಕುತ್ಕೊಂಡು ಏನೋ ಈಗ ಟಿ ವಿ ನೋಡ್ತಾ ಇರ್ತಾರೆ, ಅದು ಯಾರು ಮಾತಾಡಿದಾಗ ನನಗೆ ಓಕೆ ಈ ಥರ ಸಾಂಗ್ ನಂಗೆ ಇನ್ಫ್ಲುಯೆನ್ಸ್ ಸಿಗುತ್ತೆ, ಈ ಥರ ಇನ್ಫ್ಲುಯೆನ್ಸ್ ಎಲ್ಲ ತಗೋತೀರಾ, ಆರ್ ಲೈಕ್ ಯು ಡೂ ಇಟ್ ಔಟ್ ಆಫ್ ಯುವರ್ ಓನ್? ಇನ್ಫ್ಲುಯೆನ್ಸ್ ಎಲ್ಲ ಏನಿಲ್ಲ. ಓಕೆ. ಕಾಫಿ ದಿನನಿತ್ಯ ಅದು ನನಗೆ ಇರೋವಂಥದ್ದೇ. ಕಾಫಿ ನಾನು ಕುಡಿತಾ ಇರ್ತೀವಿ, ಇದು ಮಾಡ್ತಾ ಇರ್ತೀವಿ. ಬಟ್ ಈ ಕಾಫಿ ಕುಡಿದ್ರೆ ನನಗೆ ಈ ಥಾಟ್ ಬರುತ್ತೆ, ಇಲ್ಲ ಇನ್ನೊಂದೇನೋ ಮಾಡಿದ್ರೆ ಈ ಥಾಟ್ ಬರುತ್ತೆ ಅನ್ನೋ ಅಭ್ಯಾಸಕ್ಕೆ ನಾನು ಹೋಗಿಲ್ಲ, ಹೋಗಬಾರ್ದು ಅಂತ ನನಗೆ ಅದು. ಯಾಕಂದರೆ ಒಂದು ಫೈನ್ ಡೇ ಅದೇ ಅಭ್ಯಾಸಕ್ಕೆ ಬಿದ್ದುಬಿಟ್ರೆ ಅದಿಲ್ಲದೆ ಇದಿಲ್ಲ ಅಂತ ಆಗ್ಬಿಡುತ್ತೆ. ವೆರಿ ಟ್ರೂ. ಸೊ ನನಗಿದು ಮುಖ್ಯ. ಬರೆದ್ರೇ ಎಲ್ಲಾನು, ಅಂದರೆ ಜೀವನ ಇರ್ಬೋದು, ಇನ್ನೊಂದಿರ್ಬೋದು, ಎಲ್ಲಾನು ಇಫ್ ವಿ ರೈಟ್. ಸೊ ಮಳೆಯ ಆ್ಯಂಡ್ ಟೈಟಲ್ ಟ್ರ್ಯಾಕ್, ಈ ಟೈಟಲ್ ಟ್ರ್ಯಾಕ್ ನಮಗೆ ಆ್ಯಕ್ಚುಲಿ ಎರಡು ತುಂಬ ಕಮ್ಮಿ ಟೈಮಲ್ಲಿ ರೆಡಿ ಆಗಿದ್ದಂಥ ಸಾಂಗ್ಸ್ ಎರಡೂ. ಓಕೆ. ಆ್ಯಂಡ್ ನಮಗೆ ತುಂಬ ಸ್ಟೈಲಿಶ್ ಆಗಿರಬೇಕು ಟೈಟಲ್ ಟ್ರ್ಯಾಕ್. ಸ್ಟೈಲಿಶ್ ಜೊತೆಗೆ ವಿ ಹ್ಯಾವ್ ಟು ಪಾಸ್ ತತ್ವ ಇನ್ ಸಲಗ ಫಾರ್ಮ್ ಇಟ್ ಸೆಲ್ಫ್. ಸಲಗ ಯಾವ ವರ್ಲ್ಡಲ್ಲಿದೆ, ಆ್ಯಂಡ್ ನೀವು ಸಲಗ ಫಿಲಮ್ ನೋಡಿದ್ರು ದೆರ್ ಇಸ್ ಅ ವೆರಿ ಸೆಟಲ್ಡ್ ಮೆಸೇಜ್ ದ್ಯಾಟ್ ಏನು ಮಾಡಿದ್ರೆ ಏನಾಗುತ್ತೆ ಅನ್ನೋದು ಸಿನಿಮಾಲಿ ತೋರಿಸಿದ್ದಾರೆ. ಹೌ ದ ವರ್ಲ್ಡ್ ಈಸ್, ಕರ್ಮ ಅನ್ನೋ ಕಾನ್ಸೆಪ್ಟ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಇದನ್ನು ಹೇಳಬೇಕು ನಾವು, ಆ್ಯಂಡ್ ಇಟ್ ಹ್ಯಾಸ್ ಟು ಸೌಂಡ್ ವೆರಿ ಸ್ಟೈಲಿಶ್. ಯಾಕಂದರೆ ನಾವು ಯೋಗಿ ಬಿ ಸರ್ನ ಅದಕ್ಕೆ ಕೊಲ್ಯಾಬ್ ಮಾಡೋ ಐಡಿಯಾ ಇತ್ತು. ಆಮೇಲೆ ಚರಣ್ ಸರ್ ತುಂಬ ಸ್ಟೈಲಿಶ್ ಆಗಿರಬೇಕು ಇದು ಅಂತಲೇ ವಿಷನ್ ಮಾಡಿದರು ಅದನ್ನು. ಸೊ ಎರಡನ್ನೂ ಹೇಗೆ ನಾವು ಪ್ಯಾಕೇಜ್ ಮಾಡಬೇಕೀಗ, ಆ್ಯಂಡ್ ಇಟ್ ಹ್ಯಾಸ್ ಟು ಸೌಂಡ್ ಲೈಕ್ ಎ ಹೀರೋ ಎಂಟ್ರಿ ಟ್ರ್ಯಾಕ್. ಕತೆ ಪ್ರಕಾರ ಆಗ್ತಾನೆ ಜೈಲಿಂದ ಸಲಗ ರಿಲೀಸ್ ಆಗ್ತಾ ಇದ್ದಾರೆ. ಸೊ ಇಷ್ಟು ಥಾಟ್ಸ್ನ ನಾವು ಒಂದು ಸಾಂಗಲ್ಲಿ ವಿ ಹ್ಯಾಡ್ ಟು ಇನ್ಕ್ಲೂಡ್. ಅದಕ್ಕೆ ನಾವು ಫಸ್ಟು ವಿ ಸ್ಟಾರ್ಟೆಡ್ ಟು ಡಿವೈಡ್. ಈ ಪಾರ್ಟಲ್ಲಿ ಇದನ್ನು ಹೇಳೋಣ, ಈ ಪಾರ್ಟಲ್ಲಿ ಇದನ್ನು ಹೇಳೋಣ, ಆಮೇಲೆ ಲೆಟ್ಸ್ ಬ್ರಿಂಗ್ ಎವ್ರಿಥಿಂಗ್ ಟುಗೆದರ್ ಅಂಡ್ ಪಂಚ್ ನಿಯರ್ ನಾಯಕ್ ನಹಿ, ಅಲ್ಲಿಗೆ ನಾವು ಅದನ್ನು ಪಂಚ್ ಮಾಡಬೇಕು ಅಂತ ಐಡಿಯಾ ಮಾಡಿಕೊಂಡಾಗ ಈ ರಕ್ತದಿಂದ ಮಸೋ ರಕ್ತದ ಕಲೆ, ನೀತಿ ಬೇಕಿಲ್ಲ ಎಲ್ಲ ಕತ್ತಲೆ, ಸಾವು ಮಲಗಿರುತ್ತೆ ನಿನ್ನ ಪಕ್ಕದಲ್ಲೇ ಗೊತ್ತಾಗೋದು ಎದ್ದಾಗಲೇ. ಅಂದರೆ ದಿಸ್ ಇಸ್ ಅನ್ ಅಲರ್ಟ್ ಟು ಎವ್ರಿ ಒನ್. ಈ ಲೋಕ ಎಂಥದ್ದು, ಈ ಲೋಕ ರಕ್ತದಿಂದಾನೇ ರಕ್ತ ಮಾಸದಿಲ್ಲ. ಹೌದು. ಯು ಕ್ಯಾನ್ ವಾಶ್ ಇಟ್ ಔಟ್ ವಿತ್ ವಾಟರ್. ವೆರಿ ಟ್ರೂ. ಸಾವು ಮಲಗಿರುತ್ತೆ ನಿನ್ನ ಪಕ್ಕದಲ್ಲೇ, ಅಂದರೆ ಎವ್ರಿ ಡೇ ನಿನಗೆ ಎಷ್ಟು ಹತ್ರ ಇರುತ್ತೆ ಡೆತ್ತು ಅಂದರೆ ನಿನ್ನ ಪಕ್ಕದಲ್ಲಿ ಮಲಗಿರುತ್ತೆ. ಅದು ಎದ್ದಾಗ ನಿನಗೆ ಗೊತ್ತಾಗುತ್ತೆ ನೀನು ಮಲಗ್ತಾ ಇದೆಯಾ ಅಂತ ಹೇಳ್ಬೇಕಾಗಿದೆ. ಇಟ್ಸ್ ವೆರಿ ಡಾರ್ಕ್, ಬಟ್ ಆ ಟೈಮ್ಗೆ ಅದು ಹಾಗೆ ಬಂದು ಕೂತ್ಕೊಂತಲ್ಲಿ. ಇಲ್ಲ, ನಾನು ಹೇಳ್ತಾ ಇರೋದು ಇಷ್ಟು ಡಾರ್ಕ್ ಕಾನ್ಸೆಪ್ಟ್ಸ್ನ ಅಷ್ಟು ಕಮರ್ಷಿಯಲ್ ಆಗಿ ಹೇಗೆ ನೀವು ಇದು ಪ್ಯಾಕ್ ಮಾಡ್ತೀರಾ ಅನ್ನೋದೇ ನಮಗೆಲ್ಲ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಅನ್ಸೋದು. ನೀವು ಲಿರಿಕ್ಸ್ ಏನು ಹೇಳ್ತಾ ಇದ್ದೀರಾ ಅದು ಕೇಳೋವಾಗ ಯಾರು ಇನ್ ಡೆಪ್ತ್ ಕುತ್ಕೊಂಡು ಕೇಳಿದ್ರೆ ಅವ್ರಿಗೆ ಹೊಡೆಯತ್ತೆ. ಇಲ್ಲ ಅಂದರೆ ಆ ಸಾಂಗ್ ಕೇಳಿದ್ರೆ ಸ್ಟಾರ್ಟಿಂಗ್ ಬರೋ ಲೈನ್ ಏನು, ನಾಯಕ್ ನಾಯಕ್, ಅದು ಆ ಟರ್ಮ್ ಬರುತ್ತೆ. ನಮ್ಮ ಇದೆ ಅದು. ಅಂದರೆ ಎಲ್ಲ ವರ್ಗದವ್ರಿಗೂ ಈ ಸಾಂಗ್ ರೀಚ್ ಅಂತ ಹೇಳ್ಬಿಟ್ರೆ ಅದು ತುಂಬ ಇದೆ. ಅಂದರೆ ಎಲ್ಲರೂ ಕೇಳೋ ಅಂತ ಒಂದು ಮೆಟೀರಿಯಲ್ ಆಗಬೇಕು ನಮಗೆ. ಯಾಕಂದರೆ ದಟ್ ಈಸ್ ವೆನ್ ವಿ ವಿಲ್ ಗೆಟ್ ಸೋ ಮಚ್ ಆಫ್ ಏನಂತಾರೆ ಇನ್ ಟರ್ಮ್ಸ್ ಆಫ್ ವ್ಯೂಸ್. ನಮಗೆ ಅವಾಗಲೇ ನಮಗೆ ಅರ್ಥ, ಅಂದರೆ ಅವ್ರಿಗೆ ಪ್ರತಿಯೊಬ್ಬರಿಗೂ ಒಂದೊಂದು ರೀತಿಯಲ್ಲಿ ಅರ್ಥ ಆಗ್ಬೇಕು ಸಾಂಗ್. ಇವಾಗ ತುಂಬ ಅರ್ಥ ಮಾಡ್ಕೊಳ್ಳೋರಿಗೆ ಇನ್ನೊಂದು ಥರ, ನಾನು ಸಾಂಗ್ ಕೇಳೋದೆ ನಾನು ಎಂಟರ್ಟೈನ್ಮೆಂಟ್ಗಪ್ಪ ಅನ್ನೋರ್ಗೆ ಅದು ಬೇರೆ ಇದೆ. ಏನೋ ಏರಿಯಾಗೆ ಒಂದು ಒಮ್ಮೆ ನೋಡು ಜಾತ್ರೆ ಆ ಪಾರ್ಟ್ ಇದೆ, ಅವ್ರು ಇದನ್ನು ಕೇಳಿ ಅದಕ್ಕೆ ಬರ್ತಾರೆ. ಸೊ ನಮಗೆ ಎಲ್ಲೋ ಒಂದು ಕಡೆ ವಿ ಹ್ಯಾವ್ ಟು ಅವ್ರನ್ನ ಕೂರಿಸ್ಬೇಕು ಈ ಸಾಂಗಲ್ಲಿ.
ಯಾವ ಪಾರ್ಟಲ್ಲಿ ಕೂರಿಸ್ಬೇಕು ಅನ್ನೋದು ನಮಗೆ ನಾವು ಡಿಸೈಡ್ ಮಾಡಿಬಿಟ್ರೆ ಅದು ಒಂದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ ನಾವು ಅವಾಗ. ಸೊ ಇಷ್ಟು ಈ 4 ನಿಮಿಷ ನನಗೆ ಕೊಟ್ಟಿರೋ ಟೈಮು, ಒಬ್ರು ಮ್ಯೂಸಿಕ್ ಡೈರೆಕ್ಟರ್ ನನಗೆ ಕೊಡೋ ಟೈಮ್ 4 ನಿಮಿಷ ಆನ್ ಆನ್ ಆ್ಯಾವ್ರೇಜ್, ಇಲ್ಲ ಅಂದರೆ 3.5 ನಿಮಿಷ, ಮ್ಯಾಕ್ಸಿಮಮ್ ಅಂದರೆ 5 ನಿಮಿಷ. ಈ 5 ನಿಮಿಷದಲ್ಲೇ ನಾವು ಹಿಡಿಬೇಕು ಅವ್ರನ್ನ, ಒಬ್ಬ ಲಿಸ್ನರ್ನ. ಅಟ್ಲೀಸ್ಟ್ ಒಂದು 30 ಸೆಕೆಂಡ್ ಆದ್ರೂ ಅವ್ರ ಕಿವಿನ ನಮ್ಮ ಕಡೆಗೆ ತಿರುಗಿಸ್ಕೋಬೇಕು ನಾನು, 30 ಸೆಕೆಂಡ್ಸ್ ಆದ್ರೂ. ಇದು ಎಲ್ಲಿ ಮಾಡ್ತೀನಿ, ಯಾವ ಇದರಲ್ಲಿ ಮಾಡ್ತೀನಿ ಅನ್ನೋದು ಅದು ನಮಗೆ ಬಿಟ್ಟಿದ್ದು ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ಗೆ ಬಿಟ್ಟಿದ್ದು. ಕೆಲವು ಸಾಂಗಲ್ಲಿ ನೀವು ಹೇಳ್ದಂಗೆ ಇವಾಗ ಸಲಗ ಅಂತ ಸಾಂಗ್ಗಳಲ್ಲಿ ಒಂದೊಂದ್ಸಲ 4 ನಿಮಿಷನೂ ಜನ ನಮಗೆ ಕೊಟ್ಬಿಡ್ತಾರೋ ಟೈಮು. ಹಂಗೆಲ್ಲ ಆದಾಗ ವಿ ಆರ್ ವೆರಿ ಮಚ್ ಹ್ಯಾಪಿ ಆ್ಯಂಡ್ ಆಲ್ಸೋ ಥ್ಯಾಂಕ್ಫುಲ್ ಟು ಆಡಿಯನ್ಸ್. ಸೂಪರ್ ಸರ್. ಆ್ಯಂಡ್ ಮಳೆಯ ಸಾಂಗ್ ಬಗ್ಗೆ ಮಳೆಯ ಇಟ್ಸ್ ವೆರಿ ಸ್ವೀಟ್ ಸಾಂಗ್. ಆ್ಯಂಡ್ ಅವರಿಬ್ಬರದು ಆಗ್ತಾನೆ ಏನು ಫಿಲಮ್ ಕಥೆ ಪ್ರಕಾರ ಅವರಿಬ್ಬರು ಒಟ್ಟಿಗೆ ಆಗುವಂಥ ಸಂದರ್ಭ ಅದು. ಅದಕ್ಕೆ ಅಲ್ಲಿಗೂ ಪೊಯಟ್ರಿ ಇದೇನು ಅಂತಂದರೆ ಕವಿ ಇವಾಗ ರವಿ ಕಂಡದ್ದನ್ನು ಕವಿ ಕಂಡ ಅಂತ ದೊಡ್ಡವರು ಹೇಳಿದ್ದಾರೆ. ಸೊ ಕವಿ ಏನು ಒಂದು ಇಲ್ಲದೇ ಇರೋ ಸುಳ್ಳನ್ನು ಹೇಳೋನೇ ಕವಿ. ಅದಕ್ಕೆ ಮಳೆ ಅಂಬೆಗಾಲ ಇಡುತ್ತಾ ಸುರಿಯೇ, ಅಂದರೆ ಮಳೆಗೆ ಲವ್ವರು ಅಂಬೆಗಾಲ ಇಟ್ಕೊಂಡು ಬಾ ನೀನು ಅಂತ ಹೇಳ್ತಾ ಇದ್ದಾನೆ. ಅದು ಅಸಾಧ್ಯವಾದದ್ದು, ಬಟ್ ವಿ ಆರ್ ಮೇಕಿಂಗ್ ಇಟ್ ಹ್ಯಾಪನ್ ಥ್ರೂ ಸಾಂಗ್. ಚಳಿಯೇ ಚೂರು ಹಬೆಯ ಕೊಡ್ತಾ ಚಳಿಗೆ ಹೇಳ್ತಾ ಇದ್ದಾನೆ ನೀನು ನನಗೆ ಹೀಟ್ ಕೊಡು ಅಂತ. ಅಗೇನ್ ಅಸಾಧ್ಯವಾದದ್ದು, ಬಟ್ ಹೀ ಈಸ್ ಮೇಕಿಂಗ್ ಫಾಲ್ ಇನ್ ಲವ್. ಅವರ ಹುಡುಗಿಗೆ ಇವನು ಮತ್ತೆ ಬೇಕು, ಮತ್ತೆ ಬೇಕು ಅಂತ ಸುತ್ತೋ ಮೋಡ ನಾನು, ಅಂದರೆ ನೀನು ಬೇಕು ಅಂತ ನಾನು ಮತ್ತೆ ನಿನ್ನ ಸುತ್ತೋ ಅಂತ ಮೋಡ ಆಗ್ತೀನಿ ನಾನು ನಿನಗೆ ಅಂತ ಹೀ ಕೀಪ್ಸ್ ಆನ್. ಅಲ್ಲಿಂದ ಸಖಿಯೇ, ಇಲ್ಲಿ ನಾವು ಒಂದು ಏನ ಅಂದರೆ ನಾವು ಒಂದು ಕ್ರಿಯೇಟಿವ್ ಇದನ್ನು ತರಬೇಕು ಅಂತ ಇದು ಬರಿತಾ ಬಂದಿದ್ದ ಐಡಿಯಾ. ಇಟ್ಸ್ ಲೈಕ್ ಏನಂತಾರೆ, ಅದೊಂದು ಸೈಕಲ್ ಅಂತ ಕರಿಬೋದು. ಸಖಿಯೇ 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 ಹನಿಯ ಹೆಣೆಯೋ ನದಿಯೇ, ಅಂದರೆ ನದಿ ಹನಿ ಗುಡಿದ್ರೆ ನದಿ. ಅದು ಈ ಎಲ್ಲ ಹನಿಗಳನ್ನ ಹೆಣೆದು ಅದು ಕಲೆಕ್ಟಿವ್ ಆಗಿ ನದಿಯಾಗಿ ಹರಿತಾ ಇದೆ. ನದಿಯೇ 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 ತಣಿಸೋ ಹೃದಯ ಅಂತ ಬರುತ್ತೆ. ಸೊ ಈ ನದಿ ಏನು, ಇವಳು ಒಂದು ನದಿ ಆದರೆ ಅವನ ಹೃದಯವನ್ನು ತಣಿಸ್ತಾಳೆ ಅಂತ. ಸೊ ಇಟ್ಸ್ ಲೈಕ್ ಆ ಕೋರಸಲ್ಲೇ ಅದು ಹಾಗೆ ಬರ್ತಾ ಇರುತ್ತೆ. ಅದು ಇದೊಂದನ್ನು ನಾವು ಹಿಂಗೆ ತಂದರೆ ಚೆನ್ನಾಗಿರುತ್ತೆ. ಆ್ಯಂಡ್ ಇದೊಂದು ರೈಟರ್ಸ್ ಕಿಕ್ ಇದು, ಈ ಥರ ಮಾಡೋಣ ನಾವು ಅಂದರೆ ಅದು ನನಗೆ ಈಗ ಸದ್ಯಕ್ಕೆ ನನಗೆ ಅರ್ಥ ಆದರೆ ಸಾಕು. ಮುಂದೊಂದು ದಿನ ಯಾರಾದರೂ ಕಂಡು ಹಿಡಿದ್ರೆ ಸೂಪರ್ ಆ ಥರ. ಬಟ್ ಎಲ್ಲೂ ಕನ್ಫ್ಯೂಷನ್ ಮಾಡಬಾರ್ದು ಕೇಳೋರಿಗೆ ನಾವು. ಹೌದು. ಆ್ಯಂಡ್ ಸರ್, ನೀವು ಇವತ್ತಿನವರೆಗೂ ಬರ್ದಿರೋ ಸಾಂಗ್ಸಲ್ಲಿ ಯಾವುದು ತುಂಬ ಫಾಸ್ಟೆಸ್ಟ್ ಆಗಿ ನೀವು ಬರ್ದಿರೋದು, ಅವ್ರು ತುಂಬ ಟೈಮ್ ತೊಗೊಂಡು ಬರ್ದಿರೋ ಸಾಂಗು ಅಂತ ಹೇಳಂಗಿದ್ರೆ ಯಾವುದನ್ನು ನೀವು ಕೋಟ್ ಮಾಡ್ತೀರಾ ಅಲ್ಲಿ? ನಂಗೆ ಜಾಸ್ತಿ ಟೈಮ್ ತೊಗೊಂಡಿದ್ದು ಅನ್ನೋಕ್ಕಿಂತ ತುಂಬ ಅದ್ರ ಜೊತೆ ಟ್ರಾವೆಲ್ ಮಾಡಿರೋದಂದರೆ ಅವನ ಶ್ರೀಮಣ್ಣ ಅದು ಫಾರೆಸ್ಟ್ ಸಾಂಗ್ ಅಂತ ಒಂದು ಬರುತ್ತೆ, ಕರೆಕ್ಟ್, ಸಭೆಯ ಕರಿಸಿ ಅಂತ. ಅದು ಸ್ವಲ್ಪ ಅದ್ರ ಜೊತೆ ತುಂಬ ಟ್ರಾವೆಲ್ ಮಾಡಬೇಕಾಗಿ ಬಂತು. ಯಾಕೆ ಅಂದರೆ ಅದರಲ್ಲಿ ಮೇಯ್ನ್ ಪಾಯಿಂಟೇ ನಮಗೆ ಆ ಸಾಂಗಲ್ಲಿತ್ತು. ಸಿನಿಮಾದ ಕ್ಲೂ ನಾವು ಆ ಸಾಂಗಲ್ಲಿ ಪ್ಲೇಸ್ ಮಾಡಿದ್ವಿ. ಒಂದಿತ್ತು ಕಾಲ ಶ್ರೀಹರಿ ನಾಟಕ ಮಂಡಳಿ ಅಂತ ಒಂದು ಇದು ಬರುತ್ತೆ, ಅದರಲ್ಲಿ ಹಿಂದಕ್ಕೂ ಮುಂದಕ್ಕೂ ಇವರು ಡೈಲಾಗ್ಸ್ನ ಹೇಳ್ತಿದ್ರು ಅಂತ. ಅದು ನಮಗೆ ಮೇಯ್ನ್ ಕ್ಲೂಗೆ ನೆಕ್ಸ್ಟ್ ಬಂದು ಜಾಯ್ನ್ ಆಗುತ್ತೆ. ಲೈನು ಹಿಂಗೆ ಓದಿದ್ರೆ ವಿಲ್ ಗೆಟ್ ದ ಕ್ಲೂ, ಇಡೀ ನಾರಾಯಣ ಕ್ಲೂ ಅಲ್ಲೇ ಇರುತ್ತೆ. ಸೊ ಈ ಸಾಂಗ್ನ ನಾವು ಹೇಗೆ ಕಂಪ್ಲೀಟ್ ಒಂದು ಸಾಂಗ್ ಥರನೂ ಅನಿಸೋ ಥರ, ಆಮೇಲೆ ಈ ಕ್ಲೂನು ಇಟ್ಟು ಆ ನಾಟಕದ ಮಂಡಳಿ ಬಗ್ಗೆ ನಾವಲ್ಲಿ ಹೇಳಬೇಕು. ಸಭೆಯ ಕರೆಸಿ ಮುಖವಾಡ ಧರಿಸಿ, ಇದೆಲ್ಲ ಅವ್ರದ್ದು ರೊಟೀನ್. ಅವ್ರು ಆ ಹುಣ್ಣಿಮೆಗೆ ಮೀಟ್ ಆಗ್ತಾರಲ್ಲಿ, ಆ ಟೈಮಿಗೆ ಅವ್ರು ಮುಖವಾಡ ಹಾಕ್ಕೊಂತಾರೆ. ಆಮೇಲೆ ಅಲ್ಲಿ ಅವರು ಏನು ಅವರ ಅಳಲುಗಳನ್ನ ಹೇಳ್ಕೊತಾರೆ. ಇದೆಲ್ಲ ಅದನ್ನು ನಾವು ಆ ಸಾಂಗಲ್ಲಿ ತರಬೇಕಿತ್ತು. ಸೊ ಅದು ಸ್ವಲ್ಪ ಚಾಲೆಂಜಿಂಗ್ ಒಂದು. ಆ್ಯಂಡ್ ತೀರಾ ಅಂದರೆ ತುಂಬ ಕೇರ್ಫುಲ್ ಆಗಿ ಮಾಡಬೇಕಲ್ಲ, ಒಂದು ಕ್ಲೂ ಇಡ್ತಾ ಇದೀವಿ, ಅದು ಯಾರಿಗೂ ಗೊತ್ತಾಗಬಾರ್ದು. ಸ್ವಲ್ಪ ಜಾಸ್ತಿ ಕೇರ್ ತಗೊಂಡು ಬರ್ದಿದ್ದು. ಆ್ಯಂಡ್ ಆ ಮೂವಿದು ಕ್ರಿಟಿಕಲ್ ಪಾರ್ಟ್ ಆ್ಯಕ್ಚುಲಿ. ಹೌದು, ಆ ಸಾಂಗ್ ಅರ್ಥ ಆಗದೆ ಆ ಸಾಂಗ್ ನೋಡಿಲ್ಲ ಅಂತ ಹೇಳಿ ಮೂವಿ ನೋಡ್ಕೊಂಡು ಹೋದ್ರು. ಹೌದು. ಆಮೇಲೆ ಎಲ್ಲೋ ಒಂದು ಕಡೆ ಕ್ಲೂ ಬಂದಾಗ ಅವಾಗ ನಮಗೆ ಈ ಸಾಂಗ್ ಮತ್ತೆ ಜ್ಞಾಪಕ ಬರಬೇಕು, ಇದನ್ನ ಹೇಳ್ಬಿಟ್ಟಿದಾರಲ್ಲ ಗುರು ಆಸ್ ಅ ರೈಟರ್ಸ್ ಅಂತ. ಅವಾಗ ದಟ್ಸ್ ವೇರ್ ವಿ ವಿನ್ ಆಸ್ ಅ ರೈಟರ್. ಆವಾಗ ಆ ಸಾಂಗ್ ಜೊತೆ ವಿ ಹ್ಯಾಡ್ ಟ್ರಾವೆಲ್ಡ್ ತುಂಬ ದಿನಗಳು. ಆ ಸಾಂಗ್ ಜೊತೆ ಏನು ಬರೆಯೋಣ, ಈ ಥರ ಬರೆಯೋಣ ಅಂತ ಡಿಸ್ಕಷನ್ಸ್ ಆಗಿದ್ದು. ಆ್ಯಂಡ್ ಫಾಸ್ಟ್ ಅಂತ ಬಂದರೆ ಫಾಸ್ಟ್ ಅಂತ ಅದು ಹಂಗೆ ಹೇಳೋಕ್ಕಾಗಲ್ಲ. ಯಾಕೆ ಅಂತಂದರೆ ತುಂಬ ಸಾಂಗ್ಸು ಇವಾಗ ನಾ ಬರ್ದಿರೋದ್ರಲ್ಲಿ ಇಟ್ ಹ್ಯಾಪನ್ ರೈಟ್ ಅವೇ ದೇರ್ ಇಟ್ ಸೆಲ್ಫ್. ಅಂದರೆ ನಾನು ಹೋಗ್ತೀನಿ, ಸರ್ ನನಗೆ ಟ್ಯೂನ್ ಕೊಡ್ತಾರೆ, ನಾನು ಅಲ್ಲೇ ಕೂರ್ತೀನಿ, ಅಲ್ಲೇ ಬರೀತೀನಿ, ಮುಗಿದ್ಮೇಲೆ ಬರ್ತೀನಿ. ನಿಗೂಢನೂ ಹಾಗೆ ಆಗಿದ್ದು, ಮಳೆನೂ ಹಾಗೆ ಆಗಿದ್ದು, ಸಲಗಾನೂ ಹಾಗೆ ಆಗಿದ್ದು, ಬೇಬಿ ಚಿನ್ನಮ್ಮನೂ ಹಾಗೆ ಆಗಿದ್ದು.
ಆಮೇಲೆ ಬ್ಯಾಡ್ ಬಾಯ್ಸು ಅಷ್ಟೇ. ಇನ್ಫ್ಯಾಕ್ಟ್ ಬ್ಯಾಡ್ ಬಾಯ್ಸ್ ಬರೀಬೇಕಾದ್ರೆ ನಾನು ಅವತ್ತು ನೈಟ್ ಘಾಟಿಲಿದ್ದೆ ನಾನು. ಓಕೆ. ಘಾಟಿಲಿರ್ಬೇಕಾದ್ರೆ ನೈಟು ನನಗೆ ವಿಜಯ್ ಸರ್ ಕಾಲ್ ಮಾಡಿದ್ರು. ವಿಜಯ್ ಸರ್ ಕಾಲ್ ಮಾಡಿ, ಈ ಥರ ಒಂದು ಸಾಂಗ್ ಇದೆ ನನಗೆ, ನೀನು ನನಗೆ ಹೇಳಿದ್ರು ಯಾವ ಥರ ಏನು ಅದ್ರ ವಿಜುವಲ್ಸ್ ನನಗೆ ಮುಂಚೆನೇ ತೋರಿಸಿದ್ರು. ಬಟ್ ಅವತ್ತು ಸಡನ್ನಾಗಿ ಕಾಲ್ ಮಾಡಿದ್ರು, ಏನಕ್ಕೆ ಅಂತ ನನಗೂ ಐಡಿಯಾ ಇಲ್ಲ. ಬಟ್ ಇದು ನನಗೆ ಇಮಿಡಿಯೇಟಾಗಿ ಬೇಕು, ಅದರದ್ದು ನನಗೆ ಒಂದಷ್ಟು ನೀನು ಮಾಡಿ ಕಳಿಸು ಅಂತ ಹೇಳಿದ್ರು. ಸರ್ ನಾನು ಘಾಟಿಲಿದ್ದೀನಿ. ಇಲ್ಲ ಅಲ್ಲಿದ್ರೂ ಪರವಾಗಿಲ್ಲ, ಅಲ್ಲಿಂದನೇ ಕಳಿಸು ನನಗೆ ಅಂತ. ಓಕೆ. ನಾನು ಕೂತೀನಿ ಅಲ್ಲೇ Spontaneous ಆಗಿ ಬರ್ದು. ಕೂತ್ಕೊಂಡು ಬರೆದು ಸರ್ಗೆ ನಾನು ಇಮಿಡಿಯೇಟಾಗಿ ಬಂಚ್ ಮಾಡಿ ಕಳಿಸ್ದೆ ಅದನ್ನು. ಆಮೇಲೆ ಚರಣ್ ಸರ್ ಅದನ್ನ ಇಟ್ಕೊಂಡು ಹಿ ಸ್ಟಾರ್ಟೆಡ್ ಟು ಪುಟ್ ಇಟ್ ಇನ್ ಟು ದ ಟ್ಯೂನ್. ಆಮೇಲೆ MC ಬಿಜು ಬಂದರು, ಆಮೇಲೆ ರಾಹುಲ್ ಡಿಟೋ ಅವರು ಬಂದರು. ಅವರೆಲ್ಲ ಅವ್ರ ಪಾರ್ಟ್ನ ಏನು ಮಾಡಬೇಕು ಅಂತ ಇದು ಮಾಡಿದ್ರು. ಓವರ್ ಆಲ್ ಆವಾಗ ಅದೊಂದು ಸಾಂಗ್ ಆಯಿತು. ಆ್ಯಂಡ್ ಎವ್ರಿ ಸಾಂಗ್ ಹ್ಯಾಪೆಂಡ್ ಲೈಕ್ ದಿಸ್. ಅದು ಗೊತ್ತಿಲ್ಲ ನನಗೆ ಯಾಕೆ ಹಾಗಾಯಿತು ಅಂತ. ಐ ಥಿಂಕ್ ನಾನು ಹೇಗೆ ನೋಡ್ತಾ ಇದ್ದೀನಿ ನಿಮ್ಮನ್ನ ಇಷ್ಟೊತ್ತು ಈ ಕಾನ್ವರ್ಸೇಷನ್ ಬೇಸಿಸ್ ಮೇಲೆ ಅಂದರೆ, ಸೊ ಸಾಂಗ್ ರೈಟಿಂಗ್ ಇಸ್ ಲೈಕ್ ಅ ಬೇಸ್ ಕ್ಲಾತ್ ಥರ. ಅದನ್ನು ಮ್ಯೂಸಿಕ್ ಡೈರೆಕ್ಟರು ಅವ್ರ ಸ್ಕಿಲ್ ಮೇಲೆ ಸ್ಟಿಚ್ ಮಾಡಬೇಕು. ಫೈನಲ್ ಪ್ರಾಡಕ್ಟ್ ರೆಡಿಯಾಗಿ ಸೆಲ್ ಆಗೋದು ಇಸ್ ಟು ದ ಆಡಿಯನ್ಸ್. ಹೌದು, ಹಾಕೊಳ್ಳೋ ಬಟ್ಟೆ ನೋಡೋಕೆ ಚೆನ್ನಾಗಿದ್ರು, ಆ ಕಂಫರ್ಟ್ ಸಿಗಬೇಕು ಅಂದರೆ ಮೆಟೀರಿಯಲ್ ಚೆನ್ನಾಗಿರುತ್ತೆ. ಹೌದು. ಐ ಥಿಂಕ್ ಆ ಮೆಟೀರಿಯಲ್ ಬರೋದು ಈ ಥರ ರೈಟರ್ಸ್ ಅಂತ ನಾನು ನಂಬೋದು. ಹೌದು, ಅದೊಂದು ಒಪ್ಪುವಂಥ ಮಾತೆ. ಬಟ್ ಅಗೇನ್ ಅದರಲ್ಲಿ ಹಲವಾರು ಏನಂತಾರೆ ಅಂಶಗಳಿರುತ್ತವೆ. ಯಾಕೆ ಅಂತಂದರೆ ಈಗ ಕೆಲವೊಂದು ಸಲ ಬಿಸ್ನೆಸ್ ಪರ್ಸ್ಪೆಕ್ಟಿವಿಂದ ಯೋಚನೆ ಮಾಡಬೇಕಾಗತ್ತೆ ನಾವು ಒಂದು ಆಲ್ಬಮ್ನ. ಆಮೇಲೆ ಕೆಲವೊಂದು ಸಲ ಸ್ಟೋರಿ ಪರ್ಸ್ಪೆಕ್ಟಿವಿಂದ ಯೋಚನೆ ಮಾಡಬೇಕಾಗತ್ತೆ. ಕರೆಕ್ಟ್ ಸರ್. ನಾನು ಅದೇ ಹೇಳ್ತೀನಿ ನೋಡಿ, ನೀವು ಯಾವ ಥರ ಬಟ್ಟೆ ಮೆಟೀರಿಯಲ್ ಕೊಡ್ತಾ ಇದ್ದೀರಾ ಅಂದರೆ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ, ಸ್ಪೋರ್ಟ್ಸ್ ವೇರ್ಗೆ ಅಂದರೆ ಬೇರೆ ಮಲ್ಕೊಂಡು ನಿದ್ದೆ ಮಾಡೋಕ್ಕೆ ಅಂದರೆ ತಿನ್ ಲೆನಿನ್ನು, ಆರ್ ಈಗ ಆಫೀಸ್ ವೇರ್ಗೆ ಅಂತ ಹೇಳಿದ್ರೆ ಅದು ಥಿಕ್ ಕಾಟನ್, ಅದು ವಾಟ್ ಎವರ್ ಇಟ್ ಇಸ್. ಸೊ ಇದು ಕ್ಲಿಯರ್ ಕಟ್ ಆಗಿ ನೀವು ಅರ್ಥ ಮಾಡ್ಕೊಂಡಿರೋದಕ್ಕೆ ನಿಮಗೆ ಐ ಥಿಂಕ್ ಇದನ್ನೆಲ್ಲ ಒಂದು ಕಡೆ ಕ್ರ್ಯಾಕ್ ಮಾಡೋಕ್ಕಾಗ್ತಾ ಇರೋದು ಅಂತ ಅನ್ಸುತ್ತೆ. ಆ್ಯಂಡ್ ಸರ್ ಸಾರಿ, ನೀವು ಹೇಳ್ತಾ ಇದ್ರಿ ಮತ್ತೆ ಮಳೆ ಸಾಂಗ್ ಅದು ಅಲ್ಲಿಗೆ ಹೋಗಂಗಿದ್ರೆ, ಸೊ ಬ್ಯಾಡ್ ಬಾಯ್ಸ್ ಸಾಂಗ್ನ ನೀವು ತುಂಬ ಸ್ಪಾಂಟೇನಿಯಸ್ ಆಗಿ ಬರ್ದ್ರಿ ಅಂತ ಹೇಳಿದ್ರಿ. ಅಗೇನ್ ಬ್ಯಾಡ್ ಬಾಯ್ಸ್ ಸಾಂಗಲ್ಲಿ ಇಟ್ಸ್ ಅ ಕೊಲಾಬ್ರೇಷನ್ ಅಮಾಂಗ್ 2 ಡಿಫ್ರೆಂಟ್ ರ್ಯಾಪರ್ಸ್, ಅದ್ರ ಜೊತೆಗೆ ಒಬ್ಬ ಪ್ರಾಮಿನೆಂಟ್ ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ನಿಮ್ಮ ಸ್ಕಿಲ್ಸ್ ಇದರಲ್ಲಿ. ಸೊ ಎಷ್ಟೊಂದು ಸಲ ನಿಮಗೆ ಆನ್ ಪ್ರೆಷರ್ ಅಂತ ಏನೋ ಒಂದು ಸ್ವಲ್ಪ, ಯಾಕಂದರೆ ನೀವೇನೋ ಒಂದು ಬರ್ದಿರ್ತೀರಾ, ಅಲ್ಲಿ ಕ್ರಿಯೇಟಿವ್ ಡಿಫ್ರೆನ್ಸಸ್ ಬರೋದು, ಆ್ಯಂಡ್ ದೆನ್ ನೀವು ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅಂತ. ಅದು ಪ್ರೆಷರ್ ಅನ್ಸಲ್ಲ. ಯಾಕೆ ಅಂತಂದರೆ ಇವಾಗ ಅವರಿಬ್ಬರು ಕೂಡ ದೇ ಆರ್ ಲೈಕ್ ಏನಂತಾರೆ, ತುಂಬ ಸಾಹಿತ್ಯವನ್ನು ಇಷ್ಟಪಡುವಂಥವ್ರೆ. ಆ್ಯಂಡ್ ಮ್ಯೂಸಿಕ್ಗೆ ಅವರು ಕೂಡ ತುಂಬ ಸಾಕಷ್ಟು ಮಾಡಿದ್ದಾರೆ. ಯಾರು ನಮ್ಮ MC ಬಿಜು ಬ್ರೋ ಇರ್ಬೋದು, ಆಮೇಲೆ ರಾಹುಲ್ ಡಿಟೋ ಇರ್ಬೋದು. ಅವರು ಕನ್ನಡಕ್ಕೋಸ್ಕರ ತುಂಬ ಇದು ಮಾಡಿದ್ದಾರೆ. ಆ್ಯಂಡ್ ಇಟ್ಸ್ ಅ ಬಿಲೀಫ್. ಹೌದು, ಅವ್ರು ಏನನ್ನು ಅಂದರೆ ಬೇರೆ ಥರದಲ್ಲಿ ಅದನ್ನು ರೂಟ್ ತಪ್ಸಲ್ಲ ಅನ್ನೋದು ಇಟ್ಸ್ ಅ ಬಿಲೀಫ್. ಮೇಜರ್ಲಿ ಒಂದು ನಂಬಿಕೆ ಮೇಲೆ ಎಲ್ಲ ಕೆಲಸಗಳು ನಡೆಯೋದು. ಅವರು ನಮ್ಮನ್ನ ನಂಬಬೇಕು, ನಾವು ಅವ್ರನ್ನ ನಂಬಬೇಕು. ಬಟ್ ಕೆಲವೊಂದು ಸಲ ಅದು ಏನಾಗ್ಬಿಡುತ್ತೆ ಅಂತಂದರೆ, ಅದು ಗೊತ್ತಿಲ್ಲದೆ ಬೇರೆ ರೂಟ್ ತಗೊಂಡ್ಬಿಡುತ್ತೆ. ಅದು ಅಂಥ ಟೈಮಲ್ಲಿ ಏನು ಮಾಡೋಕ್ಕಲ್ಲ, ಇಟ್ ಹ್ಯಾಪನ್ಸ್. ನಾವು ಅದನ್ನು ಸಹಿಸ್ಕೊಂಡ್ರೆ ನಾವು ಮುಂದೆ ಹೋಗೋಕ್ಕಾಗಲ್ಲ. ನಾವು ಅದನ್ನೇ ದೊಡ್ಡ ಥರ ತೋರಿಸ್ಬಿಟ್ರೆ ಅದು ಎಲ್ಲೋ ಒಂದು ಕಡೆ ನೆಕ್ಸ್ಟು ಅಂದರೆ ಇಟ್ಸ್ ಲೈಕ್ ಅಂದರೆ ತುಂಬ ಚಿಕ್ಕದಲ್ವ ಸರ್. ಅಂದರೆ ಹೇಳ್ದಂಗೆ ಇಲ್ಲಿ ಸಿಕ್ಕವ್ರು ಇನ್ನೊಬ್ರು ಎಲ್ಲೋ ಕಡೆ ಸಿಗ್ಲೇಬೇಕು ಅಂತ ಎಷ್ಟೊಂದು ಜನ ಹೇಳ್ತಾ ಇರ್ತಾರೆ, ನಮ್ಮ ತಾಯಿ ತಂದೆ ಎಲ್ಲ. ಮತ್ತೊಂದು ಸಲ ಅವ್ರು ಸಿಕ್ಕಿದಾಗ ನಾವು ಮಾತಾಡೋ ಥರ ಇರಬೇಕು, ಅದು ಬೇರೆ ಥರ ಮಾಡ್ಕೊಬಾರ್ದು ಅಷ್ಟೇ. ಸರ್ ಈಗ ಅಗೇನ್ ದುನಿಯಾ ವಿಜಯ್ ಸರ್ ಜೊತೆಗೆ ನೀವು 2 ಸಿನಿಮಾ ವರ್ಕ್ ಮಾಡಿದ್ರ, ಆ್ಯಂಡ್ 2ರಲ್ಲೂ ನಿಮ್ಮದು ಅದೇ ಹೇಳ್ದಂಗೆ ಅಗೇನ್ ಕಮಿಂಗ್ ಬ್ಯಾಕ್ ಟು ದ ಬಟ್ಟೆ ಮೆಟೀರಿಯಲ್, ಎಲ್ಲ ಥರ ಸ್ಪೋರ್ಟ್ಸ್ ವೇರು, ಎಲ್ಲ ಥರ ಕ್ಯಾಶುವಲ್ ವೇರ್ನು ನೀವು ಕೊಟ್ಟಾಗಿದೆ. ಸೊ ಭೀಮಾ ಅಂತ ಬಂದಾಗ್ಲೂ ಇಲ್ಲೂ ನಿಮ್ಮದು ಸ್ಕಿಲ್ಸ್ನ ನೀವು ತೋರಿಸಿದಾರ. ಆ ಬೇಬಿ ಸಾಂಗ್ ಆಗಿರ್ಬೋದು, ಬ್ಯಾಡ್ ಬಾಯ್ ಸಾಂಗ್ ಆಗಿರ್ಬೋದು, ಬೇರೆ ಲೆವೆಲ್ ನೀವು ಎಕ್ಸ್ಪೆರಿಮೆಂಟೇಷನ್ ಮಾಡಿರೋದು ಅಂತ ನಾನು ನೋಡಂಗಿದ್ರೆ ಐ ಥಿಂಕ್ ಇಟ್ಸ್ ಇನ್ ಚಾರ್ಲಿ ಟ್ರಿಪಲ್ ಮೂವಿಲಿ 3 ಸಾಂಗ್ ನೀವೇ ಬರ್ತೀವಿ. 3, ಒಂದು ಟೀಸರ್ ಸಾಂಗ್, ಅದು 3.5. 3.5. ಓಕೆ. ಸೊ 3.5 ಸಾಂಗ್ ಬರ್ದಿದ್ರ. ಅದಕ್ಕೆ ಅಗೇನ್ ನೀವು ಈಗ ಇಲ್ಲಿ ಜನರಲ್ ಆಡಿಯನ್ಸ್ಗೆ ಏನು, ಅಲ್ಲಿ ನೀವು ಬೇರೆ ಲೆವೆಲ್ ಕ್ರಿಯೇಟಿವಿಟಿ ಕೂತ್ಕೊಂಡು ಬರೀಬೇಕು. ಬಿಕಾಸ್ ನಾಯಿನ, ಒಂದು ಪ್ರಾಣಿನ ಅಥವಾ ನಾಯಿನ ನೀವು ನೋಡೋಂಗಿದ್ರೆ ಅದು ನೋಡೋ ಪರ್ಸ್ಪೆಕ್ಟಿವ್ಸ್ ತುಂಬ ಜನಕ್ಕೆ ಬೇರೆ ಬೇರೆ ಥರ ಇರುತ್ತೆ. ಈಗ ಸಾಕೋ ನಾಯಿನೇನೆ ರೋಡಲ್ಲಿದ್ದು ಗಲೀಜ್ ಮಾಡ್ತಾ ಇದ್ರೆ ಚೀ ಅಂತ ಹೇಳ್ತಾರೆ, ಮನೇಲಿರೋ ನಾಯಿ ಗಲೀಜ್ ಮಾಡಿದ್ರೆ ಕ್ಲೀನ್ ಮಾಡಿ ಹೋಗು ಅಂತೇಳಿ ಕ್ಲೀನ್ ಮಾಡಿಸ್ತಾರೆ. ಐ ಥಿಂಕ್ ದಿಸ್ ಇಸ್ ವಾಟ್ ಐ ಮೆಂಟ್. ಇದನ್ನ ಅರ್ಥ ಮಾಡ್ಕೊಂಡು ನೀವು ಆ ಮೂವಿಲಿ ಬರ್ದಿರೋ ಸಾಂಗ್ನ ಯಾರೇ ಕೇಳಿದ್ರು ಬೀದಿಲಿ ಹೋಗೋ ನಾಯಿಗೆ ಅಟ್ಲೀಸ್ಟ್ ಒಂದು ಬಿಸ್ಕೆಟ್ ತೊಗೊಂಡು ಹಾಕಿ ಹೋಗ್ಬೇಕು ಅಂತ ಅನ್ಸುತ್ತೆ. ಸೊ ಈ ಕ್ರಿಯೇಟಿವಿಟಿ ನಿಮ್ಗೆ ಎಲ್ಲಿಂದ ಬಂತು ಸರ್, ಅಂದ್ರೆ ಈ ಇನ್ಸ್ಪಿರೇಷನ್? ನನಗೆ ಚಾರ್ಲಿ ಬಂದು ಆ್ಯಕ್ಚುಲಿ ತುಂಬ 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 ಹತ್ರ ಒಂದು, ಆ್ಯಂಡ್ ಅಷ್ಟೇ ಏನಂತಾರೆ ಚಾಲೆಂಜಿಂಗ್ ಇದು. ಯಾಕೆ ಅಂತಂದರೆ ಈಗ ಮ್ಯಾನ್ ಟು ಮ್ಯಾನ್ ರಿಲೇಷನ್ಶಿಪ್ ಇದೆಯಲ್ಲ, ಅದನ್ನು ನಾನು ನೋಡಿರೋವಂಥದ್ದು, ಕೇಳಿರೋವಂಥದ್ದು, ಫ್ರೆಂಡ್ಸ್ ಯಾರೋ ಹೇಳಿರ್ತಾರೆ,
ನಮ್ಮ ಲವ್ ಸ್ಟೋರಿ ಈ ಥರ ಸ್ಪೆಷಲ್ ನನಗೆ ಈ ಥರ ಅಂತ. ಸೊ ಅದಕ್ಕೆ ಇನ್ಸ್ಪಿರೇಷನ್ ಇರ್ಬೋದು, ವಿಷಯಗಳಿರ್ಬೋದು, ಯು ಗೆಟ್ ಇಟ್ ಸಮ್ ಹೋ. ಬಟ್ ಇದೆಯಲ್ಲ, ಇದು ನಾನು ಕೂಡ ಆ ಟೈಮ್ಗೆ ಇನ್ನು ಐ ಹ್ಯಾಡ್ ನೆವರ್ ಎಕ್ಸ್ಪೀರಿಯನ್ಸ್ಡ್ ವಾಟ್ ಎವರ್ ಧರ್ಮ ಹ್ಯಾಸ್ ಟು ಎಕ್ಸ್ಪೀರಿಯನ್ಸ್ ಇನ್ ಮೂವಿ. ನನಗೂ ಗೊತ್ತಿರಲಿಲ್ಲ. ಬಟ್ ಏನು ಮಾಡಬೇಕು ಇದಕ್ಕೆ, ಏನು ಬರೀಬೋದು. ಬಟ್ ಸಮ್ವೇರ್ ಐ ನ್ಯೂ ಇಟ್ ಹ್ಯಾಸ್ ಟು ಬಿ ವೆರಿ ಪ್ಯೂರ್, ತುಂಬ ಪ್ಯೂರೆಸ್ಟ್ ಫಾರ್ಮಲ್ಲಿ ಇರಬೇಕು ಇದನ್ನು ನಾನು ಬರಿತಾ ಇದ್ದೀನಿ ಅಂತಂದರೆ. ಇಲ್ಲ ಅಂದರೆ ಏನೋ ಒಂದು ನನ್ನ ಹತ್ರ 4-5 ವರ್ಡ್ ಇದೆ, ಇಲ್ಲ ನಾನೇನೋ ಓದ್ಕೊಂಡಿದ್ದೀನಿ, ಅದನ್ನು ತಂದು ಇಲ್ಲಿ ಹಾಕ್ಬಿಟ್ಟು ಒಂದು ಒಳ್ಳೆ ಪ್ಯಾಕೇಜ್ ಮಾಡ್ಬೋಣ ಅಂತ ಆಗಬಾರ್ದಿತ್ತು ನನಗೆ. ಇಟ್ ಹ್ಯಾಸ್ ಟು ಸಮ್ಹೋ ಕಮ್ ಥ್ರೂ ಮೀ ಅಂತ ನನಗೆ ಅನ್ನಿಸ್ಬೇಕು. ಅದು ಗೊತ್ತಿಲ್ಲ, ಬರೀ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಷ್ಟೇ. ನಾನು ಅದನ್ನು ಹೇಳೋಕ್ಕೆ ವರ್ಡ್ಸ್ ಇಲ್ಲ. ಬಟ್ ಒಂದ್ಸಲ ಏನಾಯಿತು, ನನ್ನ ಫ್ರೆಂಡ್ ನನ್ನ ಕೇರ್ಗೆ ಕರ್ಕೊಳೋದ. ಈಗ ಚಾರ್ಲಿ ರೆಸ್ಕ್ಯೂ ಸೆಂಟರ್ ಅಂತ ಇದೆ, ಕೇರ್ ಅಂತ ಅದನ್ನು ನಾವೆಲ್ಲ ಕರಿತೀವಿ. ಅಲ್ಲಿ ಕರ್ಕೊಂಡೋದ. ನನಗೆ ಅಲ್ಲಿ ಏನಾಯಿತು, ಸ್ಪೆಷಲಿ ಅಲ್ಲಿ ಒಂದು ನಾಯಿ ಇತ್ತು, ಅದ್ರ ಹೆಸರು ನನಗೆ ಜ್ಞಾಪಕ ಇಲ್ಲ. ಅದಕ್ಕೆ ಇದ್ದಿದ್ದು, ಅದಕ್ಕೆ ಕಾಲಿರಲಿಲ್ಲ, ಬಹುಶಃ 2 ಕಾಲು ಅನ್ಸುತ್ತೆ ಅದಕ್ಕೆ ಇದ್ದಿದ್ದು. ಕ್ಯಾಂಗರೂ ತರ ಹಂಗೆ ನಿಂತ್ಕೊಳ್ಳುತ್ತೆ ಅದು. ನೀವು ಹೋಗಿರೋರು ನೋಡಿರ್ತಾರೆ, ಅದು ಸ್ವಲ್ಪ ಫೇಮಸ್ ಅಲ್ಲಿ, ಯಾರು ಬಂದರೂ ಪಾಪ ಹೋಗುತ್ತೆ. ನಾನು ಹೋದೆ, ಅದು ಇಮಿಡಿಯೇಟಾಗಿ ಬಂತು ನನ್ನ ಹತ್ರ. ನನಗಲ್ಲಿ ತುಂಬ ಏನು ಅನಿಸ್ಬಿಡ್ತು ಅಂದರೆ, ಅಲ್ಲ ನಾವು ಏನಾದ್ರು ಚಿಕ್ಕ ಚಿಕ್ಕ ಸಮಸ್ಯೆಗಳಾದರೆ ನಮ್ಮ ಲೈಫಲ್ಲಿ, ಹಂಗಾಗೋದು ಹಿಂಗಾಗೋದು ದೊಡ್ಡದಾಗಿ ಕೂಗಾಟ ಚೀರಾಟಗಳು ಮಾಡ್ತೀವಿ. ಇದು ಯಾರೇ ಬಂದ್ರೂ ಇಟ್ಸ್ ವೆಲ್ಕಮಿಂಗ್ ದೆಮ್. ಆ್ಯಂಡ್ ಅದಕ್ಕೆ ಗೊತ್ತಿಲ್ಲ ಇವರು ಇನ್ ರಿಟರ್ನ್ ಏನು ಕೊಡ್ತಾರೆ ಅಂತ. ಅವ್ರು ಇನ್ ರಿಟರ್ನ್ ಅಟ್ಲೀಸ್ಟ್ ಒಂದು ತಲೆ ಸವರ್ತಾರ ಅಂತ ಅದು ಗೊತ್ತಿಲ್ಲ. ಬಟ್ ಅದೇ ಎನರ್ಜಿ, ಅದೇ ಸ್ಮೈಲಿಂಗ್ ಫೇಸಲ್ಲಿ ಬಂದು ಅದು ಮಾತಾಡಿಸ್ತಾ ಇದೆ. ನನಗೆ ನಾವೇನು ಅಲ್ಲಪ್ಪ ಇದ್ರ ಮುಂದೆ ಅಂತ ಅನಿಸಿ ನನಗೆ ಅಲ್ಲಿ ಒಂದು ಇದು ಹುಟ್ಕೊಂತು. ಇಫ್ ಐ ಹ್ಯಾವ್ ಟು ರೈಟ್ ದೆನ್ ಐ ಹ್ಯಾವ್ ಟು ಕ್ರ್ಯಾಕ್ ಸಮಥಿಂಗ್ ಅಂತ. ನನಗೆ ಅದರಿಂದ ನನಗೆ ಚಾರ್ಲಿ ಬಾಂಡಿಂಗ್ ಸಾಂಗಲ್ಲಿ ನನಗೇನು ಇದು ಬಂತು ಅಂದರೆ, ಏನು ತೆಲುಗುನು ನಾನೇ ಬರೆದಿದ್ದು ಅದರಲ್ಲಿ. ನನಗೆ ಏನು ಕನ್ನಡಕ್ಕೆ ಇದು ನನಗೆ ಕೂಡ್ಸೋಕ್ಕಾಗಲಿಲ್ಲ. ಅದಕ್ಕೆ ನಾನು ಅದನ್ನು ಏನು ಮಾಡಿದೆ, ತೆಲುಗುಲಿ ಕೂಡಿಸ್ದೆ. ಏನು ಕೊಟ್ಟಿನ ಜಾಲಿ ಚೂಪಿಸ್ತಾವು, ತಿಟ್ಟಿನ ಬರೆಸ್ತಾವು, ಪೆಟ್ಟಿನ 3 ಮುದ್ದಲಕು ವೆಂಟೆ ವಸ್ತು ಉಂಟಾವು ಅಂತ. ಅಂದರೆ ಹೊಡೆದ್ರು ನನ್ನ ಮೇಲೆ ಕರುಣೆ ತೋರಿಸ್ತಾ ಇದೆಯಾ, ಬೈದರೂ ಕೂಡ ನನ್ನನ್ನು ನೀನು ತಿರಸ್ಕಾರ ಮಾಡ್ತಾ ಇಲ್ಲ ನೀನು. ನಾನು ಇಟ್ಟಿರೋ ಆ 3 ನಾವು ತುತ್ತು ಅಂತ ಏನು ಕರಿತೀವಿ ಕನ್ನಡದಲ್ಲಿ, 3 ತುತ್ತಿಗೆ ನೀನು ನನ್ನನ್ನು ಕೊನೆ ತನಕನೂ ಯು ಆರ್ ಶೋಯಿಂಗ್ ಲಾಯಲ್ಟಿ, ಇನ್ನೆಷ್ಟು ಪ್ಯೂರೆಸ್ಟ್ ಫಾರ್ಮಲ್ಲಿ ನೀನಿದೆಯಾ ಅಂತ ನನಗೆ ಅಲ್ಲಿ ಅನಿಸಿದ್ದು. ಆ್ಯಂಡ್ ಬಾಂಡಿಂಗ್ ಸಾಂಗ್ ಬರೀಬೇಕಾದ್ರೂ ಅದೇ ನನಗೆ ಅಂದರೆ ಒಂದು ಮಗು, ಅದು ಒಂದು ಮಗು ಅಂತ ನನಗೆ ಅನ್ನಿಸ್ತು. ಅದಕ್ಕೆ ನನಗೆ ಬಾಂಡಿಂಗ್ ಸಾಂಗಲ್ಲೂ ಮತ್ತೆ ಆಗಿರುವೆ ಮುಖಾಮುಖಿ, ಇದರರ್ಥ ಋಣವಿನ್ನು ಬಾಕಿ ಅಂತ. ಅಂದರೆ ಇಟ್ ಹ್ಯಾಸ್ ಟು ಹ್ಯಾಪನ್. ಹೌದು, ಧರ್ಮನೂ ಅಲ್ಲಿ ಏನು ಮ್ಯಾನಿಪುಲೇಟ್ ಮಾಡ್ತಾ ಇಲ್ಲ. ಆ್ಯಕ್ಚುಲಿ ಹೋಗ್ಲಪ್ಪ ಇದು ನನ್ನಿಂದ ಅಂತ ಕೊಟ್ಟಿರ್ತಾನೆ ಧರ್ಮ. ಬಟ್ ಧರ್ಮ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಗೊತ್ತಿಲ್ದೇನೆ ವಿಲ್ ಅಗೇನ್ ರಿಜಾಯಿನ್. ಆ್ಯಂಡ್ ಕರೆಕ್ಟ್, ಧರ್ಮಂಗೆ ಗೊತ್ತಿಲ್ಲದೆ ಅವ್ರ ಒಳಗಡೆ ಇದೊಂದು ಸ್ಥಾನ ತಗೊಂಡ್ಬಿಟ್ಟಿರುತ್ತೆ. ಯಾಕಂದರೆ ತಗೊಂಡು ಹೋದ್ಮೇಲೆ ಹಿ ಸ್ಟಾರ್ಟ್ಸ್ ಮಿಸ್ಸಿಂಗ್ ಔಟ್ ಇನ್ ಮೂವಿ. ಸೊ ಸ್ಪೆಷಲಿ ಬಾಂಡಿಂಗ್ ಸಾಂಗ್, ಅದೇ ನೀವು ಟಾರ್ಚರ್ ಸಾಂಗ್ ಕೇಳೋದಾದ್ರೆ ಇಟ್ಸ್ ಡೆಡ್ ಆಪೋಸಿಟ್ ಟು ದಿಸ್. ಹೌದು, ಬಾಂಡಿಂಗಿಗೆ ಎಲ್ಲ ಡೆಡ್ ಆಪೋಸಿಟ್ ಟಾರ್ಚರ್ ಸಾಂಗ್. ಸೊ ನಾನು ಅದು ಬರೆದಿದ್ದಕ್ಕೆ ಐ ವಾಸ್ ಏಬಲ್ ಟು ರೈಟ್ ದಿಸ್. ಯಾಕಂದರೆ ದೇರ್ ಇಸ್ ಎ ಚೈನ್. ಅಂದರೆ ಅದು ಹೇಳ್ತಿರೋದು ನಾನೇ, ಇದು ಹೇಳ್ತಿರೋದು ನಾನೇ. ಅಂದರೆ ಏನು ಹೇಳಿದ್ದೀನಿ ನಾನು ಇಲ್ಲಿ ಏನು ಹೇಳಬೇಕು. ಸೊ ಇದು ಒಂದು ಏನಂತಾರೆ, ಬ್ಯಾಲೆನ್ಸ್ ಹೇಗೆ ಆಗಬೇಕು ಇದು. ಆ್ಯಂಡ್ ಯಾರೇ ಕೇಳಿದ್ರು ಅವ್ರ ಮನೇಲಿ ಇರಲಿ, ಏನೋ ಅವ್ರ ಪೆಟ್ ಸಾಕಲಿ, ನಾಯಿ ಸಾಕಲಿ ಬಿಡಲಿ, ಇದು ಏನಾಗಬೇಕು ಅಂತಂದರೆ ಇಟ್ ಹ್ಯಾಸ್ ಟು ಅಪ್ಲೈ ಫಾರ್ ದೇರ್ ಡಿಯರೆಸ್ಟ್ ಫ್ರೆಂಡ್, ಇಟ್ ಹ್ಯಾಸ್ ಟು ಅಪ್ಲೈ ಫಾರ್ ದೇರ್ ಕಿಡ್, ಮಗುಗೆ. ಎಲ್ಲರ ಹತ್ರ ನಮಗೊಂದು ಬಾಂಡಿಂಗ್ ಇದೆ. ಆ ಬಾಂಡಿಂಗ್ನ ನಾನು ತರಬೇಕೇ ಹೊರತು ಇವಾಗ ನಾನು ಇದನ್ನೇ ಮಾಡಬೇಕು ಅಂತ ಹೋಗಬಾರ್ದು. ಆ ಬಾಂಡಿಂಗ್ನ ನಾನು ಫಸ್ಟ್ ಐ ಹ್ಯಾವ್ ಟು ಕ್ರ್ಯಾಕ್ ದ್ಯಾಟ್ ಅಂತ. ಅದು ಆಬ್ವಿಯಸ್ಲಿ ನಾನು ಬರೀತಾ ಇರೋದೇ ಚಾರ್ಲಿ ಬಗ್ಗೆ, ಬೇರೆ ಯಾರ ಬಗ್ಗೆನೂ ಅಲ್ಲ. ಎಂಡ್ ಆಫ್ ದ ಡೇ ಅಲ್ಲೇ ರೂಟ್ ಆಗುತ್ತೆ. ಬಟ್ ಈ ಬಾಂಡಿಂಗ್ ಅದನ್ನು ಎತ್ತಿಡಿಬೇಕು ನಾನು ಅಂತ ನನಗನ್ಸುತ್ತೆ. ಸೂಪರ್ ಸರ್. ಐ ಥಿಂಕ್ ನೀವು ಮಾತಾಡಿದಾಗ ನನಗೆ ಕಿರಣ್ ಸರ್ ಅದು ಇಂಟರ್ವ್ಯೂ ನೋಡ್ತಾ ಇದ್ದೆ. ಸೊ ಕಿರಣ್ ರಾಜ್ ಸರ್ ಹೇಳಿದರು, ಆ ಮೂವಿಲಿ ಚಾರ್ಲಿ ಅನ್ನೋ ಕಾನ್ಸೆಪ್ಟ್ ಅವ್ರು ಏನಕ್ಕೆ ತಂದರು ಅನ್ನೋದು. ಧರ್ಮ ಅನ್ನೋ ಕ್ಯಾರೆಕ್ಟರ್ಗೆ ಒಬ್ಬರು ತಂಗಿ ಇರ್ತಾರೆ, ಶಿ ಲವ್ಸ್ ಐಸ್ ಕ್ರೀಮ್ ಆ್ಯಂಡ್ ಅವರು ಆಕ್ಸಿಡೆಂಟಲ್ಲಿ ಎಕ್ಸ್ಪೈರ್ ಆಗ್ತಾರೆ. ಆ್ಯಂಡ್ ಈ ನಾಯಿ ಬರುತ್ತೆ, ಈ ನಾಯಿ ಟಿ ವಿಲಿ ಐಸ್ ನೋಡ್ಬಿಟ್ಟು ಇಟ್ ಟೆನ್ಸ್ ಟು ಅಲ್ಲಿ ಹೋಗೋಣ ಅನ್ನೋ ಥರ ಇವನ್ನ ಕರ್ಕೊಂಡು ಹೋಗುತ್ತೆ ಅಂತ. ಇಷ್ಟೆಲ್ಲ ಆ್ಯಂಗಲ್ಸ್ ಯೋಚನೆ ಮಾಡಿ ಆ ಮೂವಿ ಮತ್ತೆ ನೋಡಿದಾಗ ಎಲ್ಲರಿಗೂ ಅದೊಂಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ.
ಆ್ಯಂಡ್ ನೀವು ಈ ಥರ ಇನ್ ಡೆಪ್ತ್ ಎಕ್ಸ್ಪ್ಲೈನ್ ಮಾಡಿದಾಗ ಮತ್ತೆ ಹೋಗಿ ಆ ಮೂವಿ ನೋಡಿದಾಗ ನಮ್ಗೆ ಅದು ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. ಐ ಥಿಂಕ್ ನೀವು ಬರೆಯೋ ಸಾಂಗ್ ಸರ್ ಈಗಿನ ಜನ್ರೇಷನ್ ಅವ್ರಿಗೆ ಕಮರ್ಷಿಯಲ್ ಎಲಿಮೆಂಟು ಇದ್ದೇ ಇರುತ್ತೆ. ಬಟ್ ಇನ್ ಡೆಪ್ತ್ ಕೂತ್ಕೊಂಡು ಯೋಚನೆ ಮಾಡೋದು ಅಂತ ಹೇಳಿದ್ರೆ ಥಿಂಕಿಂಗ್ ಲೆವೆಲ್ ಎಲ್ಲೋ ಬೇರೆ ಬೇರೆ ಕಡೆ ಎಲ್ಲ ಟ್ರಾವೆಲ್ ಆಗಿ ಮತ್ತೆ ಬಂದಿರು ಕೂತ್ಕೊಳ್ಳುತ್ತೆ. ಹಂಗಾದ್ರೆ ಇನ್ನ ಖುಷಿ ನಮಗೆ. ಸರ್ ಅಗೇನ್ ಕಮಿಂಗ್ ಬ್ಯಾಕ್ ಟು ನಿಮ್ಮ ಕೊಲಾಬ್ರೇಷನ್ಸ್ ಚರಣ್ ರಾಜ್ ಸರ್ ಜೊತೆಗಾಗಿರ್ಬೋದು, ಅಜ್ನೀತ್ ಸರ್ ಜೊತೆಗಾಗಿರ್ಬೋದು, ಅರ್ಜುನ್ ಜನ್ಯಾ ಸರ್ ಜೊತೆಗಾಗಿರ್ಬೋದು, ಆ್ಯಂಡ್ ಪ್ರಾಮಿನೆಂಟ್ ಸಿಂಗರ್ಸ್ ಈಗ ಸಂಚಿತ್ ಹೆಗಡೆ ಆಗಿರ್ಬೋದು, ರಾಹುಲ್ ಡೆಟೋ ಅವರು, MC ಬಿಜ್ಜು ಅವರು ಆಗಿರ್ಬೋದು. ಸೊ ಇವ್ರ ಜೊತೆಗೆಲ್ಲ ನೀವು ಕೊಲಾಬ್ ಆಗ್ತೀರಾ. ಸೊ ನಿಮಗೆ ಯಾರ ಕೊಲಾಬ್ರೇಷನಲ್ಲಿ ನಿಮಗೆ ಮೋಸ್ಟ್ ಕ್ರಿಯೇಟಿವ್ನೆಸ್ ನೀವು ಹೊರಗೆ ತರಬೇಕು ಅಂತ ಅನ್ಸುತ್ತೆ, ಅವ್ರು ಎಲ್ಲರನ್ನೂ ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾರಾ? ಲೈಕ್ ಹೌ ಡು ಯು ಬ್ಯಾಲೆನ್ಸ್ ದೆಮ್ ಸರ್? ನಾವು ಎಲ್ಲರನ್ನೂ ಈಕ್ವಲ್ ಆಗೇ ಟ್ರೀಟ್ ಮಾಡಬೇಕು. ಯಾಕಂದರೆ ನಾವು ಅಂದರೆ ಇವ್ರಿಗಿಷ್ಟು ಅಂತ ಅದನ್ನು ನಾವು ಮಾಡೋಕ್ಕಾಗಲ್ಲ. ನಾನು ಹೇಳೋದು ಅವ್ರ ಕ್ರಿಯೇಟಿವಿಟಿಗೆ ನೀವು ಸಿಂಕ್ ಆಗೋದು ಹೇಗೆ ಸರ್? ಎಲ್ಲ ಬೇರೆ ಬೇರೆ ಡೈಮೆನ್ಷನ್ಸ್ ಅಲ್ಲೇ ಇರ್ತಾರೆ, ಅವ್ರ ಪರ್ಸ್ಪೆಕ್ಟಿವ್ ಬೇರೆ, ಇವ್ರದೊಂದು ಥರ ಬೇರೆ ಇರುತ್ತೆ. ಎಲ್ಲರ ಜೊತೆಗೂ ನೀವು ಸಿಂಕ್ ಆಗ್ತಿರೋದಕ್ಕೆ ನಾನು ಕೇಳ್ತಾ ಇರೋದು. ಎಸ್, ನನಗೆ ಇವಾಗ ಚರಣ್ ಸರ್ ಜೊತೆ ನಾವು ಮಾಡ್ತಾ ಇದ್ದೀವಿ ಅಂದರೆ, ಚರಣ್ ಸರ್ ಸ್ಪೆಸಿಫಿಕಲಿ ಹಿ ವಿಷನ್ಸ್ ಇಸ್ ಮ್ಯೂಸಿಕ್ ಎವ್ರಿ ಟೈಮ್. ನಾನು ಏನಕ್ಕೋಸ್ಕರ ಈ ಸಾಂಗ್ ಮಾಡ್ತಾ ಇದ್ದೀನಿ, ನಾನು ಆಡಿಯನ್ಸ್ನ ಹೇಗೆ ರೆಡಿ ಮಾಡಬೇಕು ನನ್ನ ಸಾಂಗಿಗೆ, ಅಂದರೆ ಪರ್ಟಿಕ್ಯುಲರ್ ಸಾಂಗಿಗೆ, ಅವ್ರು ಯಾವ ಸಾಂಗ್ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ ಆ ಸಾಂಗಿಗೆ. ಯಾಕಂದರೆ ನಾವು ಅಂದರೆ ಹಿ ಆಲ್ಸೋ ಎಕ್ಸ್ಪ್ಲೈನ್ಸ್ ಮೀ, ಇಲ್ಲಿ ನಾವು ಹಿಂಗೆ ಬರೆದ್ರೆ ಏನಾಗುತ್ತೆ ನನಗೆ. ಅಂದರೆ ಇವಾಗ ನೀವು ಮಳೆ ನೋಡಿದ್ರೆ ಅದರಲ್ಲೆಲ್ಲ ನಾವು ಎಂಡಿಂಗ್ ಬರ್ದಿದ್ವಿ, ಮಳೆ ಅಂಬೆಗಾಲ ಇಡುತ್ತಾ ಸೂರಿಯೇ, ಎಲ್ಲ ಆಲ್ಮೋಸ್ಟ್ ಏ ಮಾಡ್ಕೊಂಡಿದ್ವಿ. ಇಟ್ಸ್ ಅನ್ ಓಪನ್ ಎಂಡಿಂಗ್. ಸೊ ನನಗೆ ಕೊಡಿ ನಾಗಾರ್ಜುನ್, ಇಟ್ ವಿಲ್ ಸೌಂಡ್ ವೆರಿ ಗುಡ್. ಆ್ಯಂಡ್ ಸಂಜಿತ್ ಅವ್ರ ವಾಯ್ಸಲ್ಲಿ ಇನ್ನೂ ಸೂಪರಾಗಿ ಕೇಳುತ್ತೆ ಅದು. ಸೊ ಹಿ ಕೀಪ್ಸ್ ಆನ್ ವರ್ಕಿಂಗ್ ಥಿಂಗ್ಸ್ ಈ ಥರದ್ರ ಮೇಲೆ. ಆ್ಯಂಡ್ ನಿಗೂಢ ನೋಡೋದಾದರೆ, ನಿಗೂಢಲ್ಲಿ ನಿಮಗೆ ಕನ್ನಡ ಲ್ಯಾಂಗ್ವೇಜ್ ಬಂದು ಇಟ್ ಹ್ಯಾಸ್ ಅಂದರೆ ಅದರದ್ದು ವರ್ಡ್ಸ್ಗಳೆಲ್ಲ ಕನ್ನಡ ಲ್ಯಾಂಗ್ವೇಜಲ್ಲಿ ಉದ್ದುದ್ದ ಇದೆ. ನಮಗೆ ತೆಲುಗು ತಮಿಳ್ ಥರ ಇಟ್ಸ್ ನಾಟ್ ಚಾಪ್ಡ್, ಕಮ್ಮಿ ಇಲ್ಲ. ಬಟ್ ನಮಗೆ ನಿಗೂಢ ಅನ್ನೋ ಒಂದು ಟ್ಯೂನ್ಗೆ ನಮಗೆ ವಿ ಹ್ಯಾಡ್ ಟು ಪಂಚ್ ಎವ್ರಿ ಲೈನ್. ಪ್ರತಿ ಪುಟಕ್ಕೂ ಪರಿಹಾರ ನಿರಳೊಂದೆ ಆಧಾರ ಗುಲು ಮೇಲೆ ಕುದಿಯೋದೆ ನಿರ್ಧಾರ ಅನ್ನೋದೊಂದಿದು ನಿರ್ಧಾರ. ವಿ ಹ್ಯಾಡ್ ಟು ಪಂಚ್ ಲೈಕ್ ದಟ್. ಸೊ ಮಳೆಯಲ್ಲಿ ನೀವು ಡ್ರ್ಯಾಗ್ ಮಾಡ್ತಾರಾ, ಇದರಲ್ಲಿ ನಿಗೂಢ ಅಲ್ಲಿ ಕಟ್ ಮಾಡ್ತಾರಾ? ಸೊ ಅದು ಟ್ಯೂನ್ ಪ್ರಕಾರ ವಿ ಹ್ಯಾಡ್ ಟು ಅದನ್ನ ಹಂಗೆ ಕೂರಿಸ್ಬೇಕು. ಆಮೇಲೆ ಅಲ್ಲಿ ರಿಪಿಟೇಟಿವ್ ವರ್ಡ್ಸ್ ಜಾಸ್ತಿ ಇದೆ. ನಾವು ನಿಗೂಢ ನೋಡೋದಾದ್ರೆ ನಾ ಯಾರೀಗ ನಾನು, ಸೊ ಈ ಟ್ರಾನ್ಸು ಆ ಹಸ್ಕಿನೆಸ್ಸು, ಸೊ ನನಗೆ ಜಾಸ್ತಿ ರಿಪಿಟೇಟಿವ್ ವರ್ಡ್ಸ್ ಕೊಡಿ ಇಲ್ಲಿ, ಸೊ ದಟ್ ಟ್ಯೂನ್ ವಿಲ್ ಸೌಂಡ್ ವೆರಿ ಬೆಟರ್ ಅವಾಗ. ಸೊ ಆ ರಿಪಿಟೇಟಿವ್ ವರ್ಡ್ಸಲ್ಲಿ ಕಾನ್ಸೆಪ್ಟ್ನ ಕ್ರ್ಯಾಕ್ ಮಾಡ್ಬೇಕು ನಾವು ಅವಾಗ. ಇದು ಎಲ್ಲ ಸೇರಿ ಒಂದು ಪ್ಯಾಕೇಜಾಗಿ ಹಿಟ್ ಆದಾಗ ಇಟ್ ವಿಲ್ ಡೈರೆಕ್ಟ್ಲಿ ಮೇಕ್ ಸಮ್ ಡಿಫ್ರೆನ್ಸ್ ಒಬ್ಬ ಕೇಳುಗನಿಗೆ. ದಿಸ್ ಇಸ್ ವೇ ಹಿ ವಿಷನ್ಸ್ ಇಸ್ ಮ್ಯೂಸಿಕ್. ಬೇಬಿ ಅಮ್ಮ ಬರಿಬೇಕಾದ್ರೆ ಒಂಥರ ಐಡಿಯಾಲಜಿ ನಮ್ಮದು. ಆ್ಯಂಡ್ ನಾವು ನಾರಾಯಣ ವರ್ಕ್ ಮಾಡ್ಬೇಕಾದ್ರೆ ಅಗೇನ್ ಇಟ್ಸ್ ಎ ವೆರಿ ಡಿಫ್ರೆಂಟ್ ವರ್ಲ್ಡ್ ಆ್ಯಂಡ್ ಎ ಡಿಫ್ರೆಂಟ್ ಗೇಮ್ ನಾವು ಅದು ಆಡ್ಬೇಕಾದ್ರೆ. ಸೊ ಈ ಥರ ಪ್ರತಿ ಹಂತದಲ್ಲೂ ಹಿ ವಿಷನ್ಸ್ ಇಸ್ ಮ್ಯೂಸಿಕ್. ಸ್ಪೆಷಲಿ ನನಗೆ ಸಪ್ತ ಬರಿಬೇಕಾದ್ರೆ ಇದು ಅವರೇ ನನ್ನ ಆ್ಯಕ್ಚುಲಿ ಕಡಲನು ಫಾರ್ಮ್ ಆಗಿದ್ದಕ್ಕೆ ಚಾನಲೈಸ್ ಮಾಡಿದ್ದೆ ಅವರು. ಕಡಲನು ಆ್ಯಕ್ಚುಲಿ ಐ ಹ್ಯಾಡ್ ರಿಟನ್ ಬೇರೆ ಲಿರಿಕ್ಸ್, ಕಡಲನು ಇರಲಿಲ್ಲ. ನಾವು ಹೇಮಂತ್ ಸರ್ ಆಮೇಲೆ ಚರಣ್ ಸರ್ ನಾವೆಲ್ಲ ಕೂತಿರ್ಬೇಕಾದ್ರೆ ಚರಣ್ ಸರ್ ಇದ್ಕೊಂಡು ಹಿ ವಾಸ್ ಲೈಕ್, ನಾಗಾರ್ಜುನ್ ನೀವು ಬರೆದಿರೋದು ಏನಿದೆ ಇಟ್ಸ್ ಎಕ್ಸಾಕ್ಟ್ಲಿ ಸರ್ ನಿಮಗೇನು ಸ್ಟೋರಿ ಹೇಳಿದ್ದಾರೆ ಎಲ್ಲ ಅದು ಕರೆಕ್ಟಾಗಿದೆ. ಬಟ್ ಸಮ್ವೇರ್ ನನಗೆ ಈ ಸಾಂಗ್ ಹೇಗಿರಬೇಕು ಅಂತಂದರೆ, ನಾಗಾರ್ಜುನ್ ಟುಮಾರೋ ಇಫ್ ಸಮ್ವನ್ ಲಿಸನ್ಸ್ ಟು ದಿಸ್ ಸಾಂಗ್, ಈ ಒಬ್ಬ ಪೇಂಟಿಂಗ್ ಬ್ರಷ್ ಹಿಡ್ಕೊಂಡು ಒಬ್ಬ ಆರ್ಟ್ ಇದು ಮಾಡೋರು, ಇಮ್ಯಾಜಿನ್ ಮಾಡೋರು ನಿಮ್ಮ ಸಾಂಗ್ ಕೇಳಿ ಹಿ ಹ್ಯಾಸ್ ಟು ಪೇಂಟ್. ನೀವು ಹಾಗೆ ಬರಿಬೇಕು ಈ ಸಾಂಗ್ನ. ನನಗೆ ಹೌದು ವಿಷಯ ಇದೆ ಇಲ್ಲಿ, ನಾವೊಂದು ಬೇರೆ ಈ ಸಾಂಗಲ್ಲಿ ನಾವು ಒಂದು ಫೀಲ್ನ ಪಾಸ್ ಮಾಡಬೇಕು, ಇದೆಲ್ಲ ಇದೆ. ಬಟ್ ಏನೂ ಇಲ್ಲದೆ ನಾನು ಈ ಸಾಂಗ್ ಒಬ್ರಿಗೆ ಹೇಳ್ತಾ ಇದ್ದೀನಿ ಅಂದರೆ ಈ ವೈಬ್ಗೆ ನೀವು ತಂದು ಕೂರಿಸ್ಬೇಕು. ಒಬ್ರು ಬ್ರಷ್ ಹಿಡ್ಕೊಂಡು ಕಣ್ಣು ಮುಚ್ಕೊಂಡು ಈ ಸಾಂಗ್ ಅಂದರೆ ನಿಮ್ಮ ಸಾಂಗಲ್ಲಿ ನೀವು ಹಾಕೋ ವಿಜುವಲ್ಸ್ನ ಒಂದು ಪೇಂಟ್ ಮಾಡಬೇಕು. ಈ ಥರ ಬರೀರಿ ನನಗೆ. ನಾನು 2 ಸೆಕೆಂಡ್ ಏನೋ ಹೇಳಿದ್ರು ಸಕ್ಕದಾಗಿದೆ ಇವ್ರು ಹೇಳಿದ್ದೀಗ, ಬಟ್ ಏನು ಮಾಡೋದು ಇದಕ್ಕೆ. ಇಲ್ಲ ಬಟ್ ನೀವು ಹೇಳೋದ್ರಿಂದ ನನಗೆ ಆ ಸಾಂಗ್ ತುಂಬ ಇಷ್ಟ, ಕಡಲನ್ನು ಕಾಣ ಹೊರಟಿರೋ ಸಾಂಗ್. ಸೊ ನೀವು ಪೇಂಟ್ ಬ್ರಷ್ ಹಿಡ್ಕೊಂಡು ಪೇಂಟ್ ಮಾಡಬೇಕು ಅಂತ ಹೇಳಿ ನಾನು ತಲೆಯಲ್ಲಿ ಇಮ್ಯಾಜಿನ್ ಮಾಡ್ಕೋತಾ ಇದ್ದೆ. ಐ ಥಿಂಕ್ ಕೇಳೋರು ಎಲ್ಲರಿಗೂ ಇದು ಬರಬೇಕು, ಅವ್ರಿಗೊಂದು ಇಮೇಜ್ ಬಂದ್ಬಿಡ್ಬೇಕು. ಅಲ್ಲೊಂದಿದೆ ದೋಣಿ ತೇಲಾಡುತ್ತಾ ಏಕಾಂತವಾಗಿ ಈಗ ಮರೆಯಾಗುತ್ತಾ, ಇಮೇಜ್ ಬಂದ್ಬಿಡ್ಬೇಕು ಅವ್ರಿಗೆ. ಕರೆಕ್ಟ್. ದಟ್ ಈಸ್ ಯು ಹ್ಯಾವ್ ಟು ಪ್ಲಾನ್ ದಟ್. ಇದನ್ನ ಮಾಡಿದಾಗಲೇ ನಮಗೆ ಈ ಸಾಂಗ್ದು ಪರ್ಪಸ್ ಸೆಲ್ ಆಗಲ್ಲ. ಆ್ಯಂಡ್ ಅಗೇನ್ ಕಡಲನು ಲೈಕ್ ಅದು ಸೈಡ್ ಬಿನಲ್ಲಿ ಕ್ಲೈಮ್ಯಾಕ್ಸಿಗೆ ಬರುತ್ತೆ. ಹೌದು. ಸೊ ಇಲ್ಲಿ ಬರೆಯೋದು ಅಲ್ಲಿ ಸಿಂಕ್ ಆಗಬೇಕು.
ಆ್ಯಂಡ್ ಎರಡರದ್ದು ಐ ಥಿಂಕ್ ಇದರಲ್ಲಿ ಕಡಲನ್ನು ಕಾಣ ಹೊರಟಿರೋ ಸ್ಟಾರ್ಟ್ ಆಗೋದು, ಅದರಲ್ಲಿ ಬೇರೆ ಮಳೆ ಐ ಥಿಂಕ್ ಏನೋ ಬೇರೆ ಒಂದು ಲಿರಿಕ್ಸ್ ಸ್ಟಾರ್ಟ್ ಆಗುತ್ತೆ. ಅದು ಕ್ಲೈಮ್ಯಾಕ್ಸ್ ಅಲ್ಲಿ ಸೈಡ್ ಬಿ ಕ್ಲೈಮ್ಯಾಕ್ಸ್ ಅಲ್ಲಿ ಬೇರೆ ಒಂದು ಲಿರಿಕ್ಸ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಹೌದು, ಅಲೆ ಅಲೆ ಅದು ಚರಣ. ಈ ಸಾಂಗ್ ಓಕೆ ಓಕೆ ಎರಡು ಕಂಪ್ಲೀಟ್ ಒಂದೇ ಸಾಂಗ್. ನೀವು ಇಡೀ ಸಾಂಗ್ ಕೇಳಿದ್ರೆ ಇಟ್ಸ್ ಸ್ಟೋರಿ ಆಫ್ ಕಂಪ್ಲೀಟ್ ಸಪ್ತಸಾಗರದ ಆಚೆ ಎಲ್ಲೋ ಟೋಲ್ಡ್ ಇನ್ ಎ ವೆರಿ ಶಾರ್ಟೆಸ್ಟ್ ಫಾರ್ಮ್. ಅಲ್ಲರ್ಧ ಇಲ್ಲರ್ಧ. ಸೊ ಎರಡು ಬೇರೆ ಬೇರೆ ಭಾಗದಲ್ಲಿ ಹಾಕಿದ್ರೂ ಸಿಂಕ್ ಆಗಬೇಕು, ಒಟ್ಟಿಗೆ ಕೇಳಿದ್ರೂ ಸಿಂಕ್ ಆಗಬೇಕು. ಆ್ಯಂಡ್ ಎಂಡ್ ಆಫ್ ದ ಡೇ ಕೇಳೋವ್ರಿಗೆ ತಟ್ಟಬೇಕು. ಇವಾಗ ಸರ್ ಹೇಳಿದ್ದ ಆಬ್ಜೆಕ್ಟಿವ್ಸ್ ಎಲ್ಲ ಆಗಬೇಕು. ಸೊ ಅದನ್ನ ದಿಕ್ಕನ್ನ ಬದಲಿಸಿದ್ದೆ ಅವರು. ನನಗೆ ಈ ಥರ ಬರೀಬೇಕು ಅರ್ಜುನ್, ನೀವು ಒಬ್ಬ ಪೇಂಟರ್ ಥರ, ಅಂದರೆ ಲಿಟ್ರಲಿ ಅವರು ಏನು ವರ್ಡ್ ಉಪಯೋಗಿಸಿದ್ರೆ, ಯು ಶುಡ್ ನಾಟ್ ರೈಟ್ ಇಟ್, ಯು ಹ್ಯಾವ್ ಟು ಪೇಂಟ್ ಇಟ್ ನಾವು ಅಂತ ಹೇಳ್ತಿರು. ಯು ಹ್ಯಾವ್ ಡನ್ ಅನ್ ಅಮೇಜಿಂಗ್ ಜಾಬ್ ಇನ್ ಪೇಂಟಿಂಗ್ ದಟ್ ಸಾಂಗ್. ಹೌದು ಹೌದು, ನನಗೆ ನಾನು ಯಾವಾಗಲೂ ನೆನ್ಸ್ಕೊಂತೀನಿ ಸರ್. ನಾನು ಮೊನ್ನೆನೂ ಅವರು ಇದು ಫಿಲಮ್ ಫೇರ್ ಅವಾರ್ಡ್ ಬಂದಾಗ ನಾನು ಮೆಸೇಜ್ ಹಾಕಿದಾಗ ಅದೇ ಹೇಳ್ತಾ ಇದ್ದೆ, ಸರ್ ನೀವೇನಾದ್ರು ನನ್ನ ಟರ್ನ್ ಮಾಡಿಲ್ಲ ಅಂದಿದ್ದಿದ್ರೆ ಬಹುಶಃ ಬೇರೆ ಬರೆದು ಸಾಂಗ್ ಏನೋ ಆಗಿರ್ಬೋದು, ಬಟ್ ಕಡಲಲ್ಲೂ ಬರ್ತಾ ಇರಲಿಲ್ಲ. ಕರೆಕ್ಟ್ ಸರ್. ಆ್ಯಂಡ್ ಅಗೇನ್ ಸರ್, ಈಗ ಆ ಮೂವಿ ಅಂತ ಯೋಚನೆ ಮಾಡಿದಾಗ ನಾನು ನಿಮಗೆ ಚರಣ್ ಸರ್ ಅವ್ರು ಪರಿಚಯ ಇರೋದ್ರಿಂದ ಕೇಳ್ತಾ ಇದ್ದೀನಿ, ಯಾವಾಗ ಆ ಮೂವಿ BGMs ರಿಲೀಸ್ ಮಾಡ್ತಾರೆ ಸರ್? ಬಿಕಾಸ್ ನನಗೆ ಅದು ಒನ್ ಆಫ್ ದಿ ಮೋಸ್ಟ್ ಫೇವ್ರೇಟ್ BGMs. ನಾನು ಅಂದರೆ ಸುಮ್ಮನೆ ಯಾವುದೋ ಒಂದು ಇದಕ್ಕೆ ಹಾಕ್ಬಿಟ್ಟು ಪೋಸ್ಟ್ ಮಾಡೋಕ್ಕೆ ಅಂತಲ್ಲ, ಕೇಳೋಕ್ಕೇನೆ ಅಷ್ಟು ಇಂಪಾಕ್ಟ್ ಮಾಡ್ತಾರೆ. ವೆರಿ ಸೂನ್ ಮಾಡ್ತಾರೆ. ಈಗ ಸದ್ಯಕ್ಕೆ ಬೇರೆ ಕೆಲಸದಲ್ಲಿ ಅವರು ಇದರಿಂದ ಅದರದ್ದು ಥಾಟ್ ಇದೆ ಮಾಡಬೇಕು ಅಂತ, ಬಟ್ ವೆರಿ ಸೂನ್ ಬರುತ್ತೆ OST. ಸೂಪರ್ ಸರ್. ಸರ್ ಅಗೇನ್ ಸರ್, ಇಷ್ಟೊತ್ತು ನಿಮ್ಮ ಹತ್ರ ನೀವು ಮಾಡಿರೋ ಕ್ರಿಯೇಟಿವ್ ಕಂಟೆಂಟ್ ಬಗ್ಗೆ, ಕಮರ್ಷಿಯಲ್ ಎಲಿಮೆಂಟ್ಸ್ ಬಗ್ಗೆ ಮಾತಾಡ್ತೀವಿ. ಸೊ ಈಗ ನಾಗಾರ್ಜುನ್ ಶರ್ಮಾ ಆಸ್ ಅ ಪರ್ಸನ್ ಏನು ಅಂತ ತಿಳ್ಕೊಳಕ್ಕೆ ನಾನು ಟ್ರೈ ಮಾಡ್ತೀನಿ. ಬಿಕಾಸ್ ಇಷ್ಟೊತ್ತಿಂದ ನಾನು ಅದನ್ನೇ ಕ್ರ್ಯಾಕ್ ಮಾಡೋಕ್ಕೆ ಟ್ರೈ ಮಾಡಿದೆ, ನನ್ನ ಕೈಲಿ ಆಗ್ತಾ ಇಲ್ಲ. ಯಾಕಂದರೆ ನಾನು ಮತ್ತೆ ಹೇಳ್ದಂಗೆ ನೀವು ಎಲ್ಲ ಥರ ಆಡಿಯನ್ಸ್ ಸ್ಪೇಸ್ನೂ ಹಿಟ್ ಮಾಡ್ತಾ ಇದ್ದೀರಾ. ಮಾಸ್ ಆಡಿಯನ್ಸ್ ಆರ್ ಬೇರೆ ಬೇರೆ ಥರ, ಈಗ ಕಂಟೆಂಟ್ ಓರಿಯೆಂಟೆಡ್ ಮೂವೀಸ್ಗೂ ನೀವು ಹಿಟ್ ಮಾಡ್ತೀರಾ, ಈ ಕಡೆಯಿಂದ ಕಮರ್ಷಿಯಲ್ ಮೂವೀಸ್ಗೂ ನೀವು ಹಿಟ್ ಮಾಡ್ತೀರಾ. ಸೊ ಈ ಥರ ಕ್ರಿಯೇಟಿವಿಟಿ ನಿಮ್ಗೆ ಎಲ್ಲಿಂದ ಬರುತ್ತೆ ಸರ್? ಆ್ಯಂಡ್ ನೀವು ಯಾವ್ದಾದ್ರು ಬುಕ್ ಓದ್ತೀರಾ, ಅವ್ರ ಯಾರನ್ನಾರು ಒಂದು ರೆಫರೆನ್ಸ್ ಆಗಿ ನಿಮ್ಮ ತಲೆಯಲ್ಲಿ ಇಟ್ಕೊಂಡು ಮಾಡ್ತೀರಾ, ಆರ್ ಲೈಕ್ ಹೌ ಡಸ್ ದಿಸ್ ಕಮ್ ಸರ್, ಈ ಥರ ಔಟ್ಪುಟ್? ನಾನು ಬುಕ್ ಓದ್ತೀನಿ, ಬಟ್ ನನಗೆ ಎಲ್ಲೋ ಒಂದು ಕಡೆ ನಾನು ಹೋಗೋ ಜಾಗ, ನಾನು ಸೇರೋ ಜನ, ನಾನು ಇಂಟ್ರ್ಯಾಕ್ಟ್ ಮಾಡೋ ಜನ, ಅಂದರೆ ಅದು ಡೈಲಿ ಬೇಸಿಸಲ್ಲಿ ಆಗಿರ್ಬೋದು, ಇಲ್ಲ ತಿಂಗಳಿಗೆ ಒಂದ್ಸಲ ಆಗಿರ್ಬೋದು, ಇವರೆಲ್ಲರೂ ಮುಖ್ಯ ಆಗ್ತಾರೆ. ಯಾಕಂದರೆ ನನ್ನ ಲಿರಿಕ್ಸ್ನ ನಾನು ಅವರಲ್ಲೂ ನೋಡಿರ್ತೀನಿ, ಆಮೇಲೆ ಅವರು ಅಂದರೆ ಅವ್ರು ನನ್ನ ಲಿರಿಕ್ಸಲ್ಲೂ ನೋಡಿರ್ತಾರೆ. ಇದು ಎರಡೂ ಒಂಥರ ಇದು ಈ ಗಿವ್ ಆ್ಯಂಡ್ ಟೇಕ್ ಇದು. ಯಾಕೆ ಅಂತಂದರೆ, ಈಗ ಒಬ್ರಿಗೆ ಅದು ಹಿಟ್ ಆಗಬೇಕು ಅಂದರೆ ನಾನು ಒಬ್ರು ಫೀಲೇ ಬರೀಬೇಕು. ನಾನು ಎಲ್ಲೋ ಒಂದು ಕಡೆ ನನ್ನ ಬುದ್ಧಿವಂತಿಕೆಯನ್ನು ಬರೆಯೋಕ್ಕಾಗಲ್ಲ. ನನ್ನ ಬುದ್ಧಿವಂತಿಕೆ ಇನ್ನೊಬ್ರಿಗೆ ದಟ್ಟತನ ಇರುತ್ತೆ. ಈಗ ಒಂದು ಮನೇಲೇನೆ 3 ಜನ ಮಕ್ಕಳಿದ್ರೆ ಒಬ್ಬೊಬ್ರು ಒಂದೊಂದು ಥರ ಇರ್ತಾರೆ. ಸೊ ಒಬ್ಬನ ಬುದ್ಧಿವಂತಿಕೆ ಇನ್ನೊಬ್ಬನಿಗೆ ಅದು ವೆರಿ ಏನು ಅನ್ಸ್ಬೋದು, ತಪ್ಪು ಅನ್ಸ್ಬೋದು ಅವನಿಗೆ, ಇನ್ನೊಬ್ಬ ನ್ಯೂಟ್ರಲ್ ಆಗಿರ್ಬೋದು. ಸೊ ಈ ಥರ ಇರ್ಬೇಕಾದ್ರೆ ಐ ಕಾಂಟ್ ಸ್ಟ್ರೆಸ್ ಆನ್ ಮೈ IQ ಎವ್ರಿ ಟೈಮ್, ಆರ್ ಐ ಕಾಂಟ್ ಏನಂತಾರೆ, ಅದನ್ನೇ ನಾನು ಬ್ಯಾಂಕ್ ಮಾಡೋಕ್ಕಾಗಲ್ಲ. ನನ್ನ ಹತ್ರ ಇಷ್ಟು IQ ಇದೆ, ಅದನ್ನ ಇಟ್ಕೊಂಡು ನಾನು ಇಷ್ಟು ಮಾಡ್ತೀನಿ ಅಂತ ಅದನ್ನೇ ಇದು ಮಾಡೋಕ್ಕಾಗಲ್ಲ. ಸ್ಪೆಷಲಿ ವೆನ್ ಇಟ್ ರೈಟಿಂಗ್ ಅನ್ನೋ ಒಂದು ಪ್ರೋಸೆಸ್ಗೆ ಬಂದಾಗ, ಹಾಡಿರಲಿ ಸಿನಿಮಾ ಇರಲಿ, ನಾವು ಯಾವ್ಯಾವ ಜೋನರ್ ಮಾಡ್ತಾ ಇದ್ದೀವೋ ಅದು ಅವ್ರಿಗೆ ಎಷ್ಟು ಹತ್ರ ಆಗುತ್ತೆ, ಆಗಬೇಕು ಅನ್ನೋ ಥಾಟಿಂದ ಬರೆದ್ರೇ ಅದು ಸಾಧ್ಯ. ಆ್ಯಂಡ್ ನನಗೆ ಮುಖ್ಯವಾಗಿ ನಾನು ಹೋಗೋ ಜಾಗ, ನಾನು ಇಂಟ್ರ್ಯಾಕ್ಟ್ ಮಾಡುವಂಥ ಜನನೇ ನನಗೊಂಥರ, ಅಂದರೆ ಐ ಎಂಜಾಯ್ ಬೀಯಿಂಗ್ ವಿತ್ ಪೀಪಲ್. ಸೂಪರ್ ಸರ್. ಆ್ಯಂಡ್ ಅಗೇನ್ ನೀವು ಆವಾಗಲೇ ಮಾತಾಡ್ಬೇಕಾದ್ರೆ ಶಂಕರಾಚಾರ್ಯರ ಬಗ್ಗೆ ನೀವು ಹೇಳ್ತಾ ಇದ್ರಿ. ಸೊ ಅವ್ರದ್ದು ಇನ್ಸ್ಪಿರೇಷನ್ ಆಗಿ ನೀವು ತೊಗೊಂಡು, ಅವ್ರು ಬರೆದಿರೋ ಪೋಯಮ್ಸ್ನ ನೀವು ಇನ್ಸ್ಪಿರೇಷನ್ ಆಗಿ ತೊಗೊಂಡು ನೀವೆಲ್ಲರೂ ಒಂದು ಕಡೆ ಇನ್ಕಲ್ಕೇಟ್ ಮಾಡಿರೋ ಚಾನ್ಸಸ್ ಇರ್ಬೋದು ಅಂತಲೂ ಹೇಳಿದ್ರಿ. ಎಲ್ಲಿಂದ ಸ್ಟಾರ್ಟ್ ಆಯ್ತು ಸರ್ ಇದೆಲ್ಲ? ಈ ಒಲವು ಎಲ್ಲಿಂದ ಸ್ಟಾರ್ಟ್ ಆಯ್ತು ನಿಮಗೆ, ಸ್ಪಿರಿಚುಯಾಲಿಟಿ ಆರ್ ಈ ಥರ ಒಂದು ಬೇಸಿಸ್ ಮೇಲೆ? ಅಂದರೆ ಇಲ್ಲಿಂದನೇ ಸ್ಟಾರ್ಟ್ ಆಯಿತು ಅಂತ ನನಗೆ ಸಿಗ್ನಿಫಿಕೆಂಟಾಗಿ ಇದಿಲ್ಲ. ಯಾಕಂದರೆ ಇವಾಗ ನೀವು ನಮ್ಮ ಪೂರ್ವಜರಿರ್ಬೋದು, ಇಲ್ಲ ನಾವು ಓಡಾಡೋವಂಥ ನಮ್ಮ ಊರು, ಸೊ ಇದೆಲ್ಲ ಸೇರಿ ಇಟ್ ರೂಟೆಡ್ ದೇರ್. ಅಲ್ಲಿ ಇದ್ರ ಬಗ್ಗೆ ಮಾತಾಡೋರು ಇರ್ಬೋದು. ಆ್ಯಂಡ್ ಆಮೇಲೆ ಮನೇಲೆಲ್ಲ ಕೇಳ್ತಾರೆ ಅವ್ರ ರೈಟಿಂಗ್ಸ್. ನಮಗೆ ಗೊತ್ತಿಲ್ಲದೆ ನಾವು ಎಷ್ಟೋ ಶ್ಲೋಕಗಳು ಓದಿರ್ತೀವಿ ಆ ವಯಸ್ಸಲ್ಲಿ, ನನಗೆ ಗೊತ್ತಿರಲ್ಲ. ಈಗ ಅದ್ರದ್ದು ಮೀನಿಂಗ್ ತಿಳಿದಾಗ ನನಗೆ, ಇದನ್ನ ನಾನು ಹೇಳ್ತಾ ಇದ್ನಲ್ಲ ಇಷ್ಟು ವರ್ಷದಿಂದ, ಆ್ಯಂಡ್ ನೌ ಐ ಆಮ್ ಏಬಲ್ ಟು ಎಕ್ಸ್ಪೀರಿಯನ್ಸ್ ಇಟ್. ಇದನ್ನ ಹೀಗೆ ಹೇಳಿದಾರೆ ಅವರು. ಸೊ ಇದನ್ನು ಯಾಕೆ ಹೇಳಿದ್ರು ಅವರು?
ಮೇಯ್ನ್ಲಿ ನನಗೆ ಖುಷಿ ಕೊಡೋದು ಯಾವಾಗಲೂ ಒಂದು ಕ್ವಶನ್ ಯಾಕೆ ಅಂತ, ಆ ಕ್ವಶನ್ನೇ ನನಗೆ ಖುಷಿ ಕೊಡೋದು. ಯಾಕೆ ಇದನ್ನು ಹೇಳಿದ್ರು ಅವರು? ಹೇಳಿರಬೇಕು ಅಂದರೆ ಏನೋ ಒಂದು ರೀಸನ್, ಯಾರೇ ಇರಲಿ, ಪವರ್ಫುಲ್ ಪರ್ಸನ್ಸ್ ಇರ್ಬೋದು, ಆಮೇಲೆ ಮೋಟಿವೇಶ್ನಲ್ ಸ್ಪೀಕರ್ಸ್ ಇರ್ಬೋದು, ಇದಕ್ಕೆ ಮುಂಚೆ ಎಲ್ಲ ತುಂಬ ಜನ ತುಂಬ ನಮಗೋಸ್ಕರ ಜ್ಞಾನ ಬಿಟ್ಟು ಹೋಗಿದ್ದಾರೆ. ಕಲೀಲಿ, ಅವರ ಲೈಫ್ನ ಇನ್ನೂ ಸ್ಮೂದೆಸ್ಟ್ ಫಾರ್ಮ್ಗೆ ತಂದುಕೊಳ್ಳಿ ಅಂತ ತುಂಬ ನಮಗೆ ರೈಟಿಂಗ್ಸ್ನ ಬಿಟ್ಟು ಹೋಗಿದ್ದಾರೆ. ಅದನ್ನು ನಾವು ಅಗೇನ್ ಸಾಂಗ್ನ ಅದನ್ನು ಎರಡೂ ನಾನು ಪಕ್ಕ ಪಕ್ಕ ಹಾಕ್ಕೊಂಡು ಇದು ಮಾಡಿದ್ರೆ ಎಂಜಾಯ್ ಮಾಡೋಕ್ಕೆ ನಾನು ಸಾಂಗ್ ಕೇಳ್ತಾ ಇದ್ದೀನ, ಅದೊಂಥರ ಕೊಡುತ್ತೆ. ಇವಾಗ ನೀವು ಹೇಳ್ದಂಗೆ ಎಷ್ಟೋ ಜನ ಅರ್ಥ ಮಾಡಿಕೊಂಡು ದೇ ಗೋ ಇನ್ ಡೆಪ್ತ್, ಅದು ಇನ್ನೊಂಥರ ಕಿಕ್ ಕೊಡುತ್ತೆ. ಸೇಮ್ ಅಗೇನ್ ಅಪ್ಲೈಟ್ ಅಧ್ಯಾತ್ಮ ಇರ್ಬೋದು, ಇನ್ನೊಂದು ಆ ಶ್ಲೋಕಗಳಿರ್ಬೋದು, ಅದನ್ನು ಆ್ಯಸ್ ಎ ಶ್ಲೋಕ ನೀವು ಓದ್ತೀರಾ, ಅದೊಂಥರ ಸೌಂಡ್ ಆಗುತ್ತೆ ಆ್ಯಂಡ್ ಇಟ್ ವಿಲ್ ಗಿವ್ ಯು ಒನ್ ಟೈಪ್ ಆಫ್ ಎಕ್ಸ್ಪೀರಿಯನ್ಸ್. ಅದನ್ನು ಯಾಕೆ ಹೇಳಿದ್ರು ಅಂತ ತಿಳ್ಕೊತೀರಾ, ಇಟ್ ವಿಲ್ ಚರ್ನ್ ಯು ಇನ್ ಎ ವೆರಿ ಡಿಫ್ರೆಂಟ್ ವೇ. ಸೊ ಆ ಯಾಕೆ ಅಂತ ನಾನು ಕ್ವಶನ್ ಹಾಕ್ಕೊಂಡಾಗ ಐ ಹ್ಯಾವ್ ಗಾಟ್ ಮೆನಿ ಆನ್ಸರ್ಸ್. ಇದು ಹಿಂಗೆ, ಇದು ಈ ಥರ. ಸೊ ಇದು ಈ ಥರ ಆದರೆ ನಾವು ಅದನ್ನು ಹೇಗೆ ರೀಚ್ ಮಾಡಿಸ್ಬೋದು ಅಂದರೆ ತಲೆಗೆ ಹುಳ ಬಿಡೋ ಥರ ಅಲ್ಲ. ಐ ಹ್ಯಾವ್ ಟು ಸೇ ಇಟ್ ಇನ್ ಅ ವೆರಿ ಈಸಿಯೆಸ್ಟ್ ವೇ. ಆ್ಯಂಡ್ ಯಾರೋ ಒಬ್ರು ಇದನ್ನು ತಿದ್ಕೊಳ್ಳಿ ಅಂತನೂ ಅಲ್ಲ, ಇದನ್ನು ಈ ಥರ ಹೇಳೋಣ, ಮುಂದೊಂದು ದಿನ ಅದು ಏನಾದ್ರು ಆಯ್ತಾ, ವೆಲ್ ಆ್ಯಂಡ್ ಗುಡ್, ಇಲ್ಲ ಅದು ಒಂದು ಸಾಂಗ್ ರೂಪದಲ್ಲಾದರೂ ಇರುತ್ತೆ ಎಲ್ಲೋ ಒಂದು ಕಡೆ. ಓಕೆ, ಸೊ ನೀವು ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ, ನೀವು ಎಕ್ಸ್ಪೀರಿಯನ್ಸ್ ಮಾಡಿರೋದನ್ನ ನೀವು ಆಲ್ರೆಡಿ ಡಾಕ್ಯುಮೆಂಟ್ ಮಾಡಿದ್ದೀರಾ ಆ್ಯಂಡ್ ಯು ಆರ್ ಎಕ್ಸಿಬಿಟಿಂಗ್ ಇಟ್. ಬೇಕಾದವ್ರು ತಗೊಂಡು ಹೆಂಗೆ ಬೇಕಾದ್ರೆ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಅಗೇನ್ ಅದು ಅವ್ರವ್ರ ಪರ್ಸ್ಪೆಕ್ಟಿವ್ಸ್. ಹೌದು. ಅದರಿಂದ ಯಾರು ಅಂದರೆ ಇವಾಗ ಇಷ್ಟೆಲ್ಲ ನಾವೇನು ಬೇರೆ ಥರ ಏನಂತಾರೆ ಮ್ಯಾನಿಪುಲೇಷನ್ ಅಂತೂ ಮಾಡ್ತಾ ಇಲ್ಲ. ವಿ ಆರ್ ಎಂಟರ್ಟೈನಿಂಗ್ ಇನ್ ಎ ಗುಡ್ ವೇ. ಅದನ್ನು ಇವಾಗ ನೀವು ಹೇಳಿದ್ರಿ, ನನಗೆ ಅಲ್ಲವಾ ಕೇಳಿ ಎಷ್ಟೊಂದು ಜನಕ್ಕೆ ದೇ ವಿಲ್ ರಿಲೇಟ್ ಫಾರ್ ಶೋರ್. ಬ್ರೇಕಪ್ ಆಗಿರೋರು ಇರ್ಬೋದು, ರಿಲೇಷನ್ಶಿಪ್ಪಲ್ಲಿರೋರು ಈ ಸಾಂಗ್ನ ಕೇಳಿ ಅವ್ರ ಮುಖದಲ್ಲಿ ಒಂದು ಸ್ಮೈಲ್ ಬಂದ್ರೂ ಸಾಕು, ಅದೇ ಖುಷಿ ನನಗೆ. ಸೊ ಆ ಥರ ಡಿಫ್ರೆಂಟ್ ಇವಾಗ ಗೀಜಾಗ ಹಾಕಿ ಕೇಳಿ ನೀವು ಹೇಳಿದ್ರಿ ಆ ಈಗೋನ ಎಷ್ಟು ಸೆಟಲ್ ಆಗಿ ಈ ಥರ ನನಗೆ ಇನ್ನೊಂದು 10 ಜನ ಮಾತಾಡಿದ್ರೆ ಸಮ್ವೇರ್ ಹೌದಪ್ಪ, ಒಂದು ಥಾಟ್ನ ನನಗೆ ಯಾಕೆ ಅಂತ ಬಂದಿದ್ದ ಪ್ರಶ್ನೆನ ನಾನು ಇಲ್ಲಿ ಚೆನ್ನಾಗಿ ಅವ್ರಿಗೆ ತಲುಪಿಸ್ಕೊಟ್ಟಿದ್ದೀನಿ, ಅದನ್ನು ಒಪ್ಪಿದ್ದಾರೆ ಅಂದರೆ ಲೆಟ್ಸ್ ಈಗ ಬೇರೆ ಥಾಟ್ನ ಬೇರೆ ಥರ ಹೆಂಗೆ ಕೊಡೋದು ನಾನು, ಆ ಥರ ಯೋಚನೆ ಮಾಡ್ತೀವಿ ನಾವು. ಬಟ್ ಅಗೇನ್ ಅದು ಪ್ರತಿ ಕಡೆ ಎಲ್ಲ ಕಡೆ ಸೂಟ್ ಆಗಲ್ಲ. ಅದು ಎಲ್ಲಿ ಹೇಳಬೇಕು ಯಾವುದನ್ನ ಅಲ್ಲೇ ನಾವು ಹೇಳಬೇಕು. ಅದನ್ನು ಮಾತ್ರ ಇದೆ ಅನ್ನೋದಕ್ಕೆ ಮಾತ್ರ ನಾವು ಹೇಳೋಕ್ಕಾಗಲ್ಲ. ಬಟ್ ನಿಮ್ಮದು ಬ್ಯೂಟಿ ಏನು ಅಂತ ಹೇಳಿದ್ರೆ, ನೀವು ಮಾಡಿರೋ ಆರ್ಟ್ ಫಾರ್ಮ್ಸ್ದು ಸೊ ಮೆಸೇಜ್ ಅಂತೂ ಇದ್ದೇ ಇರುತ್ತೆ. ಅದನ್ನು ಕಮರ್ಷಿಯಲಿ ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋದು ನಿಮಗೆ ಆ ಟ್ಯಾಲೆಂಟ್ ಇದೆ. ನೀವು ಅವಾಗಿಂದ ನಾನು ಟ್ರೈ ಮಾಡ್ತಾ ಇದ್ದೀನಿ ಅದನ್ನು ಕ್ರ್ಯಾಕ್ ಮಾಡೋಕ್ಕೆ, ಬಟ್ ಆಗ್ತಾ ಇಲ್ಲ ನನಗೆ. ಸೊ ಆ ಎಲಿಮೆಂಟ್ ಅಂತೂ ನಿಮ್ಮಲ್ಲಿದೆ. ಸೊ ಅದನ್ನು ನೀವು ತುಂಬ ಬ್ಯೂಟಿಫುಲ್ ಆಗಿ ಎಕ್ಸಿಬಿಟ್ ಮಾಡ್ತಾಯಿದ್ರಿ. ಯಾಕಂದರೆ ಈಗ ಸಲಾಗ ಟೈಟಲ್ ಟ್ರ್ಯಾಕ್ ಬಂದ್ಬಿಟ್ಟು ಮಾಡಿರೋ ಕರ್ಮಗಳ ಬಗ್ಗೆ ಟ್ರ್ಯಾಕ್ ಆಗಿರ್ಬೋದು, ಆ ಮೂವಿ ಕಾನ್ಸೆಪ್ಟ್ ಆಗಿರ್ಬೋದು. ಅವನೇ ಶ್ರೀಮನ್ನಾರಾಯಣ ಇಸ್ ಆಲ್ ಅಬೌಟ್ ಸ್ಟೋರಿ ಟೆಲ್ಲಿಂಗ್. ಆ್ಯಂಡ್ ಈ ಚಾರ್ಲಿ 777 ಇಸ್ ಅಬೌಟ್ ಬಾಂಡಿಂಗ್. ಹೌದು, ಅನಿಮಲ್ಸ್ ಅಂತ ಎಲ್ಲದೂ ಹ್ಯೂಮನ್ ಬಾಂಡಿಂಗ್ ಬಗ್ಗೆನೂ ಇದೆ ಆ ಮೂವಿ. ಹೌದು. ಆ್ಯಂಡ್ ಈಗ ನೀವು ರೀಸೆಂಟಾಗಿ ಬಂದಿರೋ ನಿಮ್ಮದು ಈ ಸಂಚಿತ ಕಡೆ ಅವ್ರದ್ದು ಸಾಂಗ್ ಬಂದ್ಬಿಟ್ಟು ನಿಮಗೆ ಇಟ್ಸ್ ಅಬೌಟ್ ರಿಲೇಷನ್ಶಿಪ್. ಹೌದು, ಎವ್ರಿ ಒನ್ ಕ್ಯಾನ್ ರಿಲೇಟ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನೀವು ಭೀಮಾ ಮೂವಿ ಸಾಂಗು ಅದೆಲ್ಲ ನೋಡಿದಾಗ ನೀವು ಎಲ್ಲ ಥರ ಆಡಿಯನ್ಸ್ನು ಟಚ್ ಮಾಡ್ತಾ ಇದ್ದೀರಾ. ನಾನು ಈ ಹೋಲ್ ಪ್ರೋಸೆಸ್ ನಂದು ಗೋಲ್ ಇದ್ದಿದ್ದು ಇಸ್ ಟು ಕ್ರ್ಯಾಕ್ ಹೂ ಆರ್ ಯು ಆಸ್ ಅ ಪರ್ಸನ್. ನನಗೆ ಇನ್ನೂ ಆ ಆನ್ಸರ್ ಸಿಗ್ತಾ ಇಲ್ಲ, ಬಟ್ ದಟ್ಸ್ ಓಕೆ ಸರ್. ಈಗ ಐ ಮೀನ್ we'll talk about this in a different episode probably. ಈಗ again coming back to the contents, ಈಗ ನೀವು ಫ್ಯೂಚರ್ ಪ್ರಾಜೆಕ್ಟ್ಸ್ ಬಗ್ಗೆ ಏನಾದ್ರು ಹೇಳಂಗಿದ್ರೆ, ಫ್ಯೂಚರ್ ಇನ್ ದ ಸೆನ್ಸ್ ಆಸ್ ಆಫ್ ನೌ ನಿಮ್ದು ಭೀಮಾ ರೆಡಿ ಆಗಿದೆ. ಸೊ ಭೀಮಾ ಆದ್ಮೇಲೆ ವಾಟ್ ನೆಕ್ಸ್ಟ್? ಭೀಮಾ ಆದಮೇಲೆ ಇಬ್ಬನಿ ತಬ್ಬಿದ ಎಳೆಯಲಿ ಅಂತ ಪ್ರಾಜೆಕ್ಟ್ ಇದೆ. ಅದರಲ್ಲಿ 3 ಹಾಡು ಬರೆದಿದ್ದೀನಿ. ಅದರಲ್ಲಿ 2 ರಿಲೀಸ್ ಆಗಿದೆ ಈಗ. ರೀಸೆಂಟಾಗಿ ಹೇಳು ಗೆಳತಿ ಅಂತ ಒಂದು ಸಾಂಗ್ ರಿಲೀಸ್ ಆಗಿದೆ. ಅದಕ್ಕೆ ಮುಂಚೆ ಸದಾ ನೀನೆ ಅಂತ ಒಂದು ಸಾಂಗ್ ರಿಲೀಸ್ ಆಗಿದೆ. ಈಗ ಅದು ಬಹುಶಃ ಮುಂದಿನ ತಿಂಗಳು ರಿಲೀಸ್ಗೆ ಸ್ಲೇಟ್ ಆಗಿದೆ. ಇನ್ನು ನಾವು ಡಿಸೈಡ್ ಮಾಡಿಲ್ಲ. ಅದು ಕಾಲ್ ತೊಗೊತಾರೆ ಡೈರೆಕ್ಟರ್ ಇವರೆಲ್ಲ. ಆ್ಯಂಡ್ ಅದು ಕೂಡ ನಮ್ಮ 7 Notes ರೈಟರ್ ಆಗಿರೋಂಥ ಚಂದ್ರಜಿತ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ದಟ್ ವಿಲ್ ಬಿ ನೆಕ್ಸ್ಟ್ ಪ್ರಾಜೆಕ್ಟ್. ಅದಾದಮೇಲೆ ಅನೀಶ್ ಸರ್ ಜೊತೆ ಆರ್ ಅರವಿಂದ್ ಸ್ವಾಮಿ ಅಂತ ಒಂದು ಪ್ರಾಜೆಕ್ಟ್, ಅದಕ್ಕೂ ಬರ್ದಿದ್ದೀನಿ. ಆ್ಯಂಡ್ ಇನ್ನೊಂದಿದೆ, ಇಟ್ಸ್ ಅನ್ಟೈಟಲ್ಡ್ ಯೆಟ್, ಇನ್ನೂ ಟೈಟಲ್ ಆಗಿಲ್ಲ, ಅದು ಬರುತ್ತೆ. ಅದ್ರ ಜೊತೆಗೆ ಪ್ರಾಬ್ಲಿ ಆಫ್ಟರ್ ನಂಗೆ ಅಲ್ಲವಾ ಮೀ ಆ್ಯಂಡ್ ಸಂಜಿತ್ ವಿಲ್ ಕೊಲಾಬ್ರೇಟ್ ಅಗೇನ್ ಇನ್ನೊಂದು ಸಾಂಗು. ಇಟ್ಸ್ ಸ್ಟಿಲ್ ಇನ್ ಟಾಕಿಂಗ್ ಟರ್ಮ್ಸ್. ಹ್ಯಾಸ್ ಟು ಶೇಪ್ ಅಪ್ ಆಗ್ತಾ ಇದೆ ಅದು ಡೇ ಬೈ ಡೇ. ಅದ್ರ ಜೊತೆಗೆ ಇನ್ನೊಂದಷ್ಟು
ಇದೆ Collabs ತರ ಕೊಲ್ಯಾಬ್ಸ್ ಇದೆ ಇನ್ನೊಂದಷ್ಟು ಚರಣ್ ಸರ್ ಜೊತೆ ಇರ್ಬೋದು, ಇಲ್ಲ ಅಜ್ಜು ಸರ್ ಜೊತೆ ಇರ್ಬೋದು, ಇನ್ನೊಂದಷ್ಟಿದೆ. ಅದು ಬಹುಶಃ ಟೈಮ್ ವಿಲ್ ಆನ್ಸರ್ ದಟ್. ನಾನು Time will ಅದನ್ನು answer. ಆ ಟೈಮ್ಗೆ ಅನೌನ್ಸ್ ಅಂಡ್ ಪೋಸ್ಟ್ ಇಟ್. ತೊಂದರೆ ಇಲ್ಲ ಸರ್. ಸೊ ಸರ್, ನಿಮ್ಮ ವ್ಯಾಲ್ಯೂಬಲ್ ಟೈಮ್ನ ಇಷ್ಟೊತ್ತು ನಮ್ಮ ಜೊತೆ ಸ್ಪೆಂಡ್ ಮಾಡಿರೋದಕ್ಕೆ ವಿ ಆರ್ ಆಲ್ವೇಸ್ ಥ್ಯಾಂಕ್ಫುಲ್ ಫಾರ್ ದಟ್. ನಾನು ಈ ಕಂಟೆಂಟಲ್ಲಿ ಇಟ್ ವಾಸ್ ಆಲ್ ಅಬೌಟ್ ಯುವರ್ ವರ್ಕ್ ಆ್ಯಂಡ್ ಸಮ್ ಆಸ್ಪೆಕ್ಟ್ಸ್ ಅಬೌಟ್ ಯುವರ್ ಸ್ಪಿರಿಚುವಲ್ ಜರ್ನಿ. ಪ್ರಾಬ್ಲಿ ಇನ್ನೊಂದು ದಿನ ಯಾವಾಗ್ಲಾದ್ರು ನೀವು ಇನ್ನೊಂದು ಸ್ವಲ್ಪ ಇದೇ ಥರ ನಮಗೆ ಸಿಕ್ಕಿದಾಗ ಅದನ್ನು ಇನ್ನೊಂದು ದಿನ ಕುತ್ಕೊಂಡು ಕ್ರ್ಯಾಕ್ ಮಾಡ್ತೀನಿ. ಅದು ನೀವು ಒಪ್ಪದೇ ಇದ್ರು ನಾನು ನಿಮ್ಮ ಮೇಲ್ ಬಿದ್ದಾರು ನಿಮ್ಮ ಇನ್ನೊಂದು ಎಪಿಸೋಡಿಗೆ ಕರೆಸೇ ಕಳಿಸ್ತೀನಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ನನಗೂ ಅಂದರೆ ಹಳೆ ಸಾಂಗ್ಸ್ನೆಲ್ಲ ಮತ್ತೆ ಮಾತಾಡಿದಾಗ ಇವಾಗ ನನಗೂ ಯೋಚನೆ ಬರುತ್ತೆ, ಓ ಈ ಥರ ಎಲ್ಲ ಯೋಚನೆ ಮಾಡಿ ನಾನು ಬರೆದಿದ್ನ ಅಂತ. ಆ್ಯಂಡ್ ಇಟ್ ವಾಸ್ ವೆರಿ ಗುಡ್ ಟೈಮ್. ನನ್ನ ಥಾಟ್ಸ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಇಟ್ ವಾಸ್ ಎ ವೆರಿ ಗುಡ್ ಪ್ಲ್ಯಾಟ್ಫಾರ್ಮ್. ಥ್ಯಾಂಕ್ ಯು ನಿಮಗೂ ಕೂಡ. ಐ ಸೇ ಥ್ಯಾಂಕ್ಸ್ ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್. ಥ್ಯಾಂಕ್ ಯು ಸರ್.